ನಮಸ್ಕಾರ. ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸಲಿದ್ದೇವೆ. ಅವರೇ ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಮತ್ತು ವಿಜಯಲಕ್ಷ್ಮಿ ದಾಮ್ಲೆ ಸುಳ್ಯ. ಇವರು ಸ್ನೇಹ ಶಾಲೆ ಅನ್ನುವಂಥ ಒಂದು ಶಾಲೆಯನ್ನು ಸ್ನೇಹಿತರೊಡಗೂಡಿ ನಡೆಸ್ತಾ ಇದ್ದಾರೆ ಕಳೆದ 3 ದಶಕಗಳಿಂದ. ಈ ಶಾಲೆಯ ವಿಶೇಷತೆ ಏನೆಂದರೆ ಇದೊಂದು ಪ್ರಕೃತಿ ಸಹಜವಾದಂತಹ ಶಾಲೆ, ಪ್ರಕೃತಿ ದತ್ತವಾದಂತಹ ಶಾಲೆ. ಅದು ಕನ್ನಡ ಮಾಧ್ಯಮದ ಶಾಲೆ ಮತ್ತು ಪ್ರೈವೇಟ್ ಶಾಲೆ, ಇದು ಖಾಸಗಿ ಶಾಲೆ, ಅವರೇ ನಡೆಸುವಂತಹ ಶಾಲೆ. ಸೊ ಇವರ ಈ ಸಾಧನೆಯ ಹಿಂದೆ ಏನು ಸ್ಫೂರ್ತಿ ಇದೆ ಮತ್ತು ಈ ಸಾಧನೆಗೆ ಅವರಿಗೆ ಯಾರ್ಯಾರು ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಇದರ ಹಿಂದಿನ ಎಲ್ಲ ಚಟುವಟಿಕೆಗಳನ್ನು ನಾವು ಅವರ ಮುಖಾಂತರವೇ ಕೇಳೋಣ. ಇವತ್ತು ನಾವು ನಮ್ಮ ನಡೆ ಸ್ನೇಹ ಶಾಲೆದೆಡೆಗೆ ಹೋಗಿ ಬರುವ ಸುಳ್ಯ. ನಮಸ್ಕಾರ. ನಮ್ಮ ಚಿತ್ಪಾವನರ ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ, ಡಾಕ್ಟರ್ ಚಂದ್ರಶೇಖರ್ ದಾಮ್ಲೆ ಸುಳ್ಯ. ನೀವು ಎಲ್ಲರೂ ನಮ್ಮ ಚಿತ್ಪಾವನ ಬಂಧುಗಳು ಎಲ್ಲರೂ ಇವರ ಬಗ್ಗೆ ಕೇಳಿರ್ಬೋದು ಅಥವಾ ಇವರನ್ನು ನೋಡಿರ್ಬೋದು, ಚಿರಪರಿಚಿತರೂ ಇರಬಹುದು. ಆದರೆ ಇವರ ಸಾಹಸ ಅಥವಾ ಇವರ ಹಿಂದಿನ ಒಂದು ಸಂಸ್ಥೆಯನ್ನು ಹುಟ್ಟಿ ಹಾಕಿದಂತಹ ಒಂದು ಯಶೋಗಾಥೆ, ಸೊ ಅದು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಇದನ್ನು ನಾವು ತುಂಬ ದಿನದಿಂದ ಇಲ್ಲಿ ಬಂದು ಇವರನ್ನೊಂದು ಪರಿಚಯಿಸಬೇಕು ನಮ್ಮ ಚಾನಲ್ಗೆ ಅಂಥೇಳಿ ನಮಗೆ ತುಂಬ ದಿನದಿಂದ ನನಗೆ ಆಸೆ ಇತ್ತು. ಸೊ ಹಾಗೆ ಇವತ್ತಿನ ದಿನ ಆ ಸುದಿನ ನಮಗೆ ಕೂಡಿ ಬಂದಿದೆ, ಅವರನ್ನು ಸಂದರ್ಶಿಸುವಂಥ ಒಂದು ಸುಯೋಗ ನಮಗೆ ಬಂದಿದೆ. ಸೊ ಹಾಗೆ ನಮ್ಮೊಂದಿಗೆ ಅವರು ಈಗ ಇದ್ದಾರೆ. ಸೊ ಇದರ ಈ ಕಥೆಯನ್ನು ಅವರ ಬಾಯಿಂದಲೇ ನಾವು ಕೇಳೋಣ. ಸೊ ಅವರಿಗೆ ಸ್ವಾಗತ ಬಯಸ್ತೇನೆ ನಾನು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ. ನಮಸ್ಕಾರ. ಸೊ ಅವರಿಗೆ ಈಗ ನಾವು ಮೊದಲ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಅವರೊಂದು ಕಿರು ಪರಿಚಯ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮದೊಂದು ಕಿರು ಪರಿಚಯ, ಅಂದರೆ ನೀವು ಎಲ್ಲಿಂದ ಬಂದ್ರಿ, ಯಾರು ಅಣ್ಣ ತಮ್ಮಂದಿರು, ಹೇಗೆ ಅಂತ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತ ಹೇಳಿ. ಸರಿ, ನಾನು ಮೂಲತಃ ಅರಸಿನಮಕ್ಕಿಯವನು. ಅರಸಿನಮಕ್ಕಿಯಲ್ಲಿ ಸುಮಾರು ಒಂದು ಶಿವಾಜಿ ರೋಡಲ್ಲಿ ಒಂದು 3/4 ಕಿಲೋಮೀಟರ್ನಲ್ಲಿ ಪೆರ್ಡೇಲು ಅಂತ ಒಂದು ಜಾಗ ಇದೆ. ಅಲ್ಲಿ ನನ್ನ ತಂದೆಯವರು ತುಂಬ ಸಣ್ಣವರಿದ್ದಾಗ ಹೋಗಿ ನೆಲೆಸಿ ಬೆಳೆಸಿದಂಥ ತೋಟ ಮನೆಯೆಲ್ಲ ಇರುವಂಥದ್ದು. ಅಲ್ಲಿ ನಾವು ಮತ್ತು ಚಿಕ್ಕಪ್ಪನ ಮನೆಯವರು ಇಬ್ಬರು ಇದ್ದೆವು. ನಮ್ಮ ಮನೆಯಲ್ಲಿ ನಾವು 6 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಆ ಕಾಲದಲ್ಲಿ ದೊಡ್ಡ ಸಂಸಾರವೇ. ವಿದ್ಯಾಭ್ಯಾಸ ಕೊಡುವಂಥ ವಿಚಾರದಲ್ಲಿ ಸ್ವಲ್ಪ ಕಷ್ಟಗಳೇ ಇತ್ತು. ಹಾಗಾಗಿ ತಂದೆಯವರು ಅಣ್ಣನಿಗೆ ಡಾಕ್ಟರ್ ವೈದ್ಯಕೀಯ ವಿದ್ಯಾಭ್ಯಾಸ ಕೊಡುವ ಕಡೆಗೆ ಮನಸ್ಸು ಮಾಡಿದ್ರು, ಯಾಕೆಂದರೆ ಅವನು ಕಲಿಯೋದ್ರಲ್ಲಿ ಹುಷಾರಿದ್ದ. ಆಮೇಲೆ ನಾನು ಮನೆಯಲ್ಲೇ ಉಳಿಬೇಕಾಯಿತು. ನಾನು PUC ಶಿಕ್ಷಣ ಪುತ್ತೂರಿನಲ್ಲಿ ಆಯಿತು. ಆಮೇಲೆ ನಾನು ಮನೆಯಲ್ಲಿ ಉಳಿಬೇಕಾಯಿತು. 2 ವರ್ಷ ಹಾಗೆ ಹೋಯಿತು. ಆ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾಲಯದವರು ಕರೆಸ್ಪಾಂಡೆನ್ಸ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದರು. ಆ ಕರೆಸ್ಪಾಂಡೆನ್ಸ್ ಕೋರ್ಸಿಗೆ ನಾನು ಸೇರಿ BA ಮಾಡಿದೆ. BAಯಲ್ಲಿ ನನಗೆ ಸ್ವಲ್ಪ ಒಳ್ಳೆಯ ಮಾರ್ಕ್ಗಳು ಬಂದು, ಹಾಗೆ ಮಾರ್ಕ್ ಬಂದ ಕಾರಣ ನಾನು MAಗೆ ರೆಗ್ಯುಲರ್ MAಗೆ ಹೋಗುವ ಅಂತ ಯೋಚನೆ ಮಾಡಿದೆ. ಅದಕ್ಕೆ ನನಗೆ ಸ್ವಲ್ಪ ಆರ್ಥಿಕ ಸಹಾಯ ಸಾಲ ಎಲ್ಲ ಪಡೆದು ನಾನು MAಗೆ ಹೋಗಿ ಮೈಸೂರಿನಲ್ಲಿ ಮಾಧವ ಹಾಸ್ಟೆಲ್ನಲ್ಲಿ ಇದ್ದುಕೊಂಡು 2 ವರ್ಷ MA ವಿದ್ಯಾಭ್ಯಾಸ ಮಾಡಿದೆ. MAಯಲ್ಲಿದ್ದಾಗ ನನಗೊಂದು ಏನು ಕಾಣಲಿಕ್ಕೆ ಶುರು ಆಯಿತು ಅಂದರೆ, ನಾವು ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಗತಿ ಮಾಡದಿದ್ದರೆ ನಮಗೆ ಯಾವ ಅವಕಾಶಗಳು ಇಲ್ಲ. ಹಾಗೆ ನಾನು ತುಂಬ ಪ್ರಯತ್ನಪಟ್ಟು ಅಧ್ಯಯನ ಮಾಡಿದ್ರಿಂದಾಗಿ ನನಗೆ ಫಸ್ಟ್ ರ್ಯಾಂಕ್ ಬಂತು. ಆ ಫಸ್ಟ್ ರ್ಯಾಂಕ್ ನೊಂದಿಗೆ ಚಿನ್ನದ ಪದಕ ಎಲ್ಲ ಸಿಕ್ಕಿತು. ಆದರೆ ಅಷ್ಟು ಬೇಗ ಉದ್ಯೋಗ ಸಿಕ್ಕುವ ಹಾಗಿರಲಿಲ್ಲ. ಆಗ ಉದ್ಯೋಗ ಸಿಕ್ಕುವುದು ಕಷ್ಟ ಇತ್ತು. ಆದರೂ ನಾನು ಮತ್ತೆ 1 ವರ್ಷ ಕಾದರೂ ಸುಳ್ಯದಲ್ಲಿ ನನಗೆ ಸಮಾಜಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥನಾಗಿ ಉದ್ಯೋಗ ಸಿಕ್ಕಿತು. ಆಮೇಲೆ ನಾನು ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿ ಅನೇಕ ರೀತಿಯ ಪಾಠ ಮಾಡುವುದಲ್ಲದೆ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಮಾಡಬಹುದಾದ ಕೆಲವು ಕೆಲಸಗಳನ್ನು ಮಾಡಿದೆ. NSS ಆಫೀಸರ್ ಆಗಿದ್ದೆ, ಯಕ್ಷಗಾನವನ್ನು ಬೆಳೆಸಿದೆ. ಆಮೇಲೆ ಏನಾಯ್ತು ಅಂದರೆ ಮಕ್ಕಳಿಂದ ಸಂಶೋಧನೆಗಳನ್ನೆಲ್ಲ ಮಾಡಿಸಿದೆ. ಹೀಗೆ ನನ್ನದು ಸ್ವಲ್ಪ ಬರೇ ಉದ್ಯೋಗ ಅಲ್ಲ, ಅದಕ್ಕಿಂತ ಹೆಚ್ಚಿನ ಸರ್ವತೋಮುಖವಾಗಿ ನೀವು ಆಲೋಚನೆ ಮಾಡಿದ್ರಿ. ಬೇರೆ ವಿದ್ಯಾರ್ಥಿಗಳನ್ನು ಬೆಳೆಸಬೇಕೆನ್ನುವಂಥ ಒಂದು ಆಲೋಚನೆ ಇತ್ತು ನನಗೆ.
ಹಾಗಾಗಿ ಆ ರೀತಿಯ ಒಂದು ಶ್ರೇಯಸ್ಸಿನಿಂದಾಗಿ ನಾನು ಮಂಗಳೂರು ಯೂನಿವರ್ಸಿಟಿ ಅಕಾಡೆಮಿಕ್ ಕೌನ್ಸಿಲಿಗೆ ಮೆಂಬರ್ ಆಗಿ ಕೂಡ ಆಯ್ಕೆಯಾಗಿದ್ದೆ. ಸೊ ಸಾಧ್ಯ ಇರುವ ಅವಕಾಶಗಳನ್ನು ನಾನು ಸಾಧನೆ ಮೂಲಕವೇ ಪಡೆದಿದ್ದೇನೆ. ಹಾಗೆ ನಾನು ಮಾಡ್ತಾ ಇದ್ದಾಗ ನನಗೆ ಏನು ಕಾಣಲಿಕ್ಕೆ ಶುರು ಆಯ್ತು ಅಂದರೆ, ನಮ್ಮ ಕಾಲೇಜ್ ಶಿಕ್ಷಣ ಎನ್ನುವಂಥದ್ದು ಒಂದು ರೀತಿಯ ಔಪಚಾರಿಕ ಚೌಕಟ್ಟಿನೊಳಗೆ ಹೋಗ್ತದೆ. ಅದು ವ್ಯಕ್ತಿತ್ವ ವಿಕಸನಕ್ಕೆ ಮಕ್ಕಳಿಗೆ ಇದಕ್ಕಿಂತ ಹೆಚ್ಚಿನ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಅನಿಸ್ತಾ ಇತ್ತು. ಅದಕ್ಕಾಗಿ ನನಗೆ ಖಂಡಿತ ಯಾವುದಾದ್ರು ಶಾಲೆಗಳೊಂದಿಗೆ ಸೇರಿ ಆ ಕೆಲಸ ಮಾಡುವ ಅಂತ ನಾನು ನನ್ನ ಮಗನನ್ನು ಕಳಿಸ್ತಿದ್ದ ಶಾಲೆಗೆ ಹೋಗಿ ಆ ಬಗ್ಗೆ ಪ್ರಯತ್ನ ಮಾಡಿದೆ. ಆದರೆ ಅದು ಅಷ್ಟೊಂದು ತೃಪ್ತಿದಾಯಕ ಆಗಲಿಲ್ಲ. ಅಲ್ಲಿನ ಸಪೋರ್ಟ್ ಸಿಕ್ಕಿದ್ದು ಸಾಕಾಗಲಿಲ್ಲ. ಆ ಸಪೋರ್ಟ್ ಸಿಕ್ಕಿದ್ದು ಸಾಕಾಗದ ಕಾರಣ ಮತ್ತೆ ನಾನು ಖಂಡಿತ ಹಾಗಿದ್ರೆ ನಾವು ಸ್ವಂತ ಒಂದು ಏನಾದರೂ ಮಾಡಬೇಕು ಅಂತ. ಹಾಗೆ ನಾನು ಸ್ವಂತ ಒಂದು ಶಾಲೆಯನ್ನು ಸ್ಥಾಪಿಸುವ ಬಗ್ಗೆ ಯೋಚನೆ ಮಾಡಿದೆ. ನಾನು ಕಾಲೇಜ್ನಲ್ಲಿ ಇದ್ದಾಗಲೇ, ನಾನಲ್ಲಿ ಪಾಠ ಮಾಡ್ತಿದ್ದಾಗಲೇ ಈ ಸಂಸ್ಥೆಯನ್ನು ಕೂಡ ಬೆಳೆಸಿದ್ದೇನೆ. ಹಾಗೆ ಸ್ನೇಹ ಶಿಕ್ಷಣ ಸಂಸ್ಥೆ ಅಂತ ಈ ಶಾಲೆಯನ್ನು ಸ್ಥಾಪನೆ ಮಾಡಿದ್ದು. ಇದರ ಹಿಂದೆ ನನ್ನ 5-6 ಜನ ಸ್ನೇಹಿತರು ಕೂಡ ಇರುವ ಕಾರಣ ಅದಕ್ಕೆ ಸ್ನೇಹ ಅಂತ ಹೆಸರು ಕೊಟ್ಟಿದ್ದೇವೆ. ಅದೇ ನಾನಂದ್ರೆ ಒಂದು ಕೇಳ್ಬೇಕು ಅಂತ ಇತ್ತು. ಸ್ನೇಹ ಶಾಲೆ ಅಂತ ಹೇಳಿದ್ರೆ ಇದು 2 ರೀತಿಯಲ್ಲಿ ನಾವು ಹೇಳ್ಬೋದು. ಒಂದು ಮಕ್ಕಳಿಗೆ ಒಂದು ಸ್ನೇಹ ರೀತಿಯಲ್ಲಿ, ಅಂದ್ರೆ ಮಕ್ಕಳಿಗೆ ಏನಾಗ್ತದೆ, ಉಪಾಧ್ಯಾಯರು ಹೇಳಿದ ತಕ್ಷಣ ಒಂದು ಸ್ನೇಹದ ಇದು ಬರುದಿಲ್ಲ. ಅವರು ಶಿಕ್ಷೆ ಕೊಡುವವರು, ಶಿಕ್ಷಣ ಅಂದ್ರೆ ಶಾಲೆ ಈಗ ನಮ್ದೆಲ್ಲ ಅಂತಾನೆ ಹೇಗೆ ಶಾಲೆಗೆ ಹೋಗೋದು ಒಂದು ಹೆದರಿಕೆ. ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅವರು ಹೊಡಿತಾರೆ, ನಮ್ಗೆ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ. ಸೊ ನಾನು ಎಂತ ಎಣಿಸಿದೆ, ಇಲ್ಲಿ ಬರುವವರೆಗೂ ನಿಮ್ಮ ಹತ್ರ ಹೀಗೆ ಮಾತಾಡುವವರೆಗೂ ಸಹ ನನ್ನ ಮನಸ್ಸಿನಲ್ಲಿ ಇದ್ದದ್ದು ಒಂದು ಸ್ನೇಹಮಯ ವಾತಾವರಣವನ್ನು ಹುಟ್ಟಿಸಿ ಅದರ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತ ಸಂಸ್ಥೆ ಸ್ನೇಹ ಶಾಲೆ ಇರ್ಬೋದು ಅಂತೇಳಿ ನನ್ನ ತಲೆ ಇರ್ಲಿತ್ತು. ಆದ್ರೆ ಇಲ್ಲಿ ಬಂದು ನೀವು ನಿಮ್ಮ ಕತೆ ಹೇಳುವಾಗ ನನಗೆ ಅನಿಸಿದ್ದು, ನೀವು ಸ್ನೇಹಿತರು ಒಟ್ಟಾಗಿ ಮಾಡಿದಂತ ಶಾಲೆಗೆ ಸ್ನೇಹ ಶಾಲೆ ಅಂತೇಳಿ ನಾವು ಹೆಸರಿಟ್ಟು, ಮೂಲತಃ ಹಾಗೆ ಸ್ನೇಹಿತರು ಸೇರಿ ಮಾಡಿದ ಕಾರಣ ಸ್ನೇಹ ಶಾಲೆ ಅಂತ ಇಟ್ಟಿದ್ದೇವೆ. ಬಟ್ ನಮ್ಗೆ ಇದು ಸಹ ನೀವು ಹೇಳಿದ ವಿಷಯ ಕೂಡ ಮನಸ್ಸಲ್ಲಿ ಇದ್ದದ್ದೇ. ಯಾವುದಂದ್ರೆ ಮಕ್ಕಳೊಂದಿಗೆ ಸ್ನೇಹಿತರಾಗಿದ್ರೆ ಮಕ್ಕಳು ಕಲಿಯುವ ಅವಕಾಶಗಳು ಜಾಸ್ತಿ ಇರ್ತದೆ, ಕಲಿಯುವ ಆಸಕ್ತಿಯು ಜಾಸ್ತಿ ಇರ್ತದೆ. ಬರೀ ಹೆದರಿಕೆಗಾಗಿ ಕಲಿಯುವುದಲ್ಲ, ಕಲಿಬೇಕು ಅಂತ ಕಲಿಯಿರಿ ಅಂತ ನಾವು ಅವ್ರಿಗೆ ಹೇಳಿಕೊಡ್ಲಿಕ್ಕೆ ಆಗ್ತದೆ. ನಮ್ಮ ಶಾಲೆಯಲ್ಲಿ ಮಕ್ಕಳು ಶಿಕ್ಷಕರೊಂದಿಗೆ ಸಾಕಷ್ಟು ಸ್ನೇಹಮಯವಾಗಿದ್ದಾರೆ. ಶಿಕ್ಷಕರು ಕೂಡ ಭಯರಹಿತವಾದ ವಾತಾವರಣದಲ್ಲಿ ಕಲಿಸುವಂತ ಒಂದು ವ್ಯವಸ್ಥೆ ನಾವಿಲ್ಲಿ ಮಾಡಿದ್ದೇವೆ. ಆ ದೃಷ್ಟಿಯಿಂದಲೂ ಸ್ನೇಹ ಎನ್ನುವುದು ಸರಿ. ಆದ್ರೆ ಮೂಲತಃ ಸ್ನೇಹ ಶಾಲೆ ಹೆಸರು ಬರ್ಲಿಕ್ಕೆ ಕಾರಣ ಸ್ನೇಹಿತರು ಸೇರಿ ಸ್ನೇಹಿತರು ಅಂದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ನಾವು ಈ ಶಾಲೆಯನ್ನು ಮಾಡುವ ಕಾಲದಲ್ಲಿ ಎಲ್ಲಾ ಕಡೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಗಳೇ ಇದ್ದದ್ದು. ಹೊಸದಾಗಿ ಆಗುವ ಯಾವ ಶಾಲೆಯು ಇಂಗ್ಲಿಷ್ ಮೀಡಿಯಂ ನಲ್ಲೇ ಆಗುದು. ಆದ್ರೆ ನಾನೇನು ಕಾಣುತ್ತಿದ್ದೆ ಅಂದ್ರೆ, ಒಂದು ಮಗುವಿಗೆ ಅರ್ಥ ಮಾಡಿಕೊಂಡು ಕಲಿಯುವ ಅವಕಾಶ ಮಾಡಿಕೊಡ್ಬೇಕು. ಅಂದ್ರೆ ಅರ್ಥೈಸಿಕೊಂಡು ಕಲಿಯುವುದು, ಬರೀ ಬಾಯ್ಪಾಠ ಕಲಿಯೋದು, ಪರೀಕ್ಷೆ ಬರೆಯುವುದು, ಮರ್ತು ಬಿಡುವುದಲ್ಲ. ಅಂದ್ರೆ ಮಾರ್ಕಿಗೋಸ್ಕರ ಪರೀಕ್ಷೆ ಬರೆಯುವುದಕ್ಕೂ ಅದನ್ನು ಅರ್ಥ ಮಾಡಿಕೊಂಡು ಇದು ಮುಂದಿನ ನನ್ನ ಜೀವನದಲ್ಲಿ ಇದು ಬೇಕಾದ್ದು ಅಂತ ಹೇಳಿ ಎಣಿಸಿಕೊಂಡು ಬರೆಯುವುದಕ್ಕೂ ಮಗು ಏನು ನಾಲೆಜ್ ಪಡೀತದೆ ಆ ನಾಲೆಜ್ ಉಳಿದಿರ್ಬೇಕು, ಉಳಿಯುವ ರೀತಿಯಲ್ಲಿ ಕಲಿಬೇಕು. ಉಳಿಯುವ ರೀತಿಯಲ್ಲಿ ಕಲಿಬೇಕಾದ್ರೆ ಅರ್ಥೈಸಿಕೊಂಡು ಕಲಿಬೇಕು. ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿ ಕನ್ನಡ ಮೀಡಿಯಂ ನಲ್ಲೇ ಮಾಡುವಂತ ಯೋಚನೆ ಮಾಡಿದ್ದಕ್ಕೆ ನನ್ನ ಸ್ನೇಹಿತರೆಲ್ಲ ಕರೆಕ್ಟ್, ಇದು ಸರಿಯಾದ ಯೋಚನೆ ಅಂತ ಹೇಳಿ ಯಾರೆಲ್ಲ ಈ ಯೋಜನೆಗೆ ಒಪ್ಪಿದಾರ ಅವರೇ ಸ್ನೇಹಿತರಾಗಿ ಸಿಕ್ಕಿದ್ದು. ಆ ರೀತಿಯ ಶಾಲೆ ಮಾಡಿದ್ದು ನಾವು. ಅದು ನೀವೀಗ ಶುರು ಮಾಡುವಾಗ ಅಂದ್ರೆ ಇದು ಎಷ್ಟು ವರ್ಷದಿಂದ ಇದು ಶುರು ಆಗಿದೆ, ಮತ್ತೆ ಆಗ ನಿಮ್ಮ ಜೊತೆಗೆ ಆ ಸ್ನೇಹಿತರು ಅಂತ ಹೇಳಿ ಯಾರಿದ್ದಾರೆ ಅವರು ಇವತ್ತಿನ ದಿವಸ ಕೂಡ ಇದ್ದಾರಾ, ಅಥವಾ ಅದು ಕಮಿಟಿಯಾಗಿ ಉಂಟಾ, ಹೇಗೆ? ಇದ್ರ ಬಗ್ಗೆ ನಂಗೆ ಸ್ವಲ್ಪ ಈ ಆಡಳಿತಾತ್ಮಕ ವಿಷಯದ ಬಗ್ಗೆ ಸ್ವಲ್ಪ ಹೇಳಿ. ಖಂಡಿತ. ಅಂದ್ರೆ ನಾನು ಈ ಕಲ್ಪನೆ ನನಗೆ ಮೂಡಿದ ಮೇಲೆ ನಾನೇನ್ ಮಾಡಿದೆ ಅಂದ್ರೆ, ಇಲ್ಲಿ ಸ್ಥಳೀಯವಾದ ಶ್ರೀಮಂತರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ. ಮತ್ತೆ ಅವರಿಗೆ ಹೇಳಿದೆ, ಈಗ ಒಂದು ಒಳ್ಳೆಯ ಶಾಲೆ ಮಾಡಬಹುದು, ನಾನು ಇದರ ಜವಾಬ್ದಾರಿ ತಗೊಂಡು ಮಾಡ್ತೇನೆ. ಆದ್ರೆ ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಜಾಗಿಯೂ ಇಲ್ಲ. ನಿಮ್ಮ ಹತ್ರ ಜಾಗಿ ಉಂಟು, ಹಣ ಉಂಟು, ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಒಳ್ಳೇದು ಅಂತ. ಆದ್ರೆ ಯಾರು ಸಹ ಅದಕ್ಕೆ ಪ್ರೋತ್ಸಾಹ ಕೊಡ್ಲಿಲ್ಲ. ಯಾರು ಪ್ರೋತ್ಸಾಹ ಕೊಡ್ಲಿಲ್ಲ ಅಂದ್ರೆ ಯಾರಿಗೂ ಸಹ ವಿಶ್ವಾಸ ಇರ್ಲಿಲ್ಲ ಕನ್ನಡ ಮಾಧ್ಯಮದಲ್ಲಿ ಶಾಲೆ ಮಾಡಿ ನಡೆಸಬಹುದು ಅಂತ. ಯಶಸ್ವಿ ಆಗ್ಬಹುದು ಅನ್ನುವಂತ ಯಾವ ವಿಶ್ವಾಸ? ಕೆಲವರು ನಂಗೆ ಹೇಳಿದ್ರು, ಇದು ಶಾಲೆ ಮಾಡುವುದೇ ಒಂದು ಬ್ಯಾಡ್ ಪ್ರಪೋಸಲ್, ಕನ್ನಡ ಮೀಡಿಯಂ ಅಲ್ಲಿ ಮಾಡೋದು ವರ್ಸ್ಟ್ ಪ್ರಪೋಸಲ್ ಅಂತ ಹೇಳಿದ್ರು. ಹಾಗೆ ನಾನೇನ್ ಮಾಡಿದೆ, ಅವರನ್ನೆಲ್ಲ ನಂಬಿದ್ರೆ ಆಗುದಿಲ್ಲ, ಸ್ನೇಹಿತರ ಮಧ್ಯೆ ಈ ವಿಚಾರ ಹೇಳಿದೆ. ಅವರು ಒಪ್ಪಿದ್ರು, ಮಾಡೋಣ ಅಂತ ಹೇಳಿದ್ರು. ನನಗೆ ಅಷ್ಟೇ ಬೇಕಿತ್ತು. ಹಾಗೆ ಮಾಡೋಣ ಅಂತ ಹೇಳಿದ ಮೇಲೆ ನಾವು ನನ್ನ ಮನೆಯಲ್ಲೇ ಇದನ್ನು ಆರಂಭದಲ್ಲಿ ಶುರು ಮಾಡಿದೆ. 3 ವಿದ್ಯಾರ್ಥಿಗಳಿದ್ದು, ಒಂದು ನನ್ನ ಮಗನೇ, ಮತ್ತೊಂದಿಬ್ರು ಹೊರಗಿಂದ ಬರ್ತಿದ್ರು. ಆದ್ರೆ ಒಂದು 15-20 ದಿವಸದಲ್ಲಿ ಒಂದು 15 ವಿದ್ಯಾರ್ಥಿಗಳಾದ್ರು, ಬೇರೆ ಬೇರೆ ಕಡೆಯಿಂದ ಬಂದು ಸೇರಿದ್ರು. ಹಾಗೆ ನಮ್ಗೆ ಒಂದು ಹಾಲ್ ಸಿಕ್ಕಿತ್ತು. ಆ ಹಾಲ್ ನಲ್ಲಿ ಮಾಡ್ತಿದ್ದು. ಇದು 1996ರಲ್ಲಿ ಇದು. 96. ಹೌದು. ಆಮೇಲೆ ಅದೇ ವರ್ಷ ನಾವು ಜಾಗ ಹುಡುಕ್ತಾ ಇದ್ದು. ಆಲ್ಮೋಸ್ಟ್ 30 ವರ್ಷ, 27-29 ಆಯ್ತು. ಈಗ ಇನ್ನೀಗ ಬರುವ ವರ್ಷ 30ನೇ ವರ್ಷ ಶುರು ಆಗ್ತದೆ. ಹಾಗೆ ನಾವು ಮಾಡ್ತಿದ್ದಾಗ ನಮ್ಗೆ ಈ ಜಾಗ ಒಬ್ರು ತೋರಿಸ್ಕೊಟ್ರು. ಇದು ಬರೇ ಕಾಡು, ಇದು ಏನು ಗುಡ್ಡ ಕಾಡು. ಈ ಗುಡ್ಡ ಕಾಡಿನಲ್ಲಿ ಶಾಲೆ ಮಾಡುವುದು ಹೇಗೆ ಅನ್ನುವ ಬಗ್ಗೆ ಅನೇಕರಿಗೆ ಸಂಶಯ ಕೂಡ ಇತ್ತು. ಆದ್ರೆ ನನಗೆ ಸಂಶಯ ಇರಲಿಲ್ಲ. ಯಾಕಂದ್ರೆ ನನ್ನ ಕಾನ್ಸೆಪ್ಟ್ ಏನಂದ್ರೆ, ಎಲ್ಲಿ ಶಾಲೆ ಮಾಡ್ತೇವೋ ಆ ಶಾಲೆಯಲ್ಲಿ ಮಕ್ಕಳಿಗೆ ಕೆಲವು ಚಾಲೆಂಜಸ್ ಇರಬೇಕು. ಅದರಲ್ಲಿ ಜಿಯೋಗ್ರಫಿಕಲ್ ಚಾಲೆಂಜ್ ಕೂಡ ಒಂದು, ಭೌಗೋಳಿಕ ಚಾಲೆಂಜ್. ಭೌಗೋಳಿಕ ಚಾಲೆಂಜ್ ಯಾವ್ದಂದ್ರೆ ಹತ್ತುವುದು, ಇಳಿಯುವುದು, ಹಾರುವುದು, ಓಡುವುದು, ಬೀಳುವುದು, ಈ ತರದ ಭೌಗೋಳಿಕ ಚಾಲೆಂಜ್.
ಇದು ಇಲ್ಲದಿದ್ರೆ ಮಗುವಿಗೆ ಅಲ್ಲಿ ರುಚಿ ಇಲ್ಲ, ಹೌದು, ಹೌದು. ಅದಕ್ಕೇನು ಡೆವಲಪ್ಮೆಂಟ್ ಆಗುದಿಲ್ಲ. ಕ್ರಿಯೇಟಿವಿಟಿ ಕಡಿಮೆ ಆಗ್ತದೆ. ಹಾಗೆ ನನಗೆ ಆ ರೀತಿಯೂ ಇರಬೇಕು, ಓಕೆ, ಕಾಡು ಇರಬೇಕು, ಹಾ. ಹಸಿರು ಇರಬೇಕು, ಇರ್ಬೇಕು. ಅದರಿಂದ ಪ್ರಕೃತಿಯ ಸೌಲಭ್ಯ ಸೌಲಭ್ಯ ಮತ್ತು ಕೂಡ ಸಂಪೂರ್ಣವಾಗಿ ಬೇಕು ಅಂತ ನನ್ನ ಆಲೋಚನೆ ಹೌದು. ಇತ್ತು. ಹಾಗೆ ನಾನು ಈ ಗುಡ್ಡ ಆದ್ರೂ ಸಹ, ಎತ್ತರ ತಗ್ಗಿನ ಜಾಗ ಆದ್ರೂ ಸಹ, ಸಾಕಷ್ಟು ಕಾಡಿದ್ದ ಜಾಗ ಆದ್ರೂ ನಾನು ಇದನ್ನು ಆಯ್ಕೆ ಮಾಡಿದೆ. ಓಕೆ, ಆಯ್ಕೆ ಮಾಡಿ ಇದನ್ನು ನಾವು ಕ್ರಯ ಕೊಟ್ಟು ತಗೊಂಡು, ಶಾಲೆಗಾಗಿಯೇ ಕ್ರಯ ಕೊಟ್ಟು ತಗೊಂಡದ್ದು. ತಗೊಂಡಿದ್ದೀರಿ, ಓಕೆ. ಹಾಗೆ ಆ ಕ್ರಯ ಕೊಟ್ಟು ತಗೊಂಡ ಮೇಲೆ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು, ಈಗ ಇಲ್ಲಿ ಏನು ಡೆವಲಪ್ಮೆಂಟ್ ಕಾಣ್ತದೆ ಅದೆಲ್ಲ ನಾವೇ ಮಾಡಿದ್ದು. ಓಕೆ. ಯಾರು ಮಾಡಿಟ್ಟದ್ದ ಡೆವಲಪ್ಮೆಂಟ್ ನಾವು ಯೂಸ್ ಮಾಡಿದ್ದಲ್ಲ, ಓಕೆ, ಓಕೆ. ನಾವೇ ಅದೇ ಮಾಡಿದ್ದು. ಗುಡ್ಡ ಇದ್ದದ್ದನ್ನೇ ನೀವು ಇದನ್ನು ಶಾಲೆಯಾಗಿ ಪರಿವರ್ತನೆ ಮಾಡಿದ್ದು. ಹೌದು ಹೌದು. ಇದಂದ್ರೆ ಒಂದು ಏನಂತ ಹೇಳಿದ್ರೆ ಒಂದು ನ್ಯಾಚುರಲ್ ಶಾಲೆ. But ಇಲ್ಲಿ ನಾವು ಬಿಲ್ಡಿಂಗ್ ಕಡಿಮೆ ಉಂಟು. ಹೌದಾ, ಒಂದು ರೂಲ್ಸ್ ನಾವು ಫಾಲೋ ಮಾಡಿದ್ದೇನೆಂದ್ರೆ, ಯಾವುದೆಲ್ಲ ದೊಡ್ಡ ದೊಡ್ಡ ಮರಗಳಿವೆ ಅವುಗಳನ್ನು ಕಡಿಲಿಕ್ಕಿಲ್ಲ. ಹಾ. ಸಣ್ಣ ಸಣ್ಣ ಕುರುಚಲು ಗಿಡಗಳಿದ್ದಲ್ಲಿ ಮಾತ್ರ ಕಟ್ಟಡ ಮಾಡುದು ಅಂತ. ಓಕೆ, ಈಗ ನಾವು ಈಗ ಏನು ಕಟ್ಟಡಗಳಿವೆ ಹೌದು, ಹೌದು. ಇದೆಲ್ಲ ಕುರುಚಲು ಗಿಡಗಳಿದ್ದಲ್ಲಿ ಮಾತ್ರ ಮಾಡಿದ್ದು. ಮತ್ತೆ ತುಂಬಾ ಆ ಜಾತಿಯ ಸಸ್ಯಗಳು ತುಂಬಾ ಇದ್ದಲ್ಲಿ ಮಾಡಿದ್ದು. ದೊಡ್ಡ ಮರಗಳನ್ನೆಲ್ಲ ಉಳಿಸಿಕೊಂಡಿದ್ದೇವೆ. ಯಾಕಂದ್ರೆ ಒಂದು ದೊಡ್ಡ ಮರ ನಿಮಗೆ ತಯಾರಾಗಬೇಕಿದ್ರೆ 100-150 ವರ್ಷ ಬೇಕು. ಹೌದು, ಹೌದು. ಅಂದ್ರೆ 50-60 ಹೇಗೂ ಬೇಕು. ಬೇಕೇ ಬೇಕು ಮಿನಿಮಮ್. ಬಟ್ ನಾವೀಗ ಇದನ್ನು ಕಡಿದು ಬಿಟ್ಟರೆ ಅದು ಹೋಯ್ತು, ಹೌದು. ಮತ್ತೊಮ್ಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ನಾವು 60 ವರ್ಷ ಹಿಂದೆ ಬಂದಾಗ ಹೌದು, ಎಲ್ಲ ಮರಗಳನ್ನು ಉಳಿಸಿಕೊಂಡು ಹೌದು. ಅವುಗಳ ಎಡೆಯಲ್ಲಿ ಎಲ್ಲಿ ಕಟ್ಟಡ ಕಟ್ಟಬಹುದು ಅಲ್ಲಿ ಕಟ್ಟಿಕೊಂಡು ಅದೇ ಮಾಡಿದ್ದೇವೆ. ಇಲ್ಲಿ ನೋಡುವಾಗ ನಮ್ಗೆ ಅನ್ನಿಸ್ತದೆ ಇದೊಂಥರ ಅಂದ್ರೆ ನಾವು ನಮ್ದು ಒಂದು ಶಾಲೆ ಅಂತ ಹೇಳಿದ ತಕ್ಷಣ ನಮ್ದು ಇಮ್ಯಾಜಿನೇಷನ್ ಬೇರೆ ಇರ್ತದೆ. ಹೌದು. ಮಲ್ಟಿ ಫ್ಲೋರ್ ಇದ್ದು ಬಿಲ್ಡಿಂಗ್ ಹೌದು. ದೊಡ್ಡದು, ಅದ್ರಲ್ಲಿ ಕಿಟಕಿಗಳು ಕೋಣೆಗಳು, ದೊಡ್ಡ ಒಂದು ಬಯಲು, ಹೌದು. ಅದೊಂದು ಕಾನ್ಸೆಪ್ಟ್. ಖಾಲಿ ಬಯಲು ಅಂತ ಇರ್ತದೆ. ಹೌದು. ಒಟ್ಟು ಇಲ್ಲಿ ಬಂದು ನೋಡುವಾಗ ನಮ್ಗೊಂದು ಹಳ್ಳಿ ಮನೆಗೆ ಬಂದ ಹಾಗೆ, ರೆಸಾರ್ಟಿಗೆ ಬಂದ ಹಾಗೆ ಅನ್ನಿಸ್ತದೆ. ಅಂದ್ರೆ ಇದು ಶಾಲೆ ಅಂತ ತುಂಬಾ ಜನ ಹೇಳ್ತಾರೆ ಇದು ರೆಸಾರ್ಟ್ ರೆಸಾರ್ಟ್ ತರನೇ ಉಂಟು. ಯಾಕಂದ್ರೆ ಇದು ಎಲ್ಲ ಸಹಜವಾಗಿರುವಂತಹ ದೊಡ್ಡ ದೊಡ್ಡ ಮರಗಳ ಮಧ್ಯೆ ಒಂದು ಸಣ್ಣ ಸಣ್ಣ ಗುಡಿಸಲು ತರ ಕಾಣ್ತಾ ಉಂಟು. ಹೌದು ಹೌದು ಹೌದು. ಸೊ ಅದಕ್ಕೆ ಶಾಲೆ ಅಂತೇಳಿ ನೀವು ಹೇಳಿದ್ರೆ ನಮ್ಗೆ ಅನಿಸ್ಬೇಕಷ್ಟೇ. ಹೌದು. ಇಲ್ಲಿ ಒಂದ್ಸರ್ತಿ ನಾನು ನಿಮಗೆ ಒಂದು ಹೇಳ್ತೇನೆ. ಇಲ್ಲಿ ನಿಮ್ಮ ಶಾಲೆ ನೋಡ್ಲಿಕ್ಕೆ ಬರ್ತೇನೆ ಅಂತ ಒಬ್ರು ಮಾಸ್ಟರ್ ಹೇಳಿದ್ರು, ಕಡಬದವರು. ಯಕ್ಷಗಾನದಲ್ಲಿ ತುಂಬಾ ಫೇಮಸ್ ಅವರು ಬಂದ್ರು, ಇಲ್ಲಿ ರಿಕ್ಷಾದಲ್ಲಿ ಇಳಿದ್ರು. ಇಲ್ಲಿ ಇಳಿದು ಒಳಗೆ ಅಂಗಳಕ್ಕೆ ಕಾಲಿಟ್ಟು ಕೇಳಿದ್ರು, ಇಲ್ಲಿ ಶಾಲೆ ಎಲ್ಲಿದೆ? ಇದೆಲ್ಲ ಶಾಲೆ, ಹೀಗುಟ್ಟ ಶಾಲೆ ಅಂತ ಕೇಳಿದ್ರು. ಅವರ ದೃಷ್ಟಿಯಲ್ಲಿ ಶಾಲೆ ಅಂದ್ರೆ ಉದ್ದ ಕಟ್ಟಡ, ಅದ ನೀವು ಹೇಳಿದಾಗ ಕ್ಲಾಸ್ ರೂಮ್, ಒಂದು ಆಟದ ಬಯಲು, ಹಾಗೆ ಅವ್ರ ಮನಸ್ಸಲ್ಲಿ ಇತ್ತು. ಇಲ್ಲಿ ಇಳ್ದಲ್ಲಿ ಇಲ್ಲಿ ಎಲ್ಲಿ ಶಾಲೆ ಅಂತ ಕೇಳಿದವರು. ಅಂದ್ರೆ ನಮ್ಮ ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ, ನಾವು ಕಾನ್ಸೆಪ್ಟ್ ಬದಲಾಯಿಸಬೇಕಾಗಿದೆ. ನಮ್ಗೆ ಒಂದು ಕ್ಲಾಸ್ ಅಂದ್ರೆ ಆ ಕ್ಲಾಸ್ ಅಲ್ಲಿ ಎಲ್ಲ ಮಕ್ಕಳು ಕೂಡ ಕಾನ್ಸಂಟ್ರೇಟೆಡ್ ಆಗಿ ಕೇಳುವ ರೀತಿಯ ಒಂದು ಕ್ಲಾಸ್ ರೂಮ್ ಬೇಕು. ಅಷ್ಟಿದ್ರೆ ಸಾಕು. ಮತ್ತು ನಾವು ಇದನ್ನು ಈ ರೀತಿ ಸಣ್ಣ ಸಣ್ಣ ಈಗ ರೌಂಡ್ ಬಿಲ್ಡಿಂಗ್ ಗಳು ನಮ್ಮ ಶಾಲೆಯಲ್ಲಿವೆ. ಆ ರೌಂಡ್ ಬಿಲ್ಡಿಂಗ್ ಆರಂಭದಲ್ಲಿ ನಾವು ಮಾಡಿದ್ದು ಆ ರೌಂಡ್ ಬಿಲ್ಡಿಂಗ್ ಅಂದ್ರೆ ವೃತ್ತಾಕಾರದ ಕಟ್ಟಡಗಳು. ಆ ವೃತ್ತಾಕಾರದ ಕಟ್ಟಡ ಮಾಡೋದ್ರ ಹಿಂದೆ ಒಂದು ಸಣ್ಣ ಕಥೆ ಇದೆ. ಏನಂದ್ರೆ, ನಮ್ಮ ಸಂಸ್ಥೆಯಲ್ಲಿ ಮಾಸ್ಟರ್ ಪ್ಲಾನರ್ ಎಸ್.ಕೆ. ಆನಂದ್ ಕುಮಾರ್ ಒಬ್ರು ವೈಸ್ ಪ್ರೆಸಿಡೆಂಟ್. ಅವರು ತುಂಬಾ ಕಟ್ಟಡಗಳನ್ನು ಕಟ್ಟುವವರು. ಅವರಲ್ಲಿ ಒಂದು ಸೃಜನಶೀಲ ಕಲ್ಪನೆ ಇತ್ತು. ಏನಂದ್ರೆ, ಕಟ್ಟಡಗಳನ್ನು ಈ ವೃತ್ತಾಕಾರದಲ್ಲಿ ಕಟ್ಟಬೇಕು ಅಂತ. ಅದಕ್ಕಾಗಿ ಅವರು ಈ ವೃತ್ತಾಕಾರದಲ್ಲಿ ಆಗುವಂತಹ ಬ್ಲಾಕ್ಗಳನ್ನು ಸಿಮೆಂಟ್ ಬ್ಲಾಕ್ ಮಾಡಿಟ್ಟಿದ್ರು. ಆದ್ರೆ ಯಾರು ಅದನ್ನು ಮಾಡ್ಲಿಕ್ಕೆ ಒಪ್ತಿರ್ಲಿಲ್ಲ. ನನಗೆ ಕಟ್ಟಡ ಅವರಿಗೆ ಬೇಕಾದಾಗೆ ಮಾಡ್ಬೇಕಲ್ಲ, ಇವರು ಹೇಗೆ ಕಮರ್ಷಿಯಲ್ ಆಗಿ ಮಾಡೋದು, ಅವ್ರಿಗೆ ಬೇಕಾದಾಗೆ ಮಾಡ್ತಿದ್ರು. ಅವರ ಈ ಬ್ಲಾಕ್ಗಳು ಖಾಲಿ ಇತ್ತು, ಯೂಸ್ ಮಾಡಿ ಇರಲಿಲ್ಲ. ಈಗ ನಾನೇನು ಹೇಳಿದ್ರೆ, ನಾವು ಮಾಡುವ ಆಗಿದ್ರೆ ನಮ್ಗೆ ಆಗ್ಬಹುದು ವೃತ್ತಾಕಾರದ ಕಟ್ಟಡ. ಅಲ್ಲ, ಈಗ ನಾನೊಂದು ಕೇಳ್ತೇನೆ, ಅವರಿಗೆ ಈ ಅವರ ಬ್ಲಾಕ್ಗಳು ಬಾಕಿ ಇದ್ದು ಅಂತ ಹೇಳಿ ಒಂದು ಕಾರಣವಾ, ಅಥವಾ ವೃತ್ತಾಕಾರಕ್ಕೆ ಬೇರೆ ಏನಾದ್ರು ಸೈಂಟಿಫಿಕ್ ರೀಸನ್ ಏನಾದ್ರು ಬೆನಿಫಿಷಿಯಲ್? ಅದು ಆಕ್ಚುಲಿ ನಮ್ಗೆ ಇರ್ಲಿಲ್ಲ. ನೀವು ಕ್ವಶನ್ ಒಳ್ಳೆದಾಯ್ತು ಕೇಳಿದ್ದು. ನಾವು ವೃತ್ತಾಕಾರದ ಕಟ್ಟಡವೇ ನಮ್ದು ಸ್ಪೆಷಾಲಿಟಿ ಆಗ್ತದೆ ಅಂತ ಕಟ್ಟಿದ್ದು. ಈಗ ಯಾರು ಕಟ್ಟುದಿಲ್ಲ, ನಾವು ಕಟ್ಟುವ. ಅಂದ್ರೆ ನಾವು ಮೊದಲಿನ ಋಷಿಮುನಿಗಳ ಈ ಗುಡಿಸಲುಗಳನ್ನು ನೋಡಿದ್ರೆ, ಸೀರಿಯಲ್ ಗಳಲ್ಲೆಲ್ಲ ನೋಡ್ತೇವೆ, ಅದೆಲ್ಲ ವೃತ್ತಾಕಾರದ ಇದ್ದದ್ದು. ಹೌದೌದು. ಚೌಕ ಇರ್ಲಿಲ್ಲ, ಚೌಕ ಇತ್ತೀಚೆಗೆ ಬಂದದ್ದು. ಸೊ ಅದ್ರ ಹಿಂದೆ ಕೂಡ ಏನಾದ್ರು ಸೈಂಟಿಫಿಕ್ ರೀಸನ್ ಇರ್ಬೋದಾ? ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಹೇಗಂದ್ರೆ, ನಾವು ವೃತ್ತಾಕಾರದ್ದು ಮಾಡ್ಲಿಕ್ಕೆ ಒಂದು ಕಾರಣ, ಅವರಲ್ಲಿ ಬ್ಲಾಕ್ ಇದ್ದ ಕಾರಣ ನಾವು ಇದನ್ನೇ ಉಪಯೋಗಿಸುವ, ಕಮರ್ಷಿಯಲ್ ಬೇರೆ ರೀತಿಯಲ್ಲಿ ತೋರಿಸುವ. ನಮ್ಮ ಶಾಲೆ ಸ್ವಲ್ಪ ಡಿಫರೆಂಟ್. ಹೇಗೆ ಡಿಫರೆಂಟ್? ನಮ್ಮ ವೃತ್ತಾಕಾರದ್ದು ಉಂಟು. ಬಟ್ ಅದು ಕಟ್ಟಿದ ಮೇಲೆ ನಮಗೆ ಏನು ಬಹಳ ಮುಖ್ಯವಾಗಿ ಗೊತ್ತಾದ್ದು ಏನಂದ್ರೆ, ಅದು ಅಷ್ಟ ಮಾಡಿ 8 ಮಾಡಿನದ್ದು ಇರ್ತದೆ. ಆಗ ಒಂದು ಟಾಪ್ ಸೇರ್ತದೆ, ಅಷ್ಟಪಟ್ಟಿ. ಹೌದಾ, ಟಾಪ್ ಎತ್ತರ ಆಗ್ತದೆ. ಎತ್ತರ ಆದ ಹಾಗೆ ಬಿಸಿ ಗಾಳಿ ಎಲ್ಲ ಹೊರಗೆ ಹೋಗ್ತದೆ. ಅಲ್ಲಿ ಒಳಗೆ ಯಾವಾಗಲೂ ತಂಪಿರ್ತದೆ. ಮತ್ತೆ ಅದಕ್ಕೆ 6 ಕಿಟಕಿಗಳು ಮತ್ತು ಬಾಗಿಲೆಲ್ಲ ಇರೋದ್ರಿಂದ ಕ್ರಾಸ್ ವೆಂಟಿಲೇಷನ್ ಬರ್ತದೆ. ಕ್ರಾಸ್ ವೆಂಟಿಲೇಷನ್ ಬಂದ ಕಾರಣ ಮಕ್ಕಳು ಯಾವಾಗ್ಲೂ ಸಹ ಅಲರ್ಟ್ ಆಗಿರ್ತಾರೆ. ಅಂದ್ರೆ ರೌಂಡ್ ಬಿಲ್ಡಿಂಗ್, ರೌಂಡ್ ಗೋಡೆ ಮಾಡಿದಾಗ ಒಳಗೆ ಮಕ್ಕಳು ರೌಂಡ್ ಆಗಿ ಕೂತ್ಕೊಳ್ತಾರೆ. ರೌಂಡ್ ಆಗಿ ಕೂತ್ಕೊಂಡಾಗ ಒಂದೇ ಸಾಲಿನಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಒಂದೇ ಸಾಲಿನಲ್ಲಿ ಕೂತ ಕಾರಣ ಅವರಿಗೆ ಫೇಸ್ ಟು ಫೇಸ್ ಆಗಿ ಒಬ್ರಿಗೆ ಒಬ್ರು ಮೋಟಿವೇಟ್ ಮಾಡ್ತಾರೆ, ಅಥವಾ ಒಬ್ರು ಏನೋ ವರ್ಕ್ ಮಾಡ್ತಾರೆ, ಪಾಯಿಂಟ್ ಔಟ್ ಮಾಡ್ತಾರೆ. ಒಂಥರ ಸ್ಟೇಜ್ ಫಿಯರ್ ಅಲ್ಲಿ ಹೋಗ್ತದೆ. ಹೌದು. ಮತ್ತೆ ಈ ರೌಂಡ್ ಬಿಲ್ಡಿಂಗಿನ ಹೈಟ್ ಜಾಸ್ತಿ ಇರೋದ್ರಿಂದ ಬಿಸಿ ಗಾಳಿ ಮೇಲೆ ಹೋಗಿಬಿಡ್ತದೆ. ಕ್ರಾಸ್ ವೆಂಟಿಲೇಷನ್ ಇರೋದ್ರಿಂದಲೂ ಸಹ ಮಕ್ಕಳು ಸ್ವಲ್ಪ ರೂಮ್ ತಂಪಾಗಿರ್ತದೆ.
ಸೊ ಅವರು ಇದರಲ್ಲಿ ಇಡೀ ದಿವಸ ಅಲರ್ಟ್ ಆಗಿರ್ತಾರೆ. ಹೌದು. ಬೆಳಗಿನ ಸಂಜೆ ಆಗೋಕೆ ಒಂದು ಬಚ್ಚಿದ ಫೀಲಿಂಗ್ ಬರುದಿಲ್ಲ. ಬರುದಿಲ್ಲ. ಅದು ನಮಗೆ ಒಂದು Active ಇರ್ತಾರೆ. ಅದರ ಹೌದು ಆಕ್ಟಿವ್ ಇರ್ತದೆ, ಲಾಭದಾಯಕವಾದ ವಿಷಯ. ಮತ್ತೆ ಸಣ್ಣ ಕ್ಲಾಸ್ಗಳಿಗೆ ಮಾತ್ರ 1, 2, 3 ಕ್ಲಾಸ್ಗಳಿಗೆ ಮಾತ್ರ ರೌಂಡ್ ಬಿಲ್ಡಿಂಗ್ ಉಂಟು. 4ನೇ ಕ್ಲಾಸಿಗೆ ಅವರು ರೆಗ್ಯುಲರ್ ಬಿಲ್ಡಿಂಗ್ ಗೆ ಬರ್ತಾರೆ. ಸೊ ಅವರಿಗೆ ಆ 3 ಕ್ಲಾಸ್ಗಳಲ್ಲಿ ಇದ್ದಾಗ ಒಂಥರ ಬೇರೆ ರೀತಿಯ ಒಂದು ಸಂವಹನ ಇರ್ತದೆ. ಟೀಚರ್ಸಿಗೂ ಸಂವಹನ ಇರ್ತದೆ. ಟೀಚರಿಗೆ ಕೂಡ ಪ್ರತಿಯೊಂದು ಮಗುವಿನ ಹತ್ರ ವಿಚಾರಿಸ್ಲಿಕ್ಕೆ, ಸೂಪರ್ವೈಸ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಸಹ ಅದು ಅನುಕೂಲ. ಆಮೇಲೆ ರೌಂಡ್ ಆಗಿ ಕೂತ್ಕೊಳ್ಳುವ ಕಾರಣ ನಾವು ನಮ್ಮ ಕಾನ್ಸೆಪ್ಟ್ ಅಲ್ಲಿ ನಾವು ಒಂದು ಕ್ಲಾಸಿಗೆ 30 ಮಕ್ಕಳು ತೆಗೆದುಕೊಳ್ಳುದು ಮ್ಯಾಕ್ಸಿಮಮ್. ಅಷ್ಟು ಇಲ್ಲ, ಕಮ್ಮಿ ಅಂತ ಇತ್ತು ಆರಂಭದಿಂದಲೇ. ಅಷ್ಟು ಮಕ್ಕಳಿಗೆ ಒಂದು ರೌಂಡ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಈ ವೃತ್ತಾಕಾರ ಒಂದು ರೌಂಡ್ ಅಲ್ಲಿ ಕೂತಾಗ ಬ್ಯಾಕ್ ಬೆಂಚರ್ ಇಲ್ಲ, ಇವರೆಲ್ಲ ಫ್ರಂಟ್ ಬೆಂಚರೇ ಬರ್ತಾರೆ. ಮತ್ತೆ ಟೀಚರಿಗೆ ಯಾವುದೇ ಮಗುವಿನ ಹತ್ರ ಹೋಗ್ಲಿಕ್ಕೆ ಮತ್ತು ಮಗುವಿಗೆ ಏನಾದ್ರು ಬೇಕಿದ್ರೆ ಟೀಚರ್ ಹತ್ರ ಹೋಗ್ಲಿಕ್ಕೆ ನೇರ ದಾರಿ ಉಂಟು, ರೀಚಬಲ್ ಏರಿಯಾ, ಅಡ್ಡ ಯಾರು ಇಲ್ಲ. ಮತ್ತೆ ಮಕ್ಕಳು ಏನ್ ಮಾಡ್ತಾರೆ ಅಂತ ಟೀಚರ್ ನೋಡ್ಬೇಕು, ಸೌಂಡ್ ಹೋಗ್ಲಿಕ್ಕೆ ಒಳ್ಳೇದಾಗ್ತದೆ. ಇನ್ನು ಇನ್ನೊಂದು ನಮ್ಗೆ ಡೌಟ್ ಏನಂತ ಹೇಳಿದ್ರೆ, ಇದು ನಿಮ್ದು ಪ್ರೈವೇಟ್ ಸ್ಕೂಲ್. ಪ್ರೈವೇಟ್ ಅಂತ ಹೇಳಿದ್ರೆ ನೀವೇ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ನಿಮ್ಮ ಫಂಡಿಂಗ್ ಇಂದ ಮಾಡುವಂಥದ್ದು. ಸೊ ಇದರಲ್ಲಿ ಗವರ್ಮೆಂಟ್ ಇದ್ದು ಏನಾದರೂ ಸಿಲೆಬಸ್ ಇದ್ದು ರಿಸ್ಟ್ರಿಕ್ಷನ್ಸ್ ಇರಲಿ ಅಥವಾ ಗವರ್ಮೆಂಟ್ ಕಂಪ್ಲೈನ್ಸಸ್ ಅಲ್ಲಿ ಏನಾದರೂ ಅವರು ಕಿರುಕುಳ ಕೊಡುವಂಥದ್ದಾಗಲಿ, ಸೊ ಅಂಥದ್ದು ಏನಾದರೂ ಸಮಸ್ಯೆಗಳು ನಿಮ್ಗೆ ಎದುರಾಯ್ತಾ, ಹೇಗೆ ಅದ್ರ ಬಗ್ಗೆ? ಹೌದು, ಆಕ್ಚುಲಿ ಒಂದು ಶಾಲೆ ಮಾಡ್ಬೇಕಿದ್ರೆ ಇವತ್ತಿನ ನಮ್ಮ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಶಾಲೆ ಮಾಡ್ಬೇಕಿದ್ರೆ ಸರ್ಕಾರದ ಅನುಮತಿ ಬೇಕೇ ಬೇಕು. ಯಾಕೆಂದ್ರೆ ಯಾರು ಸಹ ಅವರವರಷ್ಟಕ್ಕೆ ಅವರವರಿಗೆ ಗೊತ್ತಿದ್ದನ್ನು ಅವರವರಿಗೆ ತಿಳಿದ ರೀತಿಯಲ್ಲಿ ಬೋಧಿಸುವ ವ್ಯವಸ್ಥೆಗೆ ಅನುಮತಿ ಇಲ್ಲ, ಅದು ಫ್ರೀಡಮ್ ಇಲ್ಲ. ಹಾಗಾಗಿ ಸರ್ಕಾರದ ಆಡಳಿತದೊಳಗೆ ಶಾಲೆ ಯಾವ್ದು ಸಹ ನಡಿಬೇಕು, ನಾವು ಅವರ ಪರ್ಮಿಷನ್ ತಗೊಂಡೇ ಮಾಡ್ಬೇಕು. ಇನ್ನು ಕನ್ನಡ ಮಾಧ್ಯಮ ಶಾಲೆ ಮಾಡುವುದಾದ್ರೆ ಸರ್ಕಾರಕ್ಕೆ ತಿಳಿಸಿದರೆ ಸಾಕು, ಶಿಕ್ಷಣ ಇಲಾಖೆಗೆ ತಿಳಿಸಿದರೆ ಸಾಕು ನಾವೀಗ ಶಾಲೆ ಮಾಡ್ತೇವೆ ಅಂತ. ಆಗ ಅವರು ನೋಡ್ಲಿಕ್ಕೆ ಬರಬಹುದು, ಬಾರದೇ ಇರಬಹುದು. ಬಂದ್ರೆ ಒಳ್ಳೇದು, ಬಾರದಿದ್ರು ಅವ್ರಿಗೆ ವಿಶ್ವಾಸ ಇದ್ರೆ ಅವರು ಬಾರದೇ ಸಹ ಇರಬಹುದು. ಅಂತೂ ನಾವು 4ನೇ ಕ್ಲಾಸ್ನವರೆಗೆ ಕನ್ನಡ ಮಾಧ್ಯಮದಲ್ಲಿ ಪರ್ಮಿಷನ್ ಎಲ್ಲ ನಡೆಸಬಹುದು ಅಂತ ಒಂದು ನಿಯಮ ಇತ್ತು. ಆ ಟೈಮ್ ನಲ್ಲಿ ನಾವು ಇದು ಸ್ಟಾರ್ಟ್ ಮಾಡಿದ್ದು. ಹಾಗೆ ನಮಗೇನು 4 ವರ್ಷಗಳ ಕಾಲ ಯಾವ ತೊಂದರೆ ಇರಲಿಲ್ಲ. ಅದು ಬಹುಶಃ ವೀರಪ್ಪ ಮೊಯ್ಲಿ ಅವರು ಇದ್ದಾಗ ಮಾಡಿದ್ದವರು. ಆಮೇಲೆ ನಮಗೆ ತೊಂದರೆ ಆದ ಯಾವಾಗ ಅಂದ್ರೆ 5ನೇ ಕ್ಲಾಸಿನ ಪರ್ಮಿಷನ್ ನಾವು ತುಂಬಾ ಒದ್ದಾಡಬೇಕಾಯ್ತು. ಅಂದ್ರೆ ನಿಮ್ಗೆ ಗೊತ್ತಿದೆ, ಈ ಬ್ಯೂರೋಕ್ರಸಿ ಅಂತಿದೆ, ಅಧಿಕಾರಶಾಹಿಯ ದರ್ಪವನ್ನೆಲ್ಲ ಅವ್ರು ತೋರಿಸ್ತಾರೆ. ಅದು ನಂಗೆ ಗೊತ್ತಿರ್ಲಿಲ್ಲ. ನನ್ನ ಮನಸ್ಸಲ್ಲಿ ಶಾಲೆ ಮಾಡುದು ಒಂದು ಒಳ್ಳೆ ಕೆಲಸ, ಇದಕ್ಕೆ ಭಾರಿ ಗೌರವ ಇರ್ತದೆ, ಸಪೋರ್ಟ್ ಸಿಗ್ತದೆ. ಅಧಿಕಾರಿಗಳಿದು ಮಾತ್ರ ಗ್ಯಾರಂಟಿ ಸಿಗುದಿಲ್ಲ. ಇದು ಅಷ್ಟೊತ್ತಿಗೆ ಏನಾಗಿತ್ತಂದ್ರೆ ಅದು ಅವರದ್ದು ಪೂರ್ತಿ ತಪ್ಪಲ್ಲ, ಆ ಕಾಲದ ತಪ್ಪು ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟರೊಳಗೆ ಎಲ್ಲಾ ಊರುಗಳಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಮಾಡಿ, ಆ ಇಂಗ್ಲಿಷ್ ಮೀಡಿಯಂ ಶಾಲೆ ಮಾಡುವುದೇ ಹಣ ಮಾಡ್ಲಿಕ್ಕೆ ದಂಧೆ ಎಂಬ ರೀತಿಯಲ್ಲಿ ಬಂದಿತ್ತು. ಹಾಗೆ ನಾವು ಕನ್ನಡ ಮಾಧ್ಯಮ ಆದ್ರೂ ಪ್ರೈವೇಟ್ ಮಾಡ್ಬೇಕಿತ್ತು. ಯಾಕಂದ್ರೆ ಗವರ್ಮೆಂಟ್ ಗ್ರಾಂಟ್ ಕೊಡುದಿಲ್ಲ. ಗ್ರಾಂಟ್ ಕೊಡೋದೀವಿ ನಾವು ಶಾಲೆ ನಡೆಸಬೇಕಿದ್ರೆ ನಾವು ಅದಕ್ಕೊಂದು ಅನುಮತಿ ಬೇಕಲ್ಲ. ಅದು ಪ್ರೈವೇಟ್ ಆಗಿ ನಾವು ಮಾಡ್ತೇವೆ, ಯಾವ ಕಾಲಕ್ಕೂ ಗ್ರಾಂಟ್ ತೆಗೆದು ಕೇಳುವುದಿಲ್ಲ ಅಂತ ಬರ್ಕೊಡ್ಬೇಕಿತ್ತು. ಹಾಗೆ ಅದೆಲ್ಲ ಬರ್ಕೊಟ್ಟೆ ನಾವು ಮಾಡಿದ್ವಿ. ಇವತ್ತು ನಮ್ಗೆ ಗ್ರಾಂಟ್ ಸಿಗದಿರುವುದಕ್ಕೆ ಅವತ್ತು ಬರೆದು ಕೊಟ್ಟದ್ದೇ ಕಾರಣ ಒಂದು. ಆದ್ರೆ ಆಮೇಲೆ ಗವರ್ಮೆಂಟ್ 95ರ ನಂತರ ಮಾಡಿದ ಯಾವ ಶಾಲೆಗೂ ಇಷ್ಟವರೆಗೆ ಗ್ರಾಂಟ್ ಕೊಡ್ಲಿಲ್ಲ. 94ರವರೆಗೆ ಮಾತ್ರ ಕೊಟ್ಟಿದೆ. 95ರ ನಂತರ ಕೊಡುವುದಾದ್ರೆ ನಮ್ಗೆ ಸಿಗಬಹುದು, ಇದ್ರೆ ನಮ್ಗೆ ಸಿಗ್ಲಿಕ್ಕಿಲ್ಲ. ಆ ಬರ್ಕೊಟ್ಟ ಕಾರಣದಿಂದ ಸಿಗಬಾರ್ದಂತಿಲ್ಲ, ಅದೊಮ್ಮೆ ಬರ್ಸಿಕೊಳ್ತಾರೆ ಅವರಷ್ಟೇ. ಅವರಿಗೆ ಒಂದು ಹೆದರಿಕೆ ಇರ್ತದೆ, ನಾಳೆ ಇವರು ದುಡ್ಡು ಕೇಳಿದ್ರೆ ನಮ್ಮ ಗವರ್ಮೆಂಟ್ ನಾವು ಬರ್ಕೊಟ್ಟಿದ್ದೇವೆ ಅವರಿಗೆ. ಮತ್ತು ನಾವು ಅದು ಪ್ರೈವೇಟ್ ಆಗಿ ನಡೆಸ್ತಾ ಇದ್ದೇವೆ. ಪ್ರೈವೇಟ್ ಆಗಿ ನಡೆಸೋದಂದ್ರೆ ಸಂಪೂರ್ಣ ನಮ್ಮದೇ ಖರ್ಚು. ಅಂದ್ರೆ ಅದಕ್ಕೆ ಹೆಚ್ಚಂದ್ರೆ ನಾವು ಪೇರೆಂಟ್ಸ್ ಇಂದ ಡೊನೇಷನ್ ತಗೊಳ್ಬಹುದು. ಆ ಡೊನೇಷನ್ ಮೇಲೆ ಅವ್ರದ್ದು ಮಿತಿ ಉಂಟು, ಅದಕ್ಕಿಂತ ಹೆಚ್ಚು ಡೊನೇಷನ್ ತಗೊಳ್ಬಾರ್ದು, ಮನಸ್ಸಿಗೆ ಬಂದಷ್ಟು ತಗೊಳ್ಳಿಕ್ಕೆ ಆಗುದಿಲ್ಲ. ಅದನ್ನ ನಾವು ತಗೊಳ್ಳಿಕ್ಕೆ ಸಿಕ್ಕುದಿಲ್ಲ ಬಿಡಿ. ನಮ್ಮ ಕನ್ನಡ ಮೀಡಿಯಂ ಶಾಲೆ ದೊಡ್ಡ ದೊಡ್ಡವರು ಬಂದು ಇಲ್ಲಿ ಸೇರುದಿಲ್ಲ, ದುಡ್ಡಿದ್ದವರು ಬರುವುದಿಲ್ಲ. ಹಾಗಾಗಿ ನಮಗೆ ನಾವೇ ನಡೆಸಬೇಕಾಗ್ತದೆ ಪ್ರೈವೇಟ್ ಶಾಲೆ. ಪ್ರೈವೇಟ್ ಶಾಲೆ ಹೇಗೆ ನಡೆಸ್ತೇವೆ ಎನ್ನುವುದೊಂದು ಅನೇಕರಿಗೆ ಒಂದು ಕುತೂಹಲ. ನಮ್ಗೆ ಈಗ ಅದೇ ಡೌಟ್, ಅಂದ್ರೆ ಇದಕ್ಕೆ ಇಷ್ಟೆಲ್ಲ ದೊಡ್ಡ ಸಂಸ್ಥೆಯನ್ನು ನಡೆಸಲಿಕ್ಕೆ ನಿಮ್ಗೆ ಫಂಡ್ ಇದ್ದ ಅರೇಂಜ್ಮೆಂಟ್ ಎಲ್ಲಿ, ಇದಕ್ಕೆ ಯಾರು ಕೊಡ್ತಾರೆ? ಅಂದ್ರೆ ಫೀಸ್ ಖಂಡಿತ ಸಾಕಾಗುದಿಲ್ಲ ಅಂತ ಹೇಳಿ ನಮ್ಗೆ ಗೊತ್ತುಂಟು. ಸೊ ಹಾಗೆ ನೀವು ಕೂಡ ಏನು ಬಿಸ್ನೆಸ್ ಮ್ಯಾನ್ ಅಲ್ಲ, ಅಥವಾ ನೀವು ಕೂಡ ಒಂದು ರಿಟೈರ್ಡ್ ಅಧ್ಯಾಪಕರಾಗಿಯೇ ನೀವು ರಿಟೈರ್ಡ್ ಆದದ್ದು. ಸೊ ಇದಕ್ಕೆ ಫಂಡ್ ಇದ್ದ ಅರೇಂಜ್ಮೆಂಟ್ ನೀವು ಹೇಗೆ ಮಾಡ್ಕೊಳ್ತೀರಿ? ಅದೇ ಫಂಡಿನ ಅರೇಂಜ್ಮೆಂಟ್ ಅಂದ್ರೆ ಒಂದು ನಾವು ಮಕ್ಕಳಿಂದ ಫೀಸ್ ತೆಗೆದುಕೊಳ್ತೇವೆ. ಎರಡನೇದು ಫೀಸ್ ನಲ್ಲಿ 2 ಭಾಗ ಇರ್ತದೆ, ಡೊನೇಷನ್ ಮತ್ತು ಫೀಸ್ ಅಂತ 2 ಭಾಗ ಇರ್ತದೆ. ಮತ್ತೆ ನಾನು ಇದಕ್ಕೆ ಏನು ಮಾಡಿದ್ದೇನೆ ಅಂದ್ರೆ, ನಮ್ಮ ಈ ಶಾಲೆಯ ವ್ಯವಸ್ಥೆಯನ್ನೆಲ್ಲ ನೋಡ್ಲಿಕ್ಕೆ ಬಂದವರು ಅವ್ರು ಹೇಳಿದ್ರು, ನಾವು ಇದಕ್ಕೆ ಬಡ ವಿದ್ಯಾರ್ಥಿಗಳು ಸೇರುವುದಾದ್ರೆ ನಾವು ಇದಕ್ಕೆ ಸ್ವಲ್ಪ ದುಡ್ಡು ಕೊಡ್ತೇವೆ, ಸ್ಪಾನ್ಸರ್ಶಿಪ್ ಮಾಡ್ತೇವೆ ಅಂತ ಹೇಳಿದ್ರು. ನಾವು ಒಂದು ಮಗುವಿನ ಫೀಸ್ ಕೊಡ್ತೇವೆ ಅಂತ. ಅಲ್ಲಿವರೆಗೆ ನಮ್ಗೆ ಐಡಿಯಾ ಇರ್ಲಿಲ್ಲ ಅವರಾಗಿ ಹೇಳುವಲ್ಲಿವರೆಗೆ. ಅವರಾಗಿ ಹೇಳಿದ ಮೇಲೆ
ಒಂದು ಐಡಿಯಾ ಬಂತು. ಆದ್ರೆ ನಾನು ಅವ್ರಿಗೆ ಒಂದು ಕಂಡೀಷನ್ ಹಾಕಿದೆ, ನೀವು ಸ್ಪಾನ್ಸರ್ಶಿಪ್ ಮಾಡಿ 1 ವರ್ಷ ಮಾಡಿದ್ರೆ ಸಾಲದು, ಹೌದು ಮಾಡುದಿದ್ರೆ ನೀವು 7 ವರ್ಷ ಮಾಡ್ಬೇಕು. 1ನೇ ಕ್ಲಾಸಿಂದ 7ನೇ ಕ್ಲಾಸ್ ಅವ್ರಿಗೆ ಮಗು ಬರುವಲ್ಲಿವರೆಗೆ ಮಾಡ್ಬೇಕು. ಆಮೇಲೆ ಇಂಗ್ಲಿಷ್ ಮೀಡಿಯಂ ಅದು ಅವ್ರಿಗೆ ಬಿಟ್ಟದ್ದು. ಬಟ್ ಕನ್ನಡ ಮಾಧ್ಯಮ ಇರುವಷ್ಟು ದಿವಸ ನೀವು ಕೊಡುದಾದ್ರೆ 7 ವರ್ಷ ಕೊಡ್ಬೇಕು, ಕಂಟಿನ್ಯೂಸ್ ಕೊಡ್ಬೇಕು ಹೇಳಿದ್ದೆವು. ಹಾಗೆ ಒಂದು 20-25 ಜನ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾರೆ. ನಾವೇನ್ ಮಾಡ್ತೇವೆ ಅಂದ್ರೆ ಅವರಿಗೆ ಅವರ ಹೆಸರಿನಲ್ಲಿ ಯಾವ ಮಗು ಕಲಿತದ, ಆ ಮಗುವಿನ ಹೆಸರು, ಮಗುವಿನ ಅಪ್ಪನ ಹೆಸರು, ಅಮ್ಮನ ಹೆಸರು, ಅವರ ಫೋಟೋ, ಅವರ ಆಧಾರ್ ಕಾರ್ಡ್, ಮತ್ತೆ ಅವರ ಇನ್ಕಮ್ ಲೆವೆಲ್, ಇದನ್ನೆಲ್ಲ ಅವ್ರಿಗೆ ತಿಳಿಸ್ತೇವೆ. ಪ್ಲಸ್ ಪ್ರತಿ ವರ್ಷ ಮಗುವಿನ ಆಕ್ಟಿವಿಟಿಗಳ ಒಂದು ರೆಕಾರ್ಡ್ ಮತ್ತು ಮಗು ಪಬ್ಲಿಕ್ ಫಂಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ ಫೋಟೋಗಳು ಮತ್ತೆ ಆನ್ಯುವಲ್ ಮಾರ್ಕ್ಸ್ ಕಾರ್ಡ್ ಇಷ್ಟೊಂದು ಈಗ ನಾವು ಏಪ್ರಿಲ್ ನಲ್ಲಿ ಅವರಿಗೆ ಕಳಿಸ್ತೇವೆ. ನಾವು ಕಳಿಸಿದ್ರೆ ಅವರು ಜೂನ್ ಒಳಗೆ ಆ ಮಗುವಿನ ಹಣ ಕಳಿಸ್ತಾರೆ. ಈ ರೀತಿ ನಡೀತಾ ಉಂಟು. ಅಂದ್ರೆ ನಾವು ವಿಶ್ವಾಸ ಇಟ್ಟುಕೊಳ್ಳುವಲ್ಲಿ ಸಿಸ್ಟಮ್ಯಾಟಿಕ್ ಇದ್ರೆ ಇದೆಲ್ಲ ನಡೀತದೆ, ಇಲ್ಲದ್ರೆ ನಡೆಯುವುದಿಲ್ಲ. ಈ ವರ್ಷ ಕಳೆದ ವರ್ಷ ನಮ್ಗೆ ಬೆಂಗಳೂರಿನಿಂದ LS ಶೇಷಗಿರಿ ರಾಯರ್ ಅಂತ ಹೇಳುವವರು, ಅವರು ತೀರಿ ಹೋದ ಕಾರಣ ಅವರ ಹೆಂಡತಿ ಅವರು ನಮಗೆ ಒಂದು 5 ಲಕ್ಷ ರೂಪಾಯಿ ಮತ್ತೆ ಈ ವರ್ಷ ಒಂದು 2 ಲಕ್ಷ ಆಡ್ ಮಾಡಿ 7 ಲಕ್ಷ ರೂಪಾಯಿ ಒಂದು ಫಂಡ್ ಕೊಟ್ಟಿದ್ದಾರೆ. ನಾವು ಅದನ್ನು ಬ್ಯಾಂಕ್ ಅಲ್ಲಿ ಇಟ್ಟು ಅದರಿಂದ ಸಿಕ್ಕಿದ ಬಡ್ಡಿಯಿಂದ 3 ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡ್ತೇವೆ. ಹಾಗೆ ಅದಕ್ಕಿಂತ ಮೊದಲು ಸುಳ್ಯದಲ್ಲಿ ಇದ್ದ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ಶೀಲಾ ನಾಯಕ್ ಅಂತ ಹೇಳುವವರು, ಅವರು ಅವರ ಹೆಸರು ಅವರ ಗಂಡನ ಹೆಸರು 1 ಲಕ್ಷ ಡೆಪಾಸಿಟ್ ಕೊಟ್ಟಿದ್ರು. ಅದ್ರ ಬಟ್ ಈಗ ಆಗ ಅವ್ರು ಕೊಟ್ಟಾಗ 10,000 ರೂಪಾಯಿ ತಿಂಗಳಿಗೆ ಸಿಗ್ತದೆ, ವರ್ಷಕ್ಕೆ ಸಿಗ್ತಿತ್ತು. ಈಗ 6,000 5,000 ಸಿಗ್ತದೆ. ಆದ್ರೆ ನಾವು ಅದನ್ನು ಗಣಿಸುದಿಲ್ಲ, ಗೌರವದಿಂದ ಅದನ್ನು ಮಕ್ಕಳಿಗೆ ಕೊಡ್ತೇವೆ. ಇನ್ನು ನಮ್ಗೆ ದೊಡ್ಡ ಸಮಸ್ಯೆ ಯಾರ್ದಂದ್ರೆ ಪೇರೆಂಟ್ಸ್ ಸ್ಕಾಲರ್ಶಿಪ್ ಇಲ್ಲ, ಫೆಲೋಶಿಪ್ ಇಲ್ಲದಿದ್ರು ಸಹ ನಮ್ಗೆ ಫುಲ್ ಫೀಸ್ ಕೊಡುದಿಲ್ಲ, ಅರ್ಧಂಬರ್ಧ ಕೊಡ್ತಾರೆ. ಆದ್ರೆ ನಾವು ಅದನ್ನೆಲ್ಲ ಗಣಿಸ್ತಾ ಕೂತ್ರೆ ಶಾಲೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹೇಗೋ ನಡೀತು. ನಾನು ಮತ್ತೆ ನನ್ನ ಸಂಬಳ ಎಷ್ಟು ಪೆನ್ಷನ್ ಅಲ್ಲಿ ಬರ್ತದೆ ಅಷ್ಟು ಹಣ ಶಾಲೆಗೆ ಹಾಕ್ತಾ ಇರ್ತೇನೆ. ನನ್ನ ಹೆಂಡತಿ ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾಳೆ. ಹಾಗಾಗಿ ಶಾಲೆ ನಿಮ್ಮ ಒಂದು ಆ ಕಾಪರೇಷನ್ ನಲ್ಲಿ ನಡೀತದೆ. ಹೌದು. ಹಾಗೆ ನಾನು ಕೇಳುವಂತದ್ದು, ಈಗ ದೊಡ್ಡ ದೊಡ್ಡ ಕಂಪನಿಗಳಿದ್ದಾರೆ, ಈ CSR ಫಂಡ್ಸ್ ಅಂತ ಹೇಳಿರ್ತದೆ ಕಂಪನಿಯಲ್ಲಿ. ಸೊ ಅದರಿಂದ ಏನಾದ್ರು ನಿಮ್ಗೆ ಬೆನಿಫಿಟ್ ಸಿಗ್ತದಾ, ಅಥವಾ ಅದರಲ್ಲಿ ಏನಾದ್ರು ಆಪ್ಷನ್ಸ್ ಇದೆಯಾ, ಅದಕ್ಕೆ ಏನಾದ್ರು ಅಡೆತಡೆಗಳು ಉಂಟಾ ಅಂತ ಹೇಳಿ? CSR ಫಂಡ್ ಸಿಗ್ಬೇಕೆಂಬ ಕಾರಣಕ್ಕೆ ನಾವು ನಮ್ಮ ಶಾಲೆಗೆ ಬೇಕಾದ ಎಲ್ಲ ಸರ್ಟಿಫಿಕೇಟ್ ಗಳನ್ನು ಮಾಡಿದ್ದೇವೆ, ರಿಜಿಸ್ಟ್ರೇಷನ್ ಮಾಡಿಸಿದ್ದೇವೆ, ಮತ್ತೆ ಇದು ಫಾರಿನ್ ಗ್ರಾಂಟ್ FCRA ಮಾಡಿಸಿದ್ದೇವೆ. ಆಮೇಲೆ ಇನ್ನೊಂದು 10A 10B ಸರ್ಟಿಫಿಕೇಟ್ ಮಾಡಿಸಿದ್ವಿ. ತುಂಬಾ ಸರ್ಟಿಫಿಕೇಟ್ಗಳನ್ನು ಮಾಡಿಸಿದ್ದೇವೆ ನಾವು. ಅವುಗಳನ್ನೆಲ್ಲ ಹಚ್ಚಿ ನಾವು ಕೊಟ್ರೆ CSR ಫಂಡ್ ಸಿಗಬಹುದು. ಅದ್ರ ಮೇಜರ್ ಪ್ರಾಬ್ಲಮ್ ಏನಂದ್ರೆ ನಮ್ದು ಪ್ರೈವೇಟ್ ಸ್ಕೂಲ್ ಆದ ಕಾರಣ, ಪ್ರೈವೇಟ್ ಸ್ಕೂಲ್ನವ್ರು ಅಂದ್ರೆ ಹಣ ಇದ್ದವರು ಅಂತ ಲೆಕ್ಕ. ಗವರ್ಮೆಂಟ್ ಸ್ಕೂಲ್ಗೆ ಆದ್ರೆ ಹೆಲ್ಪ್ ಮಾಡ್ತೇವೆ ಅಂತ. ಅದ್ರ ಎಷ್ಟು ಸಲ ಅವ್ರು ಗವರ್ಮೆಂಟ್ ಸ್ಕೂಲಿಗೆ ಕೊಟ್ಟ ಹೆಲ್ಪ್ ದಂಡ ಆಗ್ತದೆ, ಅಲ್ಲಿ ಉಪಯೋಗ ಆಗುದಿಲ್ಲ ಅದು. ಬಟ್ ಅದನ್ನ ಅವರಿಗೆ ದೂರುವ ಹಾಗಿಲ್ಲ. ಬಟ್ ಅವರ ಸಿಸ್ಟಮ್ ಹಾಗಿರ್ತದೆ. ಹೌದು, ಅವರ ಲಿಮಿಟೇಷನ್ ಒಳಗೆ ಅವ್ರು ಕೊಡ್ತಾರೆ. ಬಟ್ ನಮಗೆ ಕರ್ನಾಟಕ ಬ್ಯಾಂಕಿನವರು ಒಂದು ವ್ಯಾನ್ ಕೊಟ್ಟಿದ್ದಾರೆ ಅವರ CSR ಫಂಡ್ ಅಲ್ಲಿ. ಆಮೇಲೆ ಈ ವರ್ಷ ಇನ್ನೊಮ್ಮೆ ನಾವು ಅಪ್ಲೈ ಮಾಡಿದ್ರೆ ಅವರು ಕೊಡುವ ಸಾಧ್ಯತೆ ಉಂಟು. ಮತ್ತೆ ಒಬ್ರು ಕೆಮ್ಟ್ರೆಂಡ್ ಅಂತ ಜರ್ಮನಿ ಒಂದು ಕಂಪನಿ, ಅವರಿದ್ದೊಂದು ಬೆಂಗಳೂರಿನಲ್ಲಿ ಆಫೀಸ್ ಉಂಟು, ಅದೇ ಭಾರತದ ಹೆಡ್ ಆಫೀಸ್. ಅದ್ರಲ್ಲಿ CEO ಆಗಿರುವವರು ನಮ್ಮವರೇ, ನಮ್ಮ ಪರಿಚಯದವರೇ. ಇವರು ರಾಜೇಶ್ ಪಡ್ಕೆ ಅಂತ, ಚಿತ್ಪಾವನರೆ. ಅವರು ನಮ್ಗೆ ಒಂದು ಹೆಮ್ಮೆ. ಹೌದು, ಅವರಾಗಿ ನಮ್ಮ ಶಾಲೆ ಬಂದು ನೋಡಿ ಅವರಿಗೆ ಇದು ನಿಜವೇ ಪ್ರಾಮಾಣಿಕವಾಗಿ ಇಲ್ಲಿ ಹಣ ಖರ್ಚಾಗ್ತದೆ ಅಂತ ತಿಳಿದು ಅವರು ಮಕ್ಕಳ ಎಜುಕೇಶನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೊಂದು CSR ಫಂಡ್ ನಮ್ಗೆ ಬರ್ತದೆ. ಉಳಿದಂತೆ CSR ಫಂಡ್ ನಮ್ಗೆ ಹೆಚ್ಚು ಕನೆಕ್ಟ್ ಮಾಡಿ ಆಗ್ಲಿಲ್ಲ. ಹಾಗಂತ ನಾವು ನಮ್ಮ ಶಾಲೆಯ ಪರ್ಫಾರ್ಮೆನ್ಸ್ ಅಲ್ಲಿ ಹಿಂದೆ ಬೀಳಲಿಲ್ಲ. ನಮ್ಗೆ ಕೆಲವು ರಿಕಗ್ನಿಷನ್ ಗಳು ಸಿಕ್ಕಿವೆ. ಸ್ವಚ್ಛ ಶಾಲೆ, ಹಸಿರು ಶಾಲೆ, ಜಲಮಿತ್ರ, ಅರಣ್ಯ ಮಿತ್ರ, ಈ ತರದ ಪ್ರಶಸ್ತಿಗಳು ಸಿಕ್ಕಿದೆ. ಯಕ್ಷಗಾನದಲ್ಲಿ ಮತ್ತೆ ಸಾಹಿತ್ಯದಲ್ಲಿ ಕೂಡ ನಮ್ಮ ಶಾಲೆ ಒಳ್ಳೆ ಪ್ರೈಸ್ ತೆಗೆದುಕೊಂಡಿದೆ. ಏನು ಹಿಂದೆ ಬೀಳಲಿಲ್ಲ. ಈಗ ಇಲ್ಲಿ ನಾವೆಲ್ಲ ಸುತ್ತಾಡುವಾಗ ನೀವೆಲ್ಲ ನಮ್ಗೆ ತೋರಿಸಿದ್ರಿ ಇಲ್ಲಿ, ಅಂದ್ರೆ ಪರಿಸರ ಸ್ನೇಹಿ, ಪರಿಸರದಲ್ಲಿಯೇ ಮಕ್ಕಳು ಓಡಾಡಿಯೇ ಕಲಿಬೇಕು ಅಂತದ್ದೇ ಒಂದು ಪರಿಸರವನ್ನ ಇಲ್ಲಿ ಬಿಲ್ಡಪ್ ಮಾಡಿದಿರಿ. ಸೊ ಅದೇ ರೀತಿ ಇಲ್ಲಿ ಒಂದು ಕಡೆ ಹೋಗುವಾಗ ಎಲ್ಲ ಮರದ ಸಾಮಾನುಗಳು, ಮತ್ತೆ ಮರದ ಕುರ್ಚಿ, ಮತ್ತೆ ಮರದ್ದು ಒಂದು ಲೇತ್ ಮೆಷಿನ್ ಎಲ್ಲ ಕಂಡಿತು. ಅಂದ್ರೆ ಕಾರ್ಪೆಂಟ್ರಿ ವರ್ಕ್ಶಾಪ್ ನ ತರನೇ ಪಕ್ಕ ಕಂಡಿತು. ಇದೊಂದು ಶಾಲೆಗೆ ಬಂದಿದ್ದೇನೋ ಇಲ್ಲಿ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಸೊ ಅದಕ್ಕೆ ಅದರ ಹಿಂದಿನ ಒಂದು ಸ್ಟೋರಿ ಏನು ಅಂತ ಹೇಳಿ ನಮ್ಗೆ ಒಂದು ತಿಳಿಸಿಕೊಡಿ. ಅಂದ್ರೆ ಅದು ನಿಜವಾಗಿ ಅದು ವರ್ಕ್ಶಾಪೇ, ಮರದ ಕೆಲಸದ ವರ್ಕ್ಶಾಪ್ ಅದು. ಅದೇನಂದ್ರೆ ನಮ್ಮ ಈ ಕೊರೋನಾ ಬಂದ ಟೈಮ್ನಲ್ಲಿ ಆಗ ನಾವು ಸುಮಾರು 1 ವರ್ಷ ಶಾಲೆಗೆ ರಜೆ ಕೊಡ್ಬೇಕಾಯ್ತು. ಅಂದ್ರೆ ನಾವಿಲ್ಲಿ ಮಧ್ಯಾಹ್ನ ಮಕ್ಕಳಿಗೆ ಅಗತ್ಯ ಇರುವವರಿಗೆ ಅಡುಗೆ ಮಾಡಿ ಬಡಿಸ್ತೇವೆ. ಅದಕ್ಕೆ ನಾವು ಕಟ್ಟಿಗೆ ಸಂಗ್ರಹ ಮಾಡಿದ್ದಿರ್ತದೆ. ಅದೆಲ್ಲ ಗೆದ್ದಲು ತಿಂದು ಕುಂಬಾಗಿ ಹೋಯ್ತು, ಉಪಯೋಗವಿಲ್ಲದ ಕಾರಣ. ಆಗ್ಲೇ ಇನ್ನೊಂದು ಸಲ ಇದು ಗೆಲ್ಲುಗಳನ್ನೆಲ್ಲ ಕಡ್ದು ಕಟ್ಟಿಗೆ ಮಾಡುವ ಟೈಮ್ ಕೂಡ ಬಂತು. ಅಂದ್ರೆ ಗೆಲ್ಲುಗಳು ತುಂಬಿದ್ದು, ನಾವು ಕಡಿದಿದ್ರೆ ಅದು ಒಟ್ಟು ಮುರಿದು ಹಾಳಾಗ್ತದೆ. ಏನ್ ಮಾಡುದು ಕಡ್ದು ಅಂತ ಒಂದು ಪ್ರಶ್ನೆ ಬಂತು. ಆಗ ನನಗೆ ಖಂಡಿತ ನಾವು ಇದನ್ನು ಕ್ರಿಯೇಟಿವ್ ಆಗಿ ಮಾಡ್ಬೇಕು, ಅದಕ್ಕೆ ಒಂದು ವ್ಯಾಲ್ಯೂ ಎಡಿಷನ್ ಮಾಡಬೇಕು ಅಂತ. ವ್ಯಾಲ್ಯೂ ಎಡಿಷನ್ ಹೇಗೆ ಮಾಡಬಹುದು ಅಂದ್ರೆ ಅದನ್ನು ಆಟಿಕೆಗಳನ್ನಾಗಿ ಮಾಡೋದ್ರ ಮೂಲಕ ಮಾಡಬಹುದು ಅಂತ ನಾವು ಎಣಿಸ್ಕೊಂಡು
ಹಾಗೆ ನಾನು ಎಣಿಸ್ಕೊಂಡು ಅದಕ್ಕೆ ಬೇಕಾದ ಲೇತ್ ಮಿಷನ್ ಅದೆಲ್ಲ ತೆಗೆದೆ. ಅದಕ್ಕೆ ಬ್ಯಾಂಕಿಂದ ಒಂದು ಲೋನ್ ಸಹ ತೆಗೆದಿದ್ದೆ. ಅದಕ್ಕೆ ಸೆಟ್ಲ್ಮೆಂಟ್ ಮಾಡಿದ್ದೇವೆ. ನಮ್ಮ ಪರ್ಪಸ್ ಏನಂದ್ರೆ ಈ ಮರವನ್ನು ಉಪಯೋಗಿಸಿ ಮರದ ಆಟಿಕೆಗಳನ್ನು ತಯಾರು ಮಾಡಿ ಮಕ್ಕಳಿಗೆ ಕ್ರಿಯೇಟಿವ್ ಆಗಿ ಡೆವಲಪ್ ಆಗಲಿಕ್ಕೆ, ಅವರಿಗೆ ಗಣಿತ ಆಗಲಿ ಲ್ಯಾಂಗ್ವೇಜ್ ಆಗಲಿ ಇದರಿಂದ ಕಲಿಯೋದಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಅವರು ಆಟಿಕೆಗಳು ಮಾಡಿಕೊಡ್ಬೇಕಂತ ಆಸಕ್ತಿ ಇದೆ. ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೂ ಇನ್ನೊಂದು ಸ್ವಲ್ಪ ಒಂದೆರಡು ತಿಂಗಳು ಬೇಕು ನನಗೆ ಸೆಟ್ ಮಾಡಲಿಕ್ಕೆ. ಎಲ್ಲ ಸೆಟ್ ಆದರೆ ಆಮೇಲೆ ನಾನು ಅದನ್ನು ಒಮ್ಮೆಲೆ ಮಾರ್ಕೆಟಿಗೆ ಹಾಕಿ ಅದರಲ್ಲಿ ಸಿಕ್ಕಿದ ಲಾಭವನ್ನು ಶಾಲೆಗೆ ಒಂದು ಇನ್ಕಮ್ ಆಗಿ, ಅಂದ್ರೆ ಅದು ಪರ್ಮನೆಂಟ್ ಇನ್ಕಮ್ ಆಗಿ ಆಗುವ ಹಾಗೆ ಮಾಡುದು. ಸೊ ಈಗ ಶಾಲೆ ನಡೆಸಲಿಕ್ಕೆ ಫಂಡ್ ಎಲ್ಲಿಂದ ಅಂತ ನನ್ನ ಮಕ್ಕಳಿಗೆ ಸಮಸ್ಯೆ ಬರಬಾರದು. ಶಾಲೆ ನಡೆಸುವ ಜವಾಬ್ದಾರಿ ಕೊಟ್ಟಿದ್ದಾರೆ, ಫಂಡ್ ಎಲ್ಲಿದೆ ಅಂದ್ರೆ ಹೀಗೆ ಬರ್ತದೆ ಅಂತ ಒಂದು ಆಗಲಿ ಅಂತ ನಮ್ಮ ಒಂದು ಆಸಕ್ತಿ, ಒಂದು ಸೋರ್ಸ್ ಆಗ್ತದೆ ಅಂತ. ಮತ್ತೆ ನೀವು ಒಂದು ಏನಂದ್ರೆ ಆಗೊಂದು ಕೇಳಿದ ಪ್ರಶ್ನೆಯೊಳಗೆ ಈ ಶಾಲೆಯ ಸೌಲಭ್ಯಗಳ ಬಗ್ಗೆ, ನಾವು ಪ್ರಕೃತಿಯಿಂದ ಸಿಕ್ಕುವ ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದೇವೆ. ಈಗ ಉದಾಹರಣೆ ನಾವು ಈಗ ಇಲ್ಲಿ ಕುಳಿತಿರುವುದು ಇದರಲ್ಲಿ ಬಯಲು ರಂಗಮಂದಿರ. ಇಲ್ಲಿ ಮಕ್ಕಳು ತುಂಬಾ ಆಟಗಳನ್ನು, ಮಳೆಗಾಲದಲ್ಲಂತೂ ಜಾರುವ ಆಟ ಏನೇನೋ ಆಟಗಳನ್ನು ಆಡ್ತಾರೆ. ಸಣ್ಣ ಮಕ್ಕಳು ತುಂಬಾ ಆಟ ಆಡ್ತಾರೆ. ಅವರನ್ನು ಬೇರೆಯವರು ನೋಡ್ತಾರೆ ಎಂಬ ಎಚ್ಚರ ಇಲ್ಲದೆ ಆಡ್ತಾರೆ. ಹಾಗೆ ಅವರಿಗೆ ಇಲ್ಲಿ ಸ್ಟೇಜ್ ಫಿಯರ್ ಹೋಗಿಬಿಡ್ತದೆ. ಅವರಿಗೆ ಗೊತ್ತಿಲ್ಲ ಅವರು ಸ್ಟೇಜಿನ ಮೇಲೆ ಇದ್ದಾರೆ, ಗೊತ್ತಿಲ್ಲ. ಹೌದೌದು, ಅಲ್ಲಿ ಜನ ನೋಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ ಅವರಿಗೆ. ನಮಗೆ ನೋಡಿ ಖುಷಿ ಆಗ್ತದೆ ಅವರನ್ನು, ಬಟ್ ನಾವು ನೋಡ್ತಾ ಇದ್ದೇವೆ ಅಂತ ಅವರಿಗೆ ಗೊತ್ತಿಲ್ಲ. ನಾವು ಏನಾದ್ರು ಕಮೆಂಟ್ ಮಾಡಿದ್ರೆ ಕೂಡಲೇ ಒಮ್ಮೆ ನಿಲ್ಲಿಸ್ತಾರೆ, ಮತ್ತೆ ಆಡ್ತಾರೆ. ಹೌದು, ಅವರಷ್ಟಕ್ಕೆ ಅವರು. ಹೌದು. ಮತ್ತೆ ಸಣ್ಣ ಬಾಲವಾಡಿ ಮಕ್ಕಳಿಗೆಲ್ಲ ನಾವು ದೊಡ್ಡ ಹಾಲ್ ಅನ್ನೇ ಬಿಟ್ಟು ಕೊಟ್ಟಿದ್ದೇವೆ. ಯಾಕಂದ್ರೆ ಅವ್ರಿಗೆ ತುಂಬಾ ಜಾಗ ಬೇಕಾಗ್ತದೆ. ಅವ್ರನ್ನ ಸಣ್ಣ ರೂಮ್ ನಲ್ಲಿ ಹಾಕಿ ಇಡೀ ದಿವಸ ಬರೀರಿ ಅಂತ ಹೇಳಿದ್ರೆ ಅವ್ರಿಗೆ ಬರೆಯುವುದ್ರ ಮೇಲೆ ಎಲರ್ಜಿ ಬಂದಿಟ್ಟಿರ್ತದೆ. ಮತ್ತೆ ನಾವು ಬರಹದ ಮನೆ ಅಂತ ಒಂದಿದೆ, ಅಲ್ಲಿ ಬರಹದ ಮನೆ ಅಂದ್ರೆ ಅದ್ರಲ್ಲಿ ನಾವು ಇಡೀ ಕ್ಲಾಸ್ ರೂಮ್ ನಲ್ಲಿ ಹೊಯ್ಗೆ ಹಾಕಿಟ್ಟಿದ್ದೇವೆ. ಯಾವ ಹೊಯ್ಗೆ ಅನ್ನೋದು ಮಕ್ಕಳಿಗೂ ದೊಡ್ಡವರಿಗೂ ಪ್ರೀತಿ. ಸೊ ಅವರಲ್ಲಿ ತುಂಬಾ ರೀತಿಯ ಆಟಗಳನ್ನ ಆಡ್ತಾರೆ. ಅಲ್ಲಿ ಗುಡ್ಡ ಮಾಡೋದು, ಗುಹೆ ಮಾಡೋದು, ಕಾಲುವೆ ಮಾಡೋದು, ರಸ್ತೆ ಮಾಡೋದು, ಹೀಗೆ ತುಂಬಾ ಆಟಗಳನ್ನ ಆಡಿ ಕ್ರಿಯೇಟಿವ್ ಆಗಿ ಇರ್ತಾರೆ ಅವರು. ಟೀಚರ್ಸ್ ಅವರನ್ನು ಕರ್ಕೊಂಡು ಹೋಗುದಷ್ಟೇ ಕೆಲಸ, ನೇಚರ್ ಅಲ್ಲೇ ಇರ್ತಾರೆ. ಹೌದು, ಆ ರೀತಿ ಇರ್ತಾರೆ. ಮತ್ತೆ ನಾವು ದೊಡ್ಡ ದೊಡ್ಡ ಮರಗಳನ್ನು ಕಡಿಯದೇ ಇರುವುದರಿಂದ ನಾವು ಮಕ್ಕಳಿಗೆ ಒಂದು ಗುಣ ಕೊಟ್ಟಿದ್ದೇವೆ. ಏನಂದ್ರೆ ಪ್ರತಿಯೊಂದು ಮಗು ನಿತ್ಯ ಒಂದು ಮರಕ್ಕೆ ನಮಸ್ಕಾರ ಮಾಡ್ಬೇಕು ಅಂತ. ಸೊ ಒಂದು ಮರ, ನಿರ್ಧಾರಿತವಾದ ಒಂದು ಮರ ಇರ್ತದೆ ಅವರಿದ್ದು, ಆ ಮರಕ್ಕೆ ನಮಸ್ಕಾರ ಮಾಡುವ ಶಿಸ್ತು ಇಟ್ಟುಕೊಳ್ತಾರೆ ಅವರು. ಅದು ಈಗ ನಾವು ಬೇಸಿಗೆ ಕಾಲದಲ್ಲಿ ಅಲ್ಲಿ ನಮ್ಮ ಇದರಲ್ಲಿ ಔಷಧೀಯ ವನದಲ್ಲಿ ಮಕ್ಕಳಿಗೆ ನೀರು ಹಾಕುವ ಒಂದು ಜವಾಬ್ದಾರಿ ಕೊಡ್ತೇವೆ. ಟೀಚರ್ ಕರ್ಕೊಂಡು ಹೋಗ್ತಾರೆ, ಆ ಟ್ಯಾಂಕಿಯಲ್ಲಿ ನೀರು ತುಂಬಿಸಿಟ್ಟಿರ್ತೇವೆ. ಅವ್ರ ಮಕ್ಕಳು ಅಲ್ಲಿಂದ ತೆಗೆದು ನೀರು ಒಂದೊಂದು ಗಿಡಕ್ಕೆ ಹಾಕಿ ಆ ನೀರು ಹಾಕುವುದರಿಂದ ಏನು ಲಾಭ ಅಂದ್ರೆ ಮಗುವಿಗೆ ಒಂದು ಪ್ರಜ್ಞೆ ಬರ್ತದೆ, ನಾನು ನೀರು ಹಾಕ್ತಿದ್ದೇನೆ ಅದಕ್ಕೆ ಅಂತ. ಅದು ಸಾಕ ನಾವು ಬಿಡ್ತೇವೆ, ಆದ್ರೆ ಮಕ್ಕಳಿಗೆ ಜವಾಬ್ದಾರಿ ಡೆವಲಪ್. ಹೌದು, ಅದು ಅವ್ರ ಮನೆಯಲ್ಲಿ ಅವರು ಮುಂದುವರಿಸಬಹುದು. ಹಾಗಿದೆ. ಇನ್ನು ಇಲ್ಲಿ ನಾವೊಂದು ಸೂರ್ಯನ ಒಂದು ಕಾನ್ಸೆಪ್ಟ್ ಮಾಡಿದ್ದೀರಿ ನೀವು. ಸೂರ್ಯ ಮತ್ತೆ ಗ್ರಹಗಳು ಎಲ್ಲ ನೋಡಿದ್ದೇವೆ. ಸೂರ್ಯ ಒಂದು ದೇವಸ್ಥಾನ ತರನೇ ಇದೆ. ಸೊ ಅದ್ರ ಹಿಂದಿನ ಇದು ಎಂತ ಉದ್ದೇಶ ಏನು ಮಕ್ಕಳಿಗೆ? ಆಕ್ಚುಲಿ ಅದು ನಾವು ದೇವಸ್ಥಾನ ಎಂಬ ಪರಿಕಲ್ಪನೆಯಲ್ಲೇ ಮಾಡಿದ್ದು. ಮಾಡು ಮತ್ತು ಗೋಡೆ ಎರಡೂ ಇಲ್ಲ, ಗರ್ಭಗುಡಿಯೂ ಇಲ್ಲ, ಆದ್ರೂ ದೇವಸ್ಥಾನವೇ. ನಮ್ಮ ಬಯಲು ದೇವಸ್ಥಾನ. ಇದರ ಕಾನ್ಸೆಪ್ಟ್ ಮೂಲ ಎಲ್ಲಿ ಅಂದ್ರೆ ಸೌತಡ್ಕದಲ್ಲಿ. ನಾನು ಸಣ್ಣವಿದ್ದಾಗ ಸೌತಡ್ಕ ಗಣಪತಿಯ ದೊಡ್ಡ ಭಕ್ತ. ಅಲ್ಲಿ ಹೋಗ್ತಿದ್ದೆ, ಪೂಜೆ ಮಾಡ್ತಿದ್ದೆ. ನನಗೆ ಅಲ್ಲಿ ಹೆಚ್ಚು ಖುಷಿ ಕೊಟ್ಟ ವಿಷಯ ಯಾವುದಂದ್ರೆ ಗಣಪತಿಯನ್ನು ಮುಟ್ಟಿ ನಾವು ಪೂಜೆ ಮಾಡಬಹುದಾಗಿತ್ತು. ಆ ಮುಟ್ಟಿ ಪೂಜೆ ಮಾಡುವ ಇಂದ ಸಿಕ್ಕುವಂತ ಒಂದು ಆನಂದ ಇದೆ ಅಲ್ಲ, ಅದೊಂದು ಬೇರೆ, ಅದು ನಮ್ದು ಫ್ಯಾಮಿಲಿ ಮೆಂಬರ್ ತರ. ಹೌದು. ಹಾಗೆ ಇಲ್ಲಿ ಕೂಡ ನನಗೆ ಒಂದು ಮನಸ್ಸಲ್ಲಿ ಏನಿತ್ತು ಅಂದ್ರೆ ಮಕ್ಕಳಿಗೆ ರಿಸ್ಟ್ರಿಕ್ಷನ್ ಇಲ್ಲದೆ ದೇವರನ್ನು ಮುಟ್ಟುವ ಅಥವಾ ಮುಟ್ಟುವುದ್ರ ಮೂಲಕ ಒಂದು ಅನುಭವ ಪಡೆಯುವಂತ ಒಂದು ಅವಕಾಶ ಕೊಡಬೇಕು. ಸೂರ್ಯ ಮೇಲೆ ಕಾಣ್ತಾನೆ, ಆದ್ರೆ ನಾವು ಸೂರ್ಯನ ಪ್ರತೀಕವನ್ನು ಇಲ್ಲಿಟ್ಟುಕೊಂಡು ನಾವು ಸೂರ್ಯನೇ ಶಕ್ತಿ, ಇಡೀ ಪ್ರಕೃತಿಯ ರಕ್ಷಣೆಗೂ ಶಕ್ತಿ ಸೂರ್ಯನೇ. ಜ್ಞಾನಚಕ್ಷು ಎಂಬ ಹೆಸರು ಉಂಟು ಸೂರ್ಯನಿಗೆ. ಹಾಗೆ ಸೂರ್ಯನ ಆರಾಧನೆಯ ಮೂಲಕ ಮಕ್ಕಳು ಹೆಚ್ಚು ಶಕ್ತಿವಂತರಾಗುವುದು, ಇದೆಲ್ಲ ಅವರಿಗೆ ಮತ್ತೆ ಬೇರೆ ಲಾಭಗಳನ್ನೆಲ್ಲ ಹೇಳ್ತಾರೆ ಮಕ್ಕಳಿಗೆ. ಸೊ ಅದನ್ನು ನಾವು ಸೂರ್ಯ ದೇವಾಲಯ ಅಂತಲೇ ಮಾಡಿದ್ದೇವೆ. ಮಾಡುವಾಗ ಏನ್ ಮಾಡಿದ್ದೇವೆ ಅಂದ್ರೆ ಸೂರ್ಯನ ಸುತ್ತಲೂ ಸುತ್ತುವ ಗ್ರಹಗಳಿದ್ದಾವಲ್ಲ, ಆ ಗ್ರಹಗಳಿಗೆ ಒಂದೊಂದು ಮೆಟ್ಲಿಟ್ಟು ಆ ಮೆಟ್ಲಿನ ಎತ್ತರದಲ್ಲಿ, ಕೊನೆಯ ಎತ್ತರದಲ್ಲಿ ಸೂರ್ಯನ ಸೆಂಟರ್ ನಲ್ಲಿ ಇಟ್ಟಿದ್ದೇವೆ. ಮತ್ತೆ ಅಷ್ಟಗ್ರಹಗಳನ್ನು 2 ಸೈಡಲ್ಲಿ ಇಟ್ಟಿದ್ದೇವೆ. ಆ ಅಷ್ಟಗ್ರಹಗಳಿಗೆ ಮೂರ್ತಿಗಳಿವೆ ಸಾಂಪ್ರದಾಯಿಕವಾದ್ದು. ಆ ಸಾಂಪ್ರದಾಯಿಕ ಮೂರ್ತಿಗಳನ್ನೇ ಹಾಕಿ ಅದಕ್ಕೊಂದು ಆರ್ಡರ್ ಇದೆ. ಯಾವ ಆರ್ಡರ್ ಅಂದ್ರೆ ಇದರಲ್ಲಿ ನವಗ್ರಹ ವನ ಮಾಡ್ತಾರಲ್ಲ, ನವಗ್ರಹ ವನದಲ್ಲಿ ಒಂದು ಆರ್ಡರ್ ಇದೆ. ಗುರು ಆದ ಮೇಲೆ ಬುಧ ಆದ ಮೇಲೆ ಶುಕ್ರ ಆದ ಮೇಲೆ ಚಂದ್ರ ಆದ ಮೇಲೆ ಕುಜ ಆದ ಮೇಲೆ ರಾಹು, ಮತ್ತೆ ಶನಿ, ಮತ್ತೆ ಕೇತು, ಹೀಗೆ ಒಂದು ಆರ್ಡರ್ ಇದೆ. ನಾವು ಆ ಆರ್ಡರ್ ನಲ್ಲಿ ಗ್ರಹಗಳನ್ನು ಕೂರಿಸಿದ್ದೇವೆ. ಮತ್ತು ಅದರ ಮೂಲಕ ಮಕ್ಕಳಿಗೆ ನಾವು ಏನು ಕೊಡ್ತಿದ್ದೇವೆ ಅಂದ್ರೆ
ಮೂಢನಂಬಿಕೆಗಳನ್ನೇನು ಕೊಡುವುದಿಲ್ಲ. ಹಾ. ಅಂದ್ರೆ ನೀವು ಇದನ್ನು Practical. ಇಲ್ಲಿ ಇರುವುದ್ರ ಮೂಲಕ ಹಾ. ನೀವು ನಿಮ್ಮ ವೈಯಕ್ತಿಕವಾಗಿ ಲಾಭವನ್ನು ಪಡಿಬಹುದು, Okay. ನಿಸರ್ಗದಿಂದ ಸಿಕ್ಕುವ ಲಾಭವನ್ನು ಪಡಿಬಹುದು. ಯಾಕಂದ್ರೆ ನಮ್ಗೆ ನಿಜವಾದ ಒಂದು ಶಕ್ತಿ ಇರುವುದೇ ನಿಸರ್ಗದಲ್ಲಿ. ನಿಸರ್ಗದಲ್ಲಿ ಹಾಗೆ ಮಕ್ಕಳು ಇಲ್ಲಿ ಅವರ ಇದು ಭೂಮಿಗೆ ನಮಸ್ಕಾರ ಮಾಡ್ತಾರೆ, ಮರಕ್ಕೆ ನಮಸ್ಕಾರ ಮಾಡ್ತಾರೆ. ಈ ಒಂದು ಪ್ರಜ್ಞೆ ಅವರಿಗೆ ಬೆಳೆಸಿದ್ರೆ, ಬೆಳೆಸಿದೆ. ನಮ್ಮ ಕಾನ್ಸೆಪ್ಟ್ ಇರೋದು ಏನಂದ್ರೆ ಇದು ಒಂದು ಏನು ಆಧ್ಯಾತ್ಮಿಕ ಸ್ಪರ್ಶ ಇರಬೇಕು ಹಾ. ಶಿಕ್ಷಣಕ್ಕೆ, ಹಾ, ಹಾ, ಹಾ. ಅಹಂಕಾರ ಇರಬಾರ್ದು. ಇರ್ಬಾರ್ದು. ನಮಗಿಂತ ದೊಡ್ಡದಾದಂತ ಒಂದು ಶಕ್ತಿ ಇಲ್ಲಿ ಉಂಟು, ಹಾ, ಹಾ. ಅದರ ಅಡಿಯಲ್ಲಿ ನಾವಿದ್ದೇವೆ ಒಂದು ಎಚ್ಚರ ಹೌದು. ಯಾವಾಗಲೂ ಒಂದು ಮಕ್ಕಳಿಗೆ Correct, ಇರಬೇಕು. correct. ಅದಕ್ಕಾಗಿ ನಾವು ಇದನ್ನು ಮಾಡಿದ್ದೇವೆ. ಹಾ, ಹಾ. ಇಲ್ಲಿ ಸೂರ್ಯನ ಎದುರು ನಾವು ಈ ಸಂಕ್ರಾಂತಿ, ಹೌದು, ಹೌದು. ಪ್ರತಿ ಸಂಕ್ರಾಂತಿ ಹಾ. ಸಂದರ್ಭದಲ್ಲಿ ಸೂರ್ಯನ ಚಲನೆ ಎಲ್ಲಿ ಇರುತ್ತೆ ಅಂತ ಹೇಳಿಕೊಡುವಂತ ಒಂದು Okay, ಟ್ರ್ಯಾಕ್ okay. ಹಾಕಿಟ್ಟಿದ್ದೇವೆ. ಹಾ, ಹಾ, ಹಾ. ಮತ್ತೆ ಪ್ರತಿ ಸಂಕ್ರಾಂತಿಗೆ ಒಂದು ಪೂಜೆ ಮಾಡ್ತೇವೆ. ನಮ್ಮ ಮುಖ್ಯೋಪಾಧ್ಯಾಯ ಜಯಲಕ್ಷ್ಮಿ ದಾಮಲೆ ಅವರು ಹ್ಮ್, ಹ್ಮ್, ಹ್ಮ್. ಆ ಪೂಜೆ ಮಾಡುದು, ಮತ್ತೆ Okay. ಮಕ್ಕಳಿಗೆ ಪ್ರಸಾದ ಕೊಡುವಲ್ಲಿವರೆಗಿನ ಹಾ, ಒಂದು ಹಾ. ಪೂಜೆ ಮಾಡ್ತೇವೆ. ಅದರಿಂದ ಮಕ್ಕಳಿಗೆ ಪ್ರತಿ ಸಂಕ್ರಾಂತಿ ದಿವಸ ಎಚ್ಚರ ಇರ್ತದೆ. ಹಾ, ಹಾ. ಮತ್ತೆ ಇದರಿಂದ ದಿಕ್ಕುಗಳು ಗೊತ್ತಾಗ್ತವೆ. ಪೂರ್ವ ಎತ್ತಲಾಗೆ, ಹೌದು, ಪೂರ್ವ ಹೌದು. ಆದ್ಮೇಲೆ ಆಗ್ನೇಯ, ಹೌದು, ಆಗ್ನೇಯ ಆದ್ಮೇಲೆ correct, ದಕ್ಷಿಣ, ಆಮೇಲೆ ನೈಋತ್ಯ, ಪಶ್ಚಿಮ, ವಾಯವ್ಯ, ಹೌದು, ಹೌದು. ಉತ್ತರ, ಈಶಾನ್ಯ ಅಂತ ಒಂದು 8 ದಿಕ್ಕುಗಳ ಹೆಸರುಗಳು ಮಕ್ಕಳಿಗೆ ಯಾವಾಗಲೂ ಮನಸ್ಸಲ್ಲಿ ಇರ್ತವೆ. ಹಾ. ಮತ್ತೆ ತಿಂಗಳುಗಳ ಹೆಸರು ಇರ್ತವೆ. ಹಾ. ಸೊ ಒಂದು ರೀತಿಯಿಂದ ನಮ್ದು ಹೌದು. ಅದು ಪರ್ಪಸ್ ಏನಂದ್ರೆ ವಿಜ್ಞಾನವೂ ಮಕ್ಕಳಿಗೆ ಬರಬೇಕು, ಅಧ್ಯಾತ್ಮ ಎಲ್ಲ ಬರ್ಬೇಕು. ಅಧ್ಯಾತ್ಮ ಬರಬೇಕು, ಹೌದು. ಎಲ್ಲ ಮಕ್ಕಳನ್ನು ಮುಟ್ಟುವುದರ ಮೂಲಕ ಸಮಾನತೆಯೂ ಬರಬೇಕು. ಸಮಾನತೆಯು ಬರ್ಬೇಕು. ಮತ್ತೆ ನಾವು ಅದರಲ್ಲಿ ನ್ಯೂಟನ್ನ 2 ನಿಯಮಗಳನ್ನು ಅವರಿಗೆ ಕಲಿಸ್ತೇವೆ. ಹಾ. ಒಂದು ಯಾವುದಂದ್ರೆ ಇಡೀ ಗೋಲ ಅಷ್ಟು ದೊಡ್ಡದು, ಸುಮಾರು 800 kg ಅಂದ್ರೆ 8 ಹೌದು. ಕ್ವಿಂಟಾಲ್ ತೂಕ ಉಂಟು. ಹ್ಮ್. ಅದನ್ನ ಸಣ್ಣ ಒಂದು ಹೊಂಡದಲ್ಲಿ ಇರಿಸಿದ್ದೇವೆ. ಹೌದು. ಆ ಹೊಂಡದೊಳಗೆ ಅದು ಎಷ್ಟು ಚೆನ್ನಾಗಿ ಕೂತಿದೆ ಅಂದ್ರೆ ಕೂತಿದೆ ಅಂತ ಹೇಳಿ. ಗ್ರಾವಿಟೇಷನ್ Gravitational force ಗೆ ಎಷ್ಟು ಅದನ್ನು power ಉಂಟು ಅಂತ ಹೇಳಿ. ಅದೊಂದು ಕಲಿಸ್ಲಿಕ್ಕೆ ಆಗ್ತದೆ. Okay, okay. ಮತ್ತೆ ನ್ಯೂಟನ್ ಫಸ್ಟ್ ನಿಯಮ ಇನರ್ಷಿಯಾದ ಬಗ್ಗೆ, ಹಾ, ಹಾ. ಅಂದ್ರೆ ಒಂದು ರೌಂಡ್ ಆಬ್ಜೆಕ್ಟ್ ಹಾ. ಚಲಿಸ್ಲಿಕ್ಕೆ ಶುರು ಆದ್ರೆ ಹಾ. ಆ ದಿಕ್ಕಿನಲ್ಲಿ ಅದು ನಿರಂತರ ಚಲಿಸ್ತಾ ಇರ್ತದೆ, ಎಲ್ಲಿವರೆಗೆ ಅಂದ್ರೆ ಯಾರಾದ್ರೂ ತಡೆಯುವವರೆಗೆ ಅಂತ. ಹಾ, ಹಾ, ಹಾ. ಸೊ ಇಲ್ಲಿ ಏನಾಗಿದೆ, ಈ ನಾವು ಸಣ್ಣ ಹೊಂಡ ಮಾಡಿದ್ದೇವಲ್ಲ, ಹಾ. ಆ ಹೊಂಡದಲ್ಲಿ ಒಂದು ತಡೆ ಉಂಟು ಹೊಂಡದಲ್ಲಿ. ಹೌದು. ಆ ತಡೆಯಿಂದಾಗಿ ಅದು ಅಲ್ಲೇ ಇರ್ತದೆ, ಅದು ಮೂವ್ ಆಗುದಿಲ್ಲ. Move ಆಗುದಿಲ್ಲ. ಅದೇ ರೌಂಡ್ ಅನ್ನು ನಾವು ತೆಗೆದು ನೆಲದಲ್ಲಿ ಇಟ್ಟ ಕೂಡಲೇ ಮೂವ್ ಆಗ್ಲಿಕ್ಕೆ ಶುರು Move ಆಗ್ಲಿಕ್ಕೆ ಆಗ್ತದೆ. start ಆಗ್ತದೆ. ಹಾಗಾಗಿ ಅದು ಸಹ ನಾವು ಮಕ್ಕಳಿಗೆ ಕಲಿಸ್ಲಿಕ್ಕೆ ಆಗ್ತದೆ. ಸೊ ವಿಜ್ಞಾನ, ಸಮಾಜ, ಅಧ್ಯಾತ್ಮ ಸಮಾಜ, ಮತ್ತು ಹೌದು. ಯೋಗ ಇದೆಲ್ಲ ಎಲ್ಲದರ ಒಂದು ಸಂಯೋಗ. ಒಂದು ಮಲ್ಟಿ ಹೌದು. ಲರ್ನಿಂಗ್ ಸೆಂಟರ್ ಅದು. Correct, ಹೌದು. correct. So, ಅದು ಅಂಥದ್ದು- ಎಲ್ಲಿ ಸಹ ಇಲ್ಲ, ನಮ್ಮದೇ ಪರಿಕಲ್ಪನೆ. ಹಾ, ಹಾ, ಹಾ. ಈ ತರದ ನಾವು ಬೇರೆ ಎಲ್ಲ ನೋಡಿ ಮಾಡಿದ್ದಲ್ಲ, ಹಾ, ಹಾ. ನನ್ನದೇ ಪರಿಕಲ್ಪನೆ ಪರಿಕಲ್ಪನೆ. ಸೊ ಅದೊಂದು ಇಷ್ಟ ಆಯ್ತು. ಹ್ಮ್. ಮತ್ತೆ ಅದೇ ನೀವು ಇಲ್ಲಿ ಒಂದು ನಮ್ಗೆ ಒಂದು ಕಾನ್ಸೆಪ್ಟ್ ಹೇಳಿದ್ರೆ, ಹೇಗೆ ಅಂತ ಹೇಳಿದ್ರೆ ಒಂದೊಂದು ಸಬ್ಜೆಕ್ಟ್ ಗೆ ಒಂದೊಂದು ರೂಮ್ ಅಂತ ಹೇಳಿ. ಸೊ ಅದನ್ನೊಂದು ಸ್ವಲ್ಪ ನಮ್ಗೆ ಅದು ಅದೀಗ ನಮ್ದು ಈ ವರ್ಷದ ಒಂದು ಹೊಸ ಪ್ರಯೋಗ. ಹ್ಮ್. ಯಾಕೆ ಅದು ಪ್ರಯೋಗ ಅಂದ್ರೆ ಒಬ್ಬ ಟೀಚರ್ ಹಾ. ಅವರೊಟ್ಟಿಗೆ ಎಲ್ಲವನ್ನು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು. ಬಟ್ ಅವರೊಂದು ಕಡೆ ಇದ್ದಲ್ಲಿ ಹಾ. ತಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟ ಎಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿಟ್ಟುಕೊಳ್ಬಹುದು. ಹೌದು. ಹಾಗೆ ಒಬ್ಬ ಟೀಚರ್ಗೆ ನಾವು ಅವಕಾಶ ಕೊಡೋದು, ಹಾ. ನಿಮ್ಮ ರೂಮ್ ಇದು, ಹಾ. ಇದರಲ್ಲಿ ನೀವು ಎಷ್ಟು ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟ ರಿಸೋರ್ಸ್ಗಳಿವೆ ಅವುಗಳನ್ನ ತುಂಬಿಸಿಕೊಳ್ಳಿ. ತುಂಬಿಸ್ಕೊಳ್ಳಿ. ಹಾ. ಇಲ್ಲಿ ಮಕ್ಕಳನ್ನು ಕಳಿಸ್ತೇವೆ, ಹಾ. ಅವರಿಗೆ ಮಕ್ಕಳನ್ನು ಒಳ್ಳೆದಾಗಿ ಕಲಿಸಿ ಅಂತ. ಹ್ಮ್. ಹಾಗೆ ಸಬ್ಜೆಕ್ಟ್ ವೈಸ್ ಕ್ಲಾಸ್ ರೂಮ್ ಮಾಡ್ಲಿಕ್ಕೆ ಆಲೋಚನೆ ಮಾಡಿದ್ದೇವೆ. ಹ್ಮ್, ಹ್ಮ್, ಹ್ಮ್. ಕನ್ನಡದ ರೂಮ್ ಅಂದ್ರೆ ಅಲ್ಲಿ ಕನ್ನಡ ಟೀಚರ್ ಕನ್ನಡ ಇರ್ತಾರೆ, ಅವ್ರಿಗೆ ಇಷ್ಟು ಬೇರೆ ಸ್ಟಾಫ್ ರೂಮ್ ಇಲ್ಲ, ಹಾ. ಅದೇ ಅವರ ರೂಮ್. ಅಲ್ಲಿ, ಹಾ. ಅಂದ್ರೆ ಅವರವರ ಮನೆ ಇದ್ದಾಗ ಒಂದು. ಸೈನ್ಸ್ ಟೀಚರ್ ಅವ್ರು ಮತ್ತೆ ಎಷ್ಟೊತ್ತಿಗೆ ಬಂದು ಹೋಗ್ಬೋದು. ಹೌದು. ಸೈನ್ಸ್ ಟೀಚರಿಗೂ ಹಾಗೆ, ಮ್ಯಾಥ್ಸ್ ನವರಿಗೂ ಹಾಗೆ, ಹಾ. ಸೋಷಿಯಲ್ ನವರಿಗೂ ಹಾಗೆ. ಹಾ. ಈಗ ಸೋಷಿಯಲ್ ಟೀಚರ್ ಉದಾಹರಣೆಗೆ ನಾನು ಇಷ್ಟು ಚಾರ್ಟ್ ಹಾಕಬೇಕು, ಅಲ್ಲಿ ಚಾರ್ಟ್ ಹಾಕಬೇಕು ಅಂತೆಲ್ಲ ಆಲೋಚನೆ ಇದ್ರೆ ಹಾಕ್ಬೋದು. ಹಾಕ್ಬೋದು. ಹಾ. ಖರ್ಚಿಗೆ ನಾವು ಕೊಡ್ತೇವೆ. ಹಾ, ಹಾ, ಆ ರೂಮಿನ ಏನೆಲ್ಲ ಅವರು ರಿಸೋರ್ಸ್ ತುಂಬಿಸ್ತಾರೆ ಅದಕ್ಕೆ ಬೇಕಾದ ಖರ್ಚು ನಾವು ಕೊಡ್ತೇವೆ. ಹಾ. ಬಟ್ ರಿಚ್ ಮಾಡೋದು ಅವರ ಕೆಲಸ. ಅವರ ಕೆಲಸ. ಆ ರೀತಿ ಸಬ್ಜೆಕ್ಟ್ ವೈಸ್ ಕ್ಲಾಸ್ ರೂಮ್ ಮಾಡ್ತೇವೆ. ಆ ಕ್ಲಾಸ್ ರೂಮ್ ನ ಪರಿಣಾಮ ಏನಾಗ್ತದೆ ನೋಡ್ಬೇಕು. ಹಾ. ಅಂದ್ರೆ ಈಗ ಹೇಗಂದ್ರೆ 6, 7, 8, 9, 10 5 ಕ್ಲಾಸ್ನವರಿಗೆ ಅದು ಕ್ಲಾಸ್ ರೂಮ್. Class room. ಈಗ ಉದಾಹರಣೆಗೆ 6ನೇವರಿಗೆ ಬೆಳಿಗ್ಗೆ ಅವ್ರು ಬಂದ ಕನ್ನಡ ಕ್ಲಾಸ್ ಅಂದ್ರೆ ಅವರು ಕನ್ನಡ ಟೀಚರ್ ರೂಮಿಗೆ ಹೋಗ್ತಾರೆ. ಅವರಿಗೆ ಇಂಗ್ಲಿಷ್ ಕ್ಲಾಸ್ ಆದ್ರೆ 7ನೇವರು ಮತ್ತೊಂದು ಇಂಗ್ಲಿಷ್ ರೂಮಿಗೆ ಹೋಗ್ತಾರೆ. 10ನೇವರಿಗೆ ಮ್ಯಾಥ್ಸ್ ಅಂತ ಇಂಗ್ಲಿಷ್ ಮ್ಯಾಥ್ಸ್ ರೂಮಿಗೆ ಹೋಗ್ತಾರೆ. ಸೀದಾ ಹೋಗುದೇ ಆಚೆ ರೂಮಿಗೆ. ಹೌದು. ಮತ್ತೆ ಅವ್ರು ಇಡೀ ಬ್ಯಾಗ್ ತಗೊಂಡು ಮತ್ತೊಂದು ರೂಮಿಗೆ ಹೋಗ್ಬೇಕು ಅವರು. ಟೀಚರ್ ಕ್ಲಾಸಿಗೆ ಬರುದಲ್ಲ, ಹಾ. ಕ್ಲಾಸಿನ ರೂಮೇ ಟೀಚರ್ ಇದ್ದಲ್ಲ, ಅಂದ್ರೆ ಆ ರೂಮಿಗೆ ಮಕ್ಕಳು ಹೋಗುದು. ಇನ್ನೊಂದು ಶಬ್ದದಲ್ಲಿ ಹೇಳುವುದಾದ್ರೆ ಗುರುಗಳಿದ್ದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು, ಹೋಗುದು. ವಿದ್ಯಾರ್ಥಿಗಳಿದ್ದಲ್ಲಿ ಹೌದು, ಗುರು ಹೌದು. ಬರುದಲ್ಲ, Correct, ಆತರ. correct. ಹೌದು, ನಾವು ಇಷ್ಟವರೆಗೆ ಅಂದ್ರೆ ಗುರುಗಳು ವಿದ್ಯಾರ್ಥಿಗಳು ಇದ್ದಲ್ಲಿ ಹೋಗ್ತಿದ್ರು, ಕಾನ್ಸೆಪ್ಟ್ ಬದಲಿಸುವ ಅಂತ ಇದ್ದೇನೆ. ಹೌದು, ಹೌದು, ಹೌದು. So ಹಾಗೆ ಏನಾದ್ರು ಹೊಸ್ತು ಬೇಕು ಅಂತ. ಹೊಸ್ತು ಬೇಕು ಅಂತ ಹೇಳಿ. ಮತ್ತೆ ಈಗ ನಾವು ಇಲ್ಲಿ ಎಲ್ಲ ನೋಡ ಹೋದೆವು ನಾವು, ಔಷಧೀಯ ಸಸ್ಯಗಳು ಇರ್ಲಿ ಅಥವಾ ನೀರಿನ ವ್ಯವಸ್ಥೆ ಇರ್ಲಿ, ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಇಲ್ಲಿ ಆ ಕೆಲಸದವರು ಹೇಗೆ ಅಂದ್ರೆ ನಮ್ಗೆ ಇಲ್ಲಿ ಕೆಲಸದವರು ಸಿಗುವಂತದ್ದು ಒಂದು ದೊಡ್ಡ ಸಮಸ್ಯೆ ಹೌದು, ಈ ಏರಿಯಾದಲ್ಲಿ. So ಹಾಗೆ ನಿಮ್ಗೆ ಕೆಲಸದವರದ್ದು ಒಂದು ಕೆಲಸದವರ ಸಮಸ್ಯೆ. ಹಾ. ಇನ್ನೊಂದು ಕೆಲಸವರು ಸಿಕ್ಕಿದ್ರು ಅವರಿಗೆ ಕೆಲಸ ಮಾಡ್ಲಿಕ್ಕೆ ಗೊತ್ತಿರುವ ಸಮಸ್ಯೆ. ಇಷ್ಟೋ ಕೆಲಸಗಾರ ಸಿಗ್ಬೋದು, 800 ರೂಪಾಯಿ ಸಂಬಳ ಕೆಲಸಗಾರ ಸಿಗ್ತಾನೆ, ಅವನು ಏನು ಕೆಲಸ ಮಾಡ್ಲಿಕ್ಕೆ ಗೊತ್ತಿರುದಿಲ್ಲ. ಕೆಲಸ ಮಾಡಿಸುದು ಚಾಲೆಂಜಿಂಗ್. ನಾವು ಅಲ್ಲಿ ಹೋಗಿ ಇರ್ಬೇಕಾಗ್ತದೆ, ಅದು ನನಗೆ ಸಾಧ್ಯ ಆಗುದಿಲ್ಲ. ಹಾಗೆ ನಾನು ಇಬ್ಬರೇ ಕೆಲಸವನ್ನು ಇಟ್ಟುಕೊಂಡು ಸುಮಾರು ವರ್ಷಗಳಿಂದ ಸ್ವಲ್ಪ ಸ್ವಲ್ಪ ಕೆಲಸಗಳನ್ನು ಮಾಡಿಸ್ತಾ ಬಂದಿದ್ದೇನೆ. ಅಂದ್ರೆ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್. ಈಗ ನಮಗೆ ಈ ಕ್ಯಾಂಪಸ್ ನಾವು ಬಂದು ಸುಮಾರು 26 ವರ್ಷ ಕಳೆಯಿತು. ಹಾಗೆ ಇಲ್ಲಿಯೇ ನಮಗೆ 26 ವರ್ಷಗಳಲ್ಲಿ ಏನ್ ಡೆವಲಪ್ ಮಾಡಿದೆ ಅದನ್ನು ಮಾಡ್ತಾ ಬಂದಿದ್ದೇವೆ.
ನಾವು ವಿದ್ಯಾರ್ಥಿಗಳನ್ನು ಹೆಚ್ಚು ಕೆಲಸಕ್ಕೆ ಉಪಯೋಗಿಸುವುದಿಲ್ಲ. Okay. ಆದರೆ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ ಅವರು ಕ್ಲೀನಿಂಗ್ ಎಲ್ಲ ಅವರೇ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಬಂದು ಇಡೀ ಕ್ಲೀನಿಂಗ್ ಮಾಡುವ ಕೆಲಸ ಎಲ್ಲ ವಿದ್ಯಾರ್ಥಿಗಳಿದೆ, ಮಾಡ್ತಾರೆ. ಅದನ್ನ ಅವ್ರು ಮಾಡ್ತಾರೆ. ಹೌದು ಹೌದು. ಆಮೇಲೆ ಇನ್ನು ಇದ್ರದ್ದು ಅಡ್ಮಿನಿಸ್ಟ್ರೇಷನ್ ಪಾರ್ಟಿಗೆ ಬರೋದಾದ್ರೆ ನೀವು 30 ವರ್ಷದ ಸುಮಾರು 30 ವರ್ಷದ ಹಿಂದೆ ನೀವು ಶುರು ಮಾಡುವಾಗ ಇದ್ದಂತ ಈ ಸ್ನೇಹಿತರು, ನೀವು ಹೇಳಿದಾಗ ಸ್ನೇಹ ಶಾಲೆ ಇದು, ಈ ಸ್ನೇಹಿತರು ಈಗ ಕೂಡ ಅವರೇ ಇದ್ದಾರಾ ಅಥವಾ ಬೇರೆ ಏನಾದ್ರು ಅವರದ್ದು ಮಾನಸಿಕ ಸ್ಥಿತಿ ಅಥವಾ ಇದ್ರ ಉದ್ದೇಶಗಳು ಚೇಂಜಸ್ ಆಗಿ ಏನೇನೋ ಅಂದ್ರೆ, ಯಾಕಂದ್ರೆ ನಾವು ನೋಡ್ತೇವೆ ಈಗ ಬಿಸ್ನೆಸ್ಗಳಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಎಲ್ಲ ಚೇಂಜಸ್ ಆಗ್ತದೆ, ಲಾಭ ಇರುವಾಗ ನಷ್ಟ ಇರುವಾಗ ತುಂಬಾ ಏಳು ಬೀಳುಗಳು ಆಗಿರ್ಬೋದು ಈ 30 ವರ್ಷದಲ್ಲಿ, 3 ದಶಕದಲ್ಲಿ. ಸೊ ಹಾಗೆ ಇಲ್ಲಿ ಕೂಡ ವಿದ್ಯಾರ್ಥಿಗಳ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗುದು, ಮತ್ತೆ ಅದರಲ್ಲಿ ಏನಾದ್ರು ಚೇಂಜಸ್ ಆಗಿದೆ, ಅವರೇ ಇದ್ದಾರಾ ಹೇಗೆ ಅಂತ ಹೇಳಿ? ಅದು ನಿಜವಾಗಿ ಗಂಭೀರವಾದ ಪ್ರಶ್ನೆ. ಅಂದ್ರೆ ನೀವು ಹೇಳಿದ್ ಸರಿ ಅದು. ಹೌದು. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ಏನಂದ್ರೆ ಎಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ನಾನು ಹೇಗೆ ನಡೆಸ್ತೇನೆ ಅದ್ರ ಬಗ್ಗೆ ಅವರಿಗೆ ತೃಪ್ತಿ ಇದೆ. ಮತ್ತೆ ಲಾಭದ ಉದ್ದೇಶ ಒಬ್ಬರಿಗೂ ಇಲ್ಲ, ಎಲ್ಲರಿಗೂ ಅವರವರ ಬದುಕಿನ ದಾರಿಗಳಿವೆ. ಈ ಶಾಲೆಯಿಂದ ನಂಗೆ ಹಣ ಆಗಬೇಕು ಅಂತ ಇಲ್ಲ. ನಿಮಗೆ ಇನ್ನೂ ಸ್ಪಷ್ಟ ಹೇಳಬೇಕಿದ್ರೆ, ನಾವು ಫಸ್ಟಿಗೆ ಮಾತಾಡಿಕೊಂಡ ಒಂದು ನಿಯಮ ಯಾವುದಂದ್ರೆ, ಯಾವ ದಿವಸ ಈ ಶಾಲೆಯ ಒಬ್ಬ ಆಡಳಿತ ಮಂಡಳಿಯವ ಇದರಿಂದ ನಂಗೆ ಹಣ ಬೇಕಂತ ಯೋಚನೆ ಮಾಡ್ತಾನೆ, ಆ ದಿವಸದಿಂದ ಇದರ ಪತನ ಆರಂಭ ಅಂತ. ನಮ್ಗೆ ಇಷ್ಟವರೆಗೆ ಆ ತರ ಒಬ್ರು ಸಹ ಯೋಚಿಸ್ಲಿಲ್ಲ. ನಾವೆಲ್ಲರೂ ಸಹ ಇದನ್ನು ಬೆಳೆಸಬೇಕಂತಲೇ ಯೋಚಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸ್ನೇಹಿತ ವರ್ಗ ಅದೇ ಉಂಟು. ಹೊಸ ಮೆಂಬರ್ಸ್ ನಾವು ಇನ್ನೂ ತೆಕೊಳ್ಳಿಲ್ಲ, ಅವಶ್ಯಕತೆ ಬೀಳಲಿಲ್ಲ. ಯಾಕಂದ್ರೆ ನಮಗೆ ಒಬ್ಬರನ್ನು ತಗೊಂಡ ಮೇಲೆ ಅವರಿಂದ ತೊಂದರೆಗಳಾದ್ರೆ ಮತ್ತೆ ಕಷ್ಟ. ಹಾಗೆ ಬೇಡ ಸದ್ಯಕ್ಕೆ ಅಂತ ಇದ್ದೇವೆ. ಆ ರೀತಿ ಅದೊಂದು ನನ್ನ ಲೆಕ್ಕದಲ್ಲಿ ದೊಡ್ಡ ಯಶಸ್ಸು. ಯಾಕಂದ್ರೆ ಹೆಚ್ಚು ನಾವು ಸಂಸ್ಥೆಗಳನ್ನು ನೋಡಿದ್ದೇವೆ, ಬರ್ತಾ ಬರ್ತಾ ಅದದ್ದು ಮೂಲ ಉದ್ದೇಶಗಳೇ ಎಲ್ಲೆಲ್ಲೋ ಹೋಗಿರ್ತದೆ. ಈಗ ಉದಾಹರಣೆಗೆ ನಮ್ಮ ಹೊಸ ಒಬ್ಬ ಮೆಂಬರ್ ತಗೊಂಡ ಮೇಲೆ ಅವ ಇಂಗ್ಲಿಷ್ ಮೀಡಿಯಂ ಮಾಡುವ ಅಂತ ಹೇಳಿದ್ರೆ ಲಾಭ ಇಲ್ಲ ಇದು ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಆಗ್ತದೆ. ಹಾಗೆ ಈಗ ಇಷ್ಟವರೆಗೆ ನಮ್ಮ ಎಲ್ಲ ಸದಸ್ಯರ ಯಶಸ್ಸಿನ ಗುಟ್ಟೆ ಅದಂತ ಅಂದ್ರೆ ಯಾರದು ಸಹ ಇದು ಕನ್ನಡ ಮೀಡಿಯಂ ಬದಲಾಯಿಸಬೇಕಂತ ಇಲ್ಲ, ಲಾಭಕ್ಕಾಗಿ ಬದಲಾಯಿಸುವಂತ ಹೇಳುವುದಿಲ್ಲ. ಮತ್ತೆ ನಾನು ಬದಲಾಯಿಸ್ತೇನೆ ಹೇಳಿದ್ರೆ ಅವ್ರು ಒಪ್ಪಬಹುದು, ಆದ್ರೆ ನಾನು ಹೇಳುವುದಿಲ್ಲ. ಅವರು ಅಂದ್ರೆ ನಿಮ್ಮ ಮೂಲ ಉದ್ದೇಶ ಅದೇ ಅಲ್ವೇ ಅಲ್ಲ, ಹಣ ಮಾಡುವುದರ ಉದ್ದೇಶ ಅಲ್ಲದಿದ್ದ ಕಾರಣ ಟ್ರೈ ಮಾಡುವ ಆದಷ್ಟು ಅಂತ. ನನ್ನ ಮಗನೂ ಹಾಗೆ ಹೇಳ್ತಾ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ, ಒಂದಲ್ಲ ಒಂದ್ ದಿವಸ ಕನ್ನಡಕ್ಕೆ ಬೆಲೆ ಬಂದಿತ್ತು, ಅಲ್ಲಿವರೆಗೆ ನಡೆಸ್ತಾ ಇರುವ. ನಮ್ಮ ಕನ್ನಡ ಭಾಷೆಗೆ ಬೆಲೆ ಖಂಡಿತ ಉಂಟೇ ಉಂಟು. ಯಾರು ಏನು ಹೇಳಿದ್ರೆ ಸಹ ಅದ್ರದ್ದೊಂದು ಇದೇ ಬೇರೆ, ರುಚಿಯೇ ಬೇರೆ ಕನ್ನಡ ಭಾಷೆ. ಹಾಗೆ ನಿಮ್ಮ ಮಗನ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಮಗನು ಕೂಡ ಇದೇ ಫೀಲ್ಡ್ ಅಲ್ಲಿ ಇದ್ದಾರಾ? ನನ್ನ ದೊಡ್ಡ ಮಗ ಇಂಜಿನಿಯರಿಂಗ್ ಮಾಡಿ ಬೆಂಗಳೂರಿನಲ್ಲಿ ಒಂದು ಕಂಪನಿಯಲ್ಲಿ ಮಾರ್ಕೆಟಿಂಗ್ ಸೆಕ್ಟರ್ ನಲ್ಲಿ ಒಳ್ಳೆ ಸಕ್ಸಸ್ ಆಗಿದ್ದಾನೆ. ಇನ್ನೊಬ್ಬ ಮಗ ಸೈಕಾಲಜಿಸ್ಟ್, ಅವನು ಸ್ವಂತ ಮಾಡೋದು, ಅವನದ್ದೇ ಆದ ಕ್ಲಿನಿಕ್ ಫ್ರೀಲಾನ್ಸ್. ಹೌದು, ಅವನು ಕೌನ್ಸಿಲಿಂಗ್ ಅದೆಲ್ಲ ಮಾಡ್ತಾನೆ. ಫ್ರೀಲಾನ್ಸ್ ಆಗಿರೋದ್ರಿಂದ ಅವನಿಗೆ ಇಲ್ಲಿ ಸ್ವಲ್ಪ ಜವಾಬ್ದಾರಿ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವನು ಇದ್ರಲ್ಲಿ ಸ್ವಲ್ಪ ಪಾರ್ಟಿಸಿಪೇಟ್ ಮಾಡುವ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ. ಹೌದು ಹೌದು. ಮತ್ತೆ ನೀವು ಡಾಕ್ಟರೇಟ್ ಇದು ಕೂಡ ತಗೊಂಡಿದ್ದೀರಿ, PhD ಕೂಡ ಮಾಡಿದ್ದೀರಿ. ಅದು ಯಾವ ಸಬ್ಜೆಕ್ಟ್ ನಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಸ್ವಲ್ಪ? ನಾನು PhD ಮಾಡಿದ್ದು ಭೂ ಸುಧಾರಣೆಯಿಂದಾಗಿ ಆದ ಪರಿವರ್ತನೆಗಳ ಬಗ್ಗೆ. ಆದ್ರೆ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಆದಷ್ಟು ಪರಿವರ್ತನೆ ಬೇರೆ ಎಲ್ಲಿಯೂ ಆಗ್ಲಿಲ್ಲ. ದಕ್ಷಿಣ ಕನ್ನಡದಲ್ಲಿ ಆದ ಪರಿವರ್ತನೆಗಳು ಯಾವ ಸೈಡಿಗೆ ಹೋಗಿವೆ ಅಂದ್ರೆ, ಎಲ್ಲರೂ ಶಿಕ್ಷಣಕ್ಕೆ ಹೋಗ್ತಾ ಇದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಶಿಕ್ಷಣಕ್ಕೆ ಹೋಗುವ ಜನರ ಸಂಖ್ಯೆ ಜಾಸ್ತಿ. ಶಿಕ್ಷಣಕ್ಕೆ ಹೋಗುವವರು ಹೆಚ್ಚಾದ ಕಾರಣ ಇಲ್ಲಿಯ ಊರಿನವರು ಕೆಲಸಕ್ಕೆ ರೆಡಿ ಆಗುದೇ ಇಲ್ಲ. ಅದೊಂದು ಇನ್ನೊಂದು ಸೈಡ್. ನಾನು ಭೂ ಸುಧಾರಣೆಯ ಮೂಲಕ ರೈತರಿಗೆ, ಯಾರಿಗೆ ಗೇಣಿ ರೈತರಿಗೆ ಭೂಮಿ ಸಿಕ್ಕುವುದ್ರ ಮೂಲಕ ಏನು ಬದಲಾವಣೆಗಳಾಗಿವೆ ಅನ್ನೋದು ಅಧ್ಯಯನ. ಬಟ್ ಈ ಕ್ಷೇತ್ರ ಶಿಕ್ಷಣಕ್ಕೆ ನಾನು ಕಾರಣ ನನ್ನ ಕಾಲೇಜಿನ ಅನುಭವ. ಹಾಗೆ. ಸೊ ಇನ್ನು ಇಷ್ಟೆಲ್ಲ ಈ ಮಾಹಿತಿ ಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೆ ಇದೊಂದು ದೊಡ್ಡ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಬಹುಶಃ ನಮ್ಮ ಚಿತ್ಪಾವನರಲ್ಲಿ ಇಷ್ಟು 30 ವರ್ಷದಿಂದ ಒಂದೇ ಫೀಲ್ಡ್ ಅಲ್ಲಿ ಇದ್ದು ಇದನ್ನು ಈ ಲೆವೆಲ್ಗೆ ತಂದದ್ದು ತುಂಬಾ ಅಪರೂಪದವರು ಇರ್ಬೋದು ಅಂತೇಳಿ. ಬೇರೆ ಎಲ್ಲ ಬಿಸ್ನೆಸ್ ನಲ್ಲಿ ಇರ್ಬೋದು, ಬಟ್ ಅಂದ್ರೆ ಇದ್ರಲ್ಲಿ ನಿಮ್ಗೆ ಗೊತ್ತುಂಟು ಇದ್ರಲ್ಲಿ ನಿಮ್ಗೆ ಏನು ಸಿಗುದಿಲ್ಲ ಅಂತೇಳಿ ಗ್ಯಾರಂಟೆಡ್. ಅಂದ್ರೆ ನಾವೆಲ್ಲ ಎಂತ ಮಾಡ್ತೇವೆ, ಕೆಲವು ಬಿಸ್ನೆಸ್ ಮಾಡ್ತೇವೆ, ಕೆಲವು ಸಂಸ್ಥೆ ಮಾಡ್ತೇವೆ, ಅದ್ರಲ್ಲಿ ನಮ್ಗೊಂದು ಆಸೆ ಇರ್ತದೆ, ಇವತ್ತಲ್ಲ ನಾಳೆ ನಮ್ಗೆ ಅದರಲ್ಲಿ ದುಡ್ಡು ಮಾಡ್ಬೋದು ಅಥವಾ ಒಂದು ಹಣದ ಇದು ಕೂಡ ಬರ್ಬೋದು ಅನ್ನುವಂಥದ್ದು. ಇದು ನಿಮ್ಗೆ ಖಂಡಿತ ಶುರುವೇ ಗೊತ್ತಿತ್ತು. ಇದರಲ್ಲಿ ನಾವು ಎಂತ ಕಮರ್ಷಿಯಲಿ ಇದು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಪ್ಯೂರ್ಲಿ ಸೋಷಿಯಲ್ ವರ್ಕ್ ಅನ್ನುವಂಥದ್ದು ಗೊತ್ತಿದ್ದು ಕೂಡ. ಬಟ್ ಈ ಗೊತ್ತಿರುವಿಕೆಗೆ ಸ್ಟ್ರೆಂತ್ ಸಿಕ್ಕುದು ನನ್ನ ಫ್ಯಾಮಿಲಿಯಿಂದ. ಉದಾಹರಣೆಗೆ ಈಗ ನನ್ನ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ನನ್ನ ಹಣವನ್ನು ಹೇಗೆ ಉಪಯೋಗಿಸ್ಬೇಕೆನ್ನುವ ಬಗ್ಗೆ ಆಲೋಚನೆ ಮಾಡುದಿಲ್ಲ. ನಾನು ಹೇಗೆ ಮುಗಿಸ್ತಿದ್ರು ಅವರಿದ್ದು ಅಡ್ಡಿ ಇಲ್ಲ. ಅವರು ಈಗ ಚಿನ್ನಕ್ಕಾಗಿ, ಆಸ್ತಿಗಾಗಿ ಮನೆ ಸ್ವಲ್ಪ ಮಾಡರ್ನ್ ಮಾಡ್ಲಿಕ್ಕೆ ಎಲ್ಲ ಅಂತ ಹೇಳ್ಬೋದಿತ್ತು, ಯಾರು ಸಹ ಅದನ್ನು ಹೇಳ್ತಾ ಇಲ್ಲ. ಹಾಗಾಗಿ ನನಗೆ ಅದೊಂದು ದೊಡ್ಡ ಲಾಭ ಆಗಿದೆ. ಮನೆಯಿಂದ ನನಗೆ ಟೆನ್ಷನ್ ಇಲ್ಲ. ಅದೇ ಅದು ನಿಮ್ಮ ಯೋಗ ಅಂತ ಹೇಳ್ಬೇಕು ಅಥವಾ ಎಂತ ನಮ್ಗೆ ಗೊತ್ತಿಲ್ಲ, ದೇವರದೇ ಅಂತ ಹೇಳ್ಬೇಕು. ಯಾಕಂದ್ರೆ ಆ ಕೂಡಿ ಬರುದು ಉಂಟಲ್ಲ ಎಲ್ಲರದ್ದು. ಅವರು ಅಷ್ಟೇ. ನಿಜವಾಗಿ ನಿಮ್ಗೆ ಇನ್ನೊಂದು ಸ್ಪಷ್ಟ ಹೇಳ್ಬೇಕಂದ್ರೆ,
ನಾನು 2011ರವರೆಗೆ, ಸೊ 96ರಿಂದ 11ರವರೆಗೆ, ಅದು ಸುಮಾರು 14-15 ವರ್ಷ ನಾನು ಕಾಲೇಜಲ್ಲಿ ಇದ್ದೆ. ಹಾ. ಇಲ್ಲಿಯ ಕೆಲಸ ಎಲ್ಲ ನೋಡಿಕೊಂಡದ್ದು ನನ್ನ ಹೆಂಡತಿಯೇ. ಹಾ, ಹಾ, ಹಾ. ನನಗೇನು ಕಾಣ್ತದೆ ಅಂದ್ರೆ, ಹಾ. ಒಂದು 14 ಮಂದಿ ಟೀಚರ್ಸ್ಗೆ ಲೀಡರ್ಶಿಪ್ ಕೊಡೋದು ಹಾ. ಸಣ್ಣ ಕೆಲಸ ಅಲ್ಲ. ಹೌದು ಹೌದು, ಅವರಿಗೆ ಟ್ರೈನಿಂಗ್ ಕೊಡುದು. ಅದನ್ನು ಅವರು ಮಾಡಿದ್ದಾರೆ. ಅಂದ್ರೆ ತುಂಬಾ ತಾಳ್ಮೆ ಬೇಕು. ಹೌದು ಹೌದು ನನ್ನಷ್ಟು ಕಡಿಮೆ ತಾಳ್ಮೆ ಹೌದಪ್ಪ. ಸಾಕಾಗುದಿಲ್ಲ, ತುಂಬಾ ಹೆಚ್ಚು ತಾಳ್ಮೆ Correct, ಬೇಕು. ಅದನ್ನೆಲ್ಲ ಇಟ್ಟುಕೊಂಡು ಅವರು ಹೌದು ಹೌದು. ಕೆಲಸ ಮಾಡಿದ ಹೌದು. ಕಾರಣ ಇದು ನಡೆದಿದೆ ಖಂಡಿತ ಅಂತ ಇದು ನಾನು- ಟೀಮ್ ವರ್ಕ್, ಇದು Team ಒಬ್ಬೊಬ್ಬರಿಂದ work ಆಗುವಂತ ಆಗೋದು, ವಿಷಯ ಅಲ್ಲ. ಹೌದು. ಖಂಡಿತ ಅದೊಂದು ಗ್ಯಾರಂಟಿ. ಹೌದು. ಸೊ ಹಾಗಿರುವಾಗ ಇದು 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 ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿ ನಿಮ್ಮ ಹಿಂದೆ ನಿಮ್ಮ ಫ್ಯಾಮಿಲಿಯವರು ಕೂಡ ಇದ್ದು ಅವರಿದ್ದು ಕೂಡ ಇದರಲ್ಲಿ ಅಂದ್ರೆ ಯಶಸ್ಸಿನ ಎಲ್ಲರೂ ಹಂಚಿ ಹೋಗ್ತದೆ ಇಡೀ ಟೀಮಿಗೆ. ಹೌದು. ಯಾವುದೇ ಒಬ್ಬ ವ್ಯಕ್ತಿಯ ಯಶಸ್ಸು ಇಡೀ ಟೀಮಿಗೆ ಹಂಚಿ ಹೋಗ್ತದೆ. ಹಾಗೆ ನಾವು ಅವರನ್ನು ಕೂಡ ಈಗ ನಾವು ಈ ಸಂದರ್ಶನದಲ್ಲಿ ಭಾಗವಹಿಸಿ ಅವರನ್ನು ಕೂಡ ಕೇಳ್ತೇವೆ. ಯಾಕಂದ್ರೆ ಇದು 50-50 ಇದ್ದ ಹಾಗೆ ಹೌದು. ಅವರು ಕೂಡ ಅಷ್ಟೇ ಇದರಲ್ಲಿ ಶ್ರಮ ವಹಿಸಿದ್ದಾರೆ. ಹೌದು. ಸೊ ಹಾಗಾಗಿ ಇನ್ನು ಅವರ ಹತ್ರ ಕೂಡ ನಾವು ಮಾತಾಡ್ತೇವೆ. ಸರಿ. ಹಾಗೆ ನೀವು ಇಲ್ಲಿ ಬಂದು ನಮಗೆ ನಿಮ್ಮ ಇಡೀ ದಿನವನ್ನು ಆಕ್ಚುಲಿ ನಿಮ್ಮ ಇಡೀ ದಿನ ನಾವು ಇವತ್ತು ವೇಸ್ಟ್ ಮಾಡಿದ್ದೇವೆ. ವೇಸ್ಟ್ ಇಲ್ಲ, ಉಪಯೋಗ ಆದ ಹಾಗೆ ಆಯ್ತು. ಇಡೀ ದಿನವನ್ನು ನಾವು ದಾಖಲಾತಿ ಉಪಯೋಗ ಉಪಯೋಗ. ಮಾಡಿಕೊಂಡಿದ್ದೇವೆ. ಹೌದು. ಸೊ ಹಾಗೆ ಒಂದು ವಿಷಯ ನಾನು ಹೇಳಿಕ್ಕೆ ಬಾಕಿ ಆಯ್ತು. ನಾನು ಯಕ್ಷಗಾನದಲ್ಲಿ ಇದ್ದೆ. ಯಕ್ಷಗಾನ ಹಾ. ತೆಂಗುತಿಟ್ಟು ಯಕ್ಷಗಾನ ವೇದಿಕೆ ಅಂತ ನಾನು ಹಾ. ಮಾಡಿ ಸುಳ್ಳಿಯಲ್ಲಿ ಸಾಕಷ್ಟು ಯಕ್ಷಗಾನದ ಹಾ. ಕೆಲಸಗಳನ್ನು ಮಾಡಿದ್ದೇನೆ. ಅದೇ ನಿಮ್ಮ ಹಾಬಿ ಅದು. ಹೌದು, ನಮ್ಮ ಹಾ. ಶಾಲೆಯಲ್ಲೂ ಮಾಡಿದ್ದೇನೆ. ಹೌದು. ಇದಕ್ಕೆ ಸಹ ನನ್ನ ಹೆಂಡತಿ ಮಕ್ಕಳ ಪೂರ್ಣ ಸಹಕಾರ ಇತ್ತು. ಹಾ. ನನ್ನ ಮಕ್ಕಳಿಬ್ರು ಕಲಾವಿದರಾಗಿ ಹೌದು. ಬೆಳೆದಿದ್ರು. ಹಾ, ಹಾ, ಇದು ತೆರೆ ಹಿಂದೆ ಹಾ. ನೇಪಥ್ಯದಲ್ಲಿ ನನ್ನ ಹೆಂಡತಿಯ ಕೆಲಸ ಹಾ. ಮಾಡಿದ್ರು. ಹೀಗೆ ನನ್ನ ಕುಟುಂಬದ ದೃಷ್ಟಿಯಿಂದ ನೋಡಿದರೆ ಹೌದಪ್ಪ. ನಾನು ತುಂಬಾ ಹಾ, ಸಕ್ಸಸ್ಫುಲ್ ಅಂತ ಹೌದು. ಹೇಳ್ಬಹುದು. ಸೊ ಹಾಗೆ ನಿಮ್ಗೆ ಧನ್ಯವಾದ ಇಲ್ಲಿ ಬಂದದ್ದಕ್ಕೆ. ನಿಮಗೂ ನಮ್ಮ ಧನ್ಯವಾದ. ಈ ಒಂದು ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಸಾರ್ವಜನಿಕ ತಿಳಿಸುವ ಪ್ರಯತ್ನ ಖಂಡಿತ ಮಾಡ್ತಿದ್ದೀರಿ. ನೀವು ಇಷ್ಟೆಲ್ಲ ಮಾಡುವಾಗ ನಾವು ಒಂದು ದಿನ ಬಂದು ಇದನ್ನು ನೋಡಿ ಒಂದು ನೀವು ನಿಮ್ಮದೇ ಅಪ್ರಿಶಿಯೇಟ್ ಮಾಡೋದ್ರಲ್ಲಿ ಎಂತ ಉಂಟದ್ರಲ್ಲಿ. ಸೊ ಹಾಗೆ 4 ಜನರಿಗೆ ನಮ್ಮ ಚಿತ್ಪಾವನ ಬಂಧುಗಳಿಗೆ ನಾವು ಕೂಡ ಏನು ಕಮ್ಮಿ ಇಲ್ಲ, ನಮ್ಮ ಸಮಾಜದವರು ಕೂಡ ಬರಲೆಣಿಕೆ ಅಷ್ಟು ಇರುವುದಾದ್ರೂ ಕೂಡ ಇದರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಾಧಕರೇ, ಒಂದಲ್ಲ ಒಂದು ರೀತಿಯಲ್ಲಿ ಸಾಧಕರು. ಸೊ ಹಾಗೆ ಅದನ್ನು ಒಂದು 4 ಜನರಿಗೆ ತಿಳಿಸಿಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ, ಮತ್ತೆ ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ ಹೌದು. ಅವರಿಗೆ ಇಲ್ಲಿಗೆ ಬಂದು ಅಥವಾ ಇಲ್ಲಿಂತಲ್ಲ ಎಲ್ಲಿಗೆ ಸಹ ಹೋಗಿ ಮಾಡುವಷ್ಟು ಎಲ್ಲರಿಗೆ ಅವರವರದ್ದೇ ಸಮಸ್ಯೆಗಳಿರ್ತದೆ, ಅವರವರದ್ದೇ ಜವಾಬ್ದಾರಿಗಳಿರ್ತದೆ. ಅದೊಂದು ಸರಿ ತಪ್ಪು ಅನ್ನುವಂಥ ವಿಷಯ ಇಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ನಮ್ದೊಂದು ಸಣ್ಣ ಪ್ರಯತ್ನ. ನಂಗೆ ನಿಮ್ಮಲ್ಲಿ ಮಾತುಕತೆಯಿಂದ ಗೊತ್ತಾದ ಏನಂದ್ರೆ ನಿಮ್ಮ ಕುಟುಂಬವು ಹೀಗೆ ಇದೆ. ಹೌದು. ನಿಮ್ಮ ಹೆಂಡತಿ ಹೌದು, ಸಹಕಾರ ಖಂಡಿತ. ಮಾಡ್ತಾರೆ, ಮಗಳು ಮಗ ಹೌದು, ಸಹ ಅದು ನಮ್ಮ ಮಾಡ್ತಾರೆ. ತಂದೆಯವರು ಅಜ್ಜನವರು ತುಂಬಾ ಹೌದು. ಶ್ರಮ ಪಟ್ಟಿದ್ದಾರೆ. ಅದಕ್ಕಾಗಿ ನೀವು ನಿಮ್ಮಂತ ಒಂದು ಹಿರಿಮೆಯ ಫ್ಯಾಮಿಲಿಯವರು ಬಂದು ಇದನ್ನು ಮಾಡಿದ್ದಕ್ಕೆ ನಾನು ತುಂಬಾ ಧನ್ಯವಾದಗಳು. ಈ ಸ್ನೇಹ ಶಾಲೆ, ಸುಳ್ಯದ ಸ್ನೇಹ ಶಾಲೆಯ ರೂವಾರಿ ಡಾಕ್ಟರ್ ಚಂದ್ರಶೇಖರ್ ದಾಂಬ್ಲೆಯವರ ಯಶಸ್ಸಿನ ಜೊತೆ ಅವರ ಜೊತೆಯಲ್ಲಿಯೇ ಬಂದಂಥ ಯಶಸ್ಸಿನ ರೂವಾರಿ ಅವರ ಧರ್ಮಪತ್ನಿ, ಹೆಸರು ನಿಮ್ಮದು ಜಯಲಕ್ಷ್ಮಿ ಅಂತೇಳಿ. ಸೊ ಅವರು ಕೂಡ ಈ ಸ್ನೇಹ ಶಾಲೆಯಲ್ಲಿ ತಮ್ಮನ್ನು ತಾವು ಫುಲ್ ತೊಡಗಿಸಿಕೊಂಡಿದ್ದಾರೆ. ಸೊ ಅವರ ಹತ್ರ ಸಹ ನಾವು ಸ್ವಲ್ಪ ಅವರ ಈ ಒಂದು ಜರ್ನಿಯಲ್ಲಿ ಅಂದರೆ ಅವರ ಪಯಣದಲ್ಲಿ ಏನೇನು ಏಳುಬೀಳುಗಳು ಬಂತು ಮತ್ತು ಅವರು ಹೇಗೆ ಇದನ್ನೆಲ್ಲ ನಿಭಾಯಿಸ್ತಾರೆ ಅನ್ನುವಂಥದ್ದು ನಮಗೆ, ಯಾಕಂದರೆ ಇಷ್ಟೆಲ್ಲ ತಿರುಗಾಡಿದೆ. ಆಗ ನನಗೆ ಅನ್ನಿಸಿತು ಇವರು ಹೇಗೆ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಹಾಗೆ ಯಾವುದೇ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕೋದು ತುಂಬ ಸುಲಭ, ಮತ್ತು ಅದರ ನಂತರ ಅದನ್ನು ನಡೆಸಿಕೊಂಡು ಹೋಗುವುದು ತುಂಬ ಚಾಲೆಂಜಿಂಗ್. ಯಾಕಂದರೆ ನಾವು ಕೂಡ ನೋಡಿದ್ದೇವೆ ತುಂಬ ಸಂಸ್ಥೆಗಳಲ್ಲಿ ಅಥವಾ ಅದರಲ್ಲಿ ಬರುವಂತಹ ಬೇರೆ ಬೇರೆ ವ್ಯಾವಹಾರಿಕ ತೊಂದರೆಗಳು ಇರಲಿ, ಆಮೇಲೆ ಕೌಟುಂಬಿಕ ತೊಂದರೆಗಳು ಎಲ್ಲವನ್ನು ನಿಭಾಯಿಸುವಂತಹ ಒಂದು ದೊಡ್ಡ ಜವಾಬ್ದಾರಿ ಹೆಂಗಸಿಗೆ ಇರ್ತದೆ, ಮನೆಯ ಹೆಂಗಸಿಗೆ. ಗಂಡಸರಾದರೆ ನಾವು ನಮ್ಮಷ್ಟಕ್ಕೆ ನಾವು ಹೋಗ್ತೇವೆ, ಹೊರಗೆ ಬರ್ತೇವೆ, ನಮ್ಮದು ಮನಸ್ಸು ಸ್ವಲ್ಪ ಡೈಲ್ಯೂಟ್ ಆಗ್ತದೆ, ಬೇರೆ ಬೇರೆ ಇದರಲ್ಲಿ ಡೈಲ್ಯೂಟ್ ಆಗಿ ನಾವು ಸ್ವಲ್ಪ ಫ್ರೀ ಆಗ್ತೇವೆ. ಬಟ್ ಹೆಂಗಸಿಗೆ ಹಾಗಲ್ಲ, ಅವರು ಎಲ್ಲ ಜವಾಬ್ದಾರಿಗಳನ್ನು ಅದರಲ್ಲಿ ಒಳಗೆ ಇದ್ದುಕೊಂಡೇ ಅದನ್ನು ನಿಭಾಯಿಸಬೇಕಾಗ್ತದೆ. ಅಂಥದ್ರಲ್ಲಿ ಒಂದು ಸಂಸ್ಥೆಯನ್ನು ಕೂಡ ನಿಭಾಯಿಸುವುದು ಅದು ಭಯಂಕರ ಕ್ಲಿಷ್ಟಕರ, ಅಂದರೆ ನಮಗೆ ಅರಗಿಸಿಕೊಳ್ಳಿಕ್ಕೆ ಆಗದಂತಹ ಒಂದು ವಿಷಯ. ಸೊ ಅದನ್ನು ಹೇಗೆ ಅಂತೇಳಿ ಈಗ ನಮ್ಮ ಎಲ್ಲ ವೀಕ್ಷಕರಿಗಿರುವಂತಹ ಡೌಟನ್ನು ನಾವು ಈಗ ಅವ್ರ ಹತ್ರ ಕೇಳಿ ಅದನ್ನು ಒಂದು ಅವರಿಂದಲೇ ಅವರ ಬಾಯಿಂದ ಅದಕ್ಕೆ ಪರಿಹಾರವನ್ನು ಕೂಡ ಕೇಳಿ ಅವರು ಇದನ್ನು ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತೇಳಿ ಕೇಳಿ ಅವರೊಂದೊಂದು ಸ್ಫೂರ್ತಿ ಪಡೆಯುವ ಅಂಥೇಳಿ ನಾನು ಇದು ಅವ್ರ ಹತ್ರ ಕೂಡ ಒಂದು ಸಂದರ್ಶನ ಮಾಡಬೇಕು ಅಂತೇಳಿ ನಾವು ಚಂದ್ರಶೇಖರ್ ದಾಂಬ್ಲೆ ಅವರೊಟ್ಟಿಗೆ ಒಂದು ರಿಕ್ವೆಸ್ಟ್ ಮಾಡಿದೆ. ಸೊ ಹಾಗೆ ನಮಸ್ಕಾರ. ಈಗ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈಗ ಈ ಸಂಸ್ಥೆಯ ಬಗ್ಗೆ ನಾನು ಅವರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡೆ. ಇನ್ನು ಸಂಸ್ಥೆಯ ಒಳಗೆ ಅಂದರೆ ಈ ಟೀಚರ್ಸನ್ನು ಟ್ರೈನಿಂಗ್ ಮಾಡೋದು, ಅಂದರೆ ಅವ್ರು ನಮಗೆ ಮೊದಲೇ ಒಂದು ಸೂಚನೆ ಕೊಟ್ಟರು, ಇಂಥದ್ದೆಲ್ಲ ವಿಷಯಗಳು ಅವಳು ನೋಡ್ಕೊಳ್ಳೋದು, ನಾನು ನೋಡ್ಕೊಳ್ಳೋದಿಲ್ಲ ಅಂತೇಳಿ. ಸೊ ಹಾಗೆ ಅವರಿಗೆ ಅದು ಟ್ರೈನಿಂಗ್ ಕೊಡುವಂಥದ್ದು, ಅವರನ್ನು ರಿಕ್ರೂಟ್ ಮಾಡುವಂಥದ್ದು, ಮತ್ತು ಈ ಅಫಿಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಆಫೀಸ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಎಲ್ಲ ನೀವು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ, ಅಂದರೆ ನಿಮ್ಮ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಹೇಗಿರ್ತದೆ ಇಲ್ಲಿ ಈ ಮಕ್ಕಳಿಗೆ ಕಲಿಸುವಂಥದ್ದು. ಯಾಕಂದರೆ ಇಲ್ಲಿ ಗೌರ್ಮೆಂಟ್ ಇದೊಂದು ಟ್ರೈನಿಂಗ್ ಬೇರೆ ರೀತಿ ಇರ್ತದೆ. ನಿಮ್ಮ ಸಂಸ್ಥೆಗೆ ಬರುವಾಗ ನಿಮ್ಮ ಸಂಸ್ಥೆಯ ಉದ್ದೇಶ ಇದು ಕನ್ನಡ ಮೀಡಿಯಂ, ಇದು ಪರ್ಟಿಕ್ಯುಲರ್ ಆಗಿರುವಂಥದ್ದು, ಮತ್ತು ಪರಿಸರ ಜೊತೆಗೆ ಒಂದು ಜೊತೆಯಲ್ಲಿ ಕಲಿಯುವಂಥದ್ದು ಪ್ರಾಕ್ಟಿಕಲ್ ನಾಲೆಜ್. ಸೊ
ಸೊ ಇದ್ರ ಬಗ್ಗೆ ನೀವು ಒಂದು ಹೇಳಬೇಕು ಅಂತ ಹೇಳಿ ನಿಮ್ಮ ರಿಕ್ವೆಸ್ಟ್. ಸರಿ, ನಾವು ನಮ್ಮ ಶಾಲೆಗೆ ಬರುವ ಯಾವುದೇ ಶಿಕ್ಷಕರಿಗೆ ಹ್ಮ್. ನಾವು ಪ್ರಾಥಮಿಕವಾಗಿ ನಮ್ಮಲ್ಲೇ ಒಂದು ತರಬೇತಿಯನ್ನ ಮಾಡ್ತೇವೆ. 1 Okay. ಅಥವಾ 2 ದಿವಸದ ತರಬೇತಿಯನ್ನು ಮಾಡ್ತೇವೆ. ಹ್ಮ್. ಮೊದಲಿಗೆ ಸಂಸ್ಥೆಯ ಅಧ್ಯಕ್ಷರೇ ತರಬೇತಿ ನೀಡ್ತಾ ಇದ್ರು. ಹ್ಮ್. ಈಗ 3-4 ವರ್ಷದಿಂದ ಸೈಕಾಲಜಿ ಕಲ್ತ ನಮ್ಮ ಮಗ ಅಕ್ಷರನೇ ತರಬೇತಿಯನ್ನ ಮಾಡ್ತಾನೆ. Okay. ಅದರಲ್ಲಿ ಶಿಕ್ಷಕರು ಬೆಳಗಿಂದ ಸಂಜೆವರೆಗೆ ತುಂಬಾ ಕ್ರಿಯೇಟಿವ್ ಆಕ್ಟಿವಿಟೀಸ್ ಅನ್ನು ಮಾಡಿಸ್ತಾನೆ ಅವನು. ಶಿಕ್ಷಕರು ತುಂಬಾ ಖುಷಿಯಿಂದ ಭಾಗವಹಿಸ್ತಾರೆ. ಹಾ. ಮಾತ್ರವಲ್ಲ, ನಮ್ಮ ಶಿಕ್ಷಕರ ನಡುವೆ ಒಟ್ಟು ಸಹಕಾರ ಮನೋಭಾವನೆ ಜಾಸ್ತಿ ಆಗಿದೆ. Okay. ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗುದಿಲ್ಲ ಅಂತ ಹೇಳುವ ಪರಿಸ್ಥಿತಿಯೇ ಇಲ್ಲ. ತುಂಬಾ ಹೊಂದಾಣಿಕೆಯಿಂದ ಯಾವುದೇ ತರಗತಿ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ಅಚ್ಚುಕಟ್ಟಾಗಿ ನಮ್ಮ ಶಿಕ್ಷಕರು ಮಾಡ್ತಾರೆ. ಒಂದೊಂದು ಸಂದರ್ಭದಲ್ಲಿ 2-3 ಜನ ಶಿಕ್ಷಕರು ರಜೆ ಮಾಡ್ಬೇಕಾಗ್ತದೆ, ಏನಾದ್ರೂ ಹುಷಾರಿಲ್ಲದ ಸಂದರ್ಭದಲ್ಲಿ. ನಮ್ಮಲ್ಲಿ ಸ್ಪೇರ್ ಟೀಚರ್ಸ್ ಇರ್ತಾರೆ, Okay. ಆದ್ರೂ ಸಹ ಕೆಲವೊಮ್ಮೆ ಅಡ್ಜಸ್ಟ್ಮೆಂಟ್ ಬೇಕಾಗ್ತದೆ. ಆಗ 2 ಕ್ಲಾಸ್ಗಳನ್ನು ಒಟ್ಟು ಹಾಕುದು, ಇಲ್ಲದಿದ್ರೆ ಮೇಡಮ್ ನೀವು ರೆಸ್ಟ್ ತಗೊಳ್ಳಿ, ನಾವು ಕ್ಲಾಸ್ ಮಾಡ್ತೇವೆ. ನಾನು ಮೊನ್ನೆವರೆಗೂ ಕ್ಲಾಸ್ ಮಾಡ್ತಾ ಇದ್ದೆ, ಆದ್ರೆ ಈಗ 2 ವರ್ಷದಿಂದ ನಾನು ಸಂಸ್ಕೃತ ಅಧ್ಯಯನ ಮಾಡಿ ಸಂಸ್ಕೃತ ತರಗತಿಗಳನ್ನು ಮಾತ್ರ ಮಾಡ್ತಾ ಇದ್ದೇನೆ. ಉಳಿದ ಹಾಗೆ ನನ್ನ ಸಬ್ಜೆಕ್ಟ್ ಇಂಗ್ಲಿಷ್ ಮತ್ತು ಸೋಷಿಯಲ್ ಸ್ಟಡೀಸು. ತುಂಬಾ ವರ್ಷ ನಾನು ಅದನ್ನು ಕಲಿಸ್ತಾ ಇದ್ದೆ. ಈಗ 2 ವರ್ಷದಿಂದ ನಾನು ಸಂಸ್ಕೃತಕ್ಕೆ ಮಾತ್ರ ನನ್ನನ್ನು ಸೀಮಿತಗೊಳಿಸಿಕೊಂಡಿದ್ದೇನೆ. ಬೇಕಾದಷ್ಟು ಶಿಕ್ಷಕರು ನಾವು ತಗೊಳ್ತೇವೆ, ರಿಕ್ರೂಟ್ ಮಾಡ್ತೇವೆ. ಅವರು ಸಿಗ್ತಾರಾ? ಅವೈಲಬಿಲಿಟಿ ಉಂಟಾ ಇಲ್ಲಿ ಹೇಗೆ ಅಂತ? ಅವೈಲಬಿಲಿಟಿ ಉಂಟು. ಮತ್ತೆ ಏನೇ ಡೌಟ್ ಆದ್ರೂ ಯಾವುದೇ ಸಬ್ಜೆಕ್ಟಿನಲ್ಲಿ ಗ್ರಾಮರ್ ಇರ್ಬೋದು, ಅಥವಾ ಸಂಧಿ ಸಮಾಸಗಳಿರ್ಬೋದು, ಅಥವಾ ಯಾವುದೇ ವಿಷಯ ಸಬ್ಜೆಕ್ಟ್ ಇರ್ಬೋದು, ಅದನ್ನ ನಮ್ಮೊಟ್ಟಿಗೆ ಡಿಸ್ಕಸ್ ಮಾಡಿ ಶಿಕ್ಷಕರು ತರಗತಿಗಳಿಗೆ ಹೋಗ್ತಾರೆ. ಹಾಗಾಗಿ ಶಿಕ್ಷಕರ ಕಲಿಸುವಿಕೆಯಲ್ಲಿ ಯಾವುದೇ ತೊಡಕು ಉಂಟಾಗುವುದಿಲ್ಲ. ಮತ್ತೆ ಪೇರೆಂಟ್ಸ್ ಅಷ್ಟೇ. ಪೇರೆಂಟ್ಸ್ ಏನಾದ್ರೂ ಮಕ್ಕಳ ಸಮಸ್ಯೆ ಇದ್ರೆ ಅವರು ಬಹುಶಃ 3:30 ಅಷ್ಟೊತ್ತಿಗೆ ಬಂದು ನಮ್ಮಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ನಾವು ಯಾವಾಗಲೂ ಸಹ ಅವಕಾಶವನ್ನು ಕೊಡ್ತೇವೆ. ಪೇರೆಂಟ್ಸ್ ಮೀಟಿಂಗಿಗೆ ಕಾಯ್ಬೇಕು ಅಂತ ಇಲ್ಲ, ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತೇವೆ. ಆದ್ರೂ ಸಹ ಕೆಲವೊಮ್ಮೆ ಅವರವರಿಗೆ ಮಕ್ಕಳ ಸಮಸ್ಯೆಯನ್ನು ಇಂಡಿವಿಜುವಲ್ ಆಗಿ ಹೇಳಲಿಕ್ಕೆ ಇರ್ತದೆ, ವ್ಯಕ್ತಿಗತವಾಗಿ ನನ್ನ ಹತ್ರ ಬಂದು ಮಾತನಾಡ್ತಾರೆ. ಹಾಗಾಗಿ ನಾನು ಅವರಿಗೆ ಎಷ್ಟೊತ್ತಿಗೂ ಅವೈಲೇಬಲ್ ಇರ್ತೇನೆ. ಇವನ್ ಕ್ಲಾಸ್ ಟೀಚರ್ ಹತ್ರ ಮಾತಾಡ್ಬೇಕಾದ್ರೆ ಅಥವಾ ಸಬ್ಜೆಕ್ಟ್ ಟೀಚರ್ ಹತ್ರ ಮಾತಾಡ್ಬೇಕಾದ್ರೂ ಸಹ ನಮ್ಮಲ್ಲಿ ಮುಕ್ತ ಅವಕಾಶ ಉಂಟು. ಮತ್ತೆ ಇವನ್ ಕಲಿಕೆಯಲ್ಲಿ ಹಿಂದಿರುವ ಮಕ್ಕಳಿಗೆ ನಾವು ತುಂಬಾ ಹೆಚ್ಚು ಗಮನ ಕೊಟ್ಟು ಸಾಯಂಕಾಲ ಅಥವಾ ಬೆಳಿಗಿನ ಹೊತ್ತು ಎಕ್ಸ್ಟ್ರಾ ಕಲಿಸ್ತೇವೆ. ಅಂದ್ರೆ ಅವರಿಗೆ 2-3 ಜನರಿಗೆ ಇಂಡಿವಿಜುವಲ್ ಆಗಿ ಕೂತು ಬರೆಸಿದಾಗ ಶಿಕ್ಷಕನಿಗಾಗಿ ಆದ್ರೂ ನಾನು ಕಲಿಬೇಕು, ಈ ಟೀಚರಿಗಾಗಿ ಆದ್ರೂ ನಾನು ಕಲಿಬೇಕು ಅಂತ ಹೇಳುವ ಭಾವನೆ ಬರ್ತದೆ. ಹಾಗಾಗಿ ಶಿಕ್ಷಕರ ಸಹಕಾರ ಜೊತೆಗೆ ನಮ್ಮ ಶಾಲೆಯ ಅಧ್ಯಕ್ಷರು ತುಂಬಾ ಸಹಕಾರವನ್ನು ನೀಡ್ತಾ ಇರ್ತಾರೆ. ಆಗಾಗ ಶಿಕ್ಷಕರ ರಜೆ ಆದಾಗ ಅಡ್ಜಸ್ಟ್ಮೆಂಟ್ಗೆ ಬೇಕಾದ್ರೆ ಅವರು ಕ್ಲಾಸ್ ಮಾಡ್ತಾರೆ. ಯೋಗ ತರಗತಿಗಳನ್ನ ಮಾಡಿಸ್ತಾ ಇದ್ರು. ಆಮೇಲೆ ಬೇಕಾದಾಗ ನೈತಿಕ ಶಿಕ್ಷಣವನ್ನ ಅಂದ್ರೆ ಮಾರಲ್ ಎಜುಕೇಶನ್ ಅನ್ನ ಕೊಡ್ತಾರೆ. ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಆಗಾಗ ಸ್ವಲ್ಪ ನೈತಿಕ ಶಿಕ್ಷಣವನ್ನು ಕೊಡುವ ಅಗತ್ಯ ಇರ್ತದೆ. ಯಾಕೆಂದ್ರೆ ಅವರಲ್ಲಿ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತದೆ. ಅವಾಗೆಲ್ಲ ಬೇಕಾದ ಮಾರ್ಗದರ್ಶನವನ್ನು ಅವರು ನೀಡ್ತಾರೆ. ಹಾಗೆ ಶಾಲೆ ಬೇರೆ ಮನೆ ಬೇರೆ ಅಲ್ಲ ಅಂತ ಆಗಿದೆ ನನಗೆ. ಇಷ್ಟು ನಾನು 96ರವರೆಗೆ ಒಬ್ಬ ಗೃಹಿಣಿಯೇ ಆಗಿದ್ದೆ. ನಾನು MA ಮಾಡಿ ಮದುವೆ ಆಗುವಾಗ ಡಿಗ್ರಿ ಮಾತ್ರ ಆಗಿತ್ತು. ಮತ್ತೆ MA ಮಾಡಿದೆ ಮದುವೆ ಆದ ಮೇಲೆ. ಮತ್ತೆ ಕಂಪ್ಯೂಟರ್ ಅಪ್ಲಯನ್ಸ್ ಕಲಿತೆ. ಆಮೇಲೆ B.Ed ಡಿಗ್ರಿಯನ್ನು ಮಾಡಿಕೊಂಡೆ. ಒಂದೇ ವರ್ಷ ಅದು 2 ಕೋರ್ಸ್ಗಳನ್ನು ಮಾಡಿಕೊಂಡೆ. ನನ್ನ ಸಣ್ಣ ಮಗ ಅಕ್ಷರ ಆವಾಗ ತುಂಬಾ ಚಿಕ್ಕವನಿದ್ದ, 4 ವರ್ಷದವನಿದ್ದ. ಅವನು 1ನೇಗೆ ಬರುವಾಗ ನಮ್ಮ ಶಾಲೆ 96ನೇ ಇಸ್ವಿಯಲ್ಲಿ ಶುರುವಾಯಿತು. ಆವತ್ತಿನಿಂದ ನಾನು ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಶುರುವಿನ ಬ್ಯಾಚ್ಗಳಲ್ಲಿ ಎಲ್ಲಾ ಕ್ಲಾಸಿಗೂ ನಾನು ಇಂಗ್ಲಿಷೇ ಕಲಿಸ್ತಾ ಇದ್ದೆ, ಇಂಗ್ಲಿಷು ಸೋಷಿಯಲ್ ಸ್ಟಡೀಸ್. ಆಮೇಲೆ ಪ್ರತಿ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಆದ ಕಾರಣ ಶಿಕ್ಷಕರಿಗೆ ಕೆಲಸವನ್ನು ಹಂಚಿಕೊಡ್ತಾ ಇದ್ದೇನೆ. ಆದ್ರೆ ಯಾವತ್ತಿಗೂ ನಮಗೆ ಶಿಕ್ಷಕರ ಕೊರತೆ ಆಗ್ಲಿಲ್ಲ. ನಾವು ಆದಷ್ಟು ಒಬ್ರು ಅಥವಾ ಇಬ್ರು ಸ್ಪೇರ್ ಟೀಚರ್ಸ್ ಅನ್ನ ಯಾವಾಗಲೂ ಇಟ್ಟುಕೊಂಡಿರ್ತೇವೆ. ಯಾಕೆಂದ್ರೆ ಒಬ್ಬ ಶಿಕ್ಷಕನಿಗೆ 4 ಪೀರಿಯಡ್, ಮ್ಯಾಕ್ಸಿಮಮ್ 5 ಪೀರಿಯಡ್, ಅದಕ್ಕಿಂತ ಹೆಚ್ಚು ವರ್ಕ್ ಕೊಡುದಿಲ್ಲ. ಯಾಕೆಂದ್ರೆ ಅವರಿಗೆ ತಿದ್ದುವಿಕೆಗೆ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ. ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಮಕ್ಕಳ ಕಾಪಿಯನ್ನ ಚೆನ್ನಾಗಿ ತಿದ್ದಬೇಕು, ಸರಿಯಾಗಿ ತಿದ್ದಬೇಕು. ಚೆನ್ನಾಗಿ ಅಂದ್ರೆ ಸರಿಯಾಗಿ ತಿದ್ದಬೇಕು, ಕಾಗುಣಿತ ತಪ್ಪಿಲ್ಲದೆ ತಿದ್ದಬೇಕು ಅಂತ ಹೇಳೋದಕ್ಕೆ ತುಂಬಾ ಇದು ಕೊಡ್ತೇವೆ. ಹಾಗೆ ಅಧ್ಯಕ್ಷರು ಬೆಳಗ್ಗೆ ಎಲ್ಲ ಸೂರ್ಯಾಲಯದಲ್ಲಿ ಕೂತ್ಕೊಂಡು ಮಕ್ಕಳಿಗೆ ಮಗ್ಗಿಯನ್ನ ಕೇಳ್ತಾರೆ, ಬಾಯಿ ಲೆಕ್ಕ ಕೇಳ್ತಾರೆ, ಮಗ್ಗಿ ಕಲಿಸ್ತಾರೆ. ಸೊ ಅವರು ಇಡೀ ದಿವಸ ಆಕ್ಟಿವ್ ಆಗಿ ಇರ್ಬೇಕು ಅಂತ ಹೇಳಿದ್ರೆ ಶಾಲೆ ಇದ್ರೆ ಅವರು ಫುಲ್ ಡೇ ಆಕ್ಟಿವ್ ಆಗಿ. ಇದರಲ್ಲಿ ಸಂಸ್ಥೆಯಲ್ಲಿ ಈಗ ನೀವು ಮತ್ತೆ ನಿಮ್ಮ ಯಜಮಾನರು ಅಂದ್ರೆ ಅಧ್ಯಕ್ಷರು, ನೀವು ನಿಮ್ಮ ಕೆಲಸಗಳನ್ನು ಹಂಚಿಕೊಂಡಿದ್ದೀರಾ ಹೇಗೆ ಅಂತ ಹೇಳಿ? ಅಂದ್ರೆ ಇದಿಷ್ಟು ವರ್ಕ್ ಅವ್ರು ಮಾಡುದು, ಇದಿಷ್ಟು ವರ್ಕ್ ನೀವು ಮಾಡುದು, ಹಾಗೇನಾದ್ರೂ ಉಂಟಾ? ಸಿಚುವೇಶನಲ್ ಚೇಂಜಸ್ ಇರ್ತದೆ. ಆದ್ರೆ
ಆಡಳಿತಾತ್ಮಕವಾದ ವಿಷಯಗಳನ್ನು ಟೈಮ್ ಟೇಬಲ್ ಅಡ್ಜಸ್ಟ್ಮೆಂಟ್ಗಳು, ಟೀಚರ್ಸಿಗೆ ವರ್ಕ್ ಶೇರ್ ಮಾಡೋದು, ಸಬ್ಜೆಕ್ಟ್ ಹಂಚುವುದು, ಇದೆಲ್ಲ ವಿಷಯಗಳನ್ನ ನಾನೇ ಮಾಡ್ತೇನೆ. ಅಂದ್ರೆ ಅವರ ಸಜೆಷನ್ಸ್ ಕೇಳ್ತೇನೆ. ಆದ್ರೂ ಸಹ ಲೀಡರ್ಶಿಪ್ ಅಲ್ಲಿ ಹೆಚ್ಚಿನ ಜವಾಬ್ದಾರಿ ನನ್ನದೇ ಆಗಿರ್ತದೆ. ಮತ್ತೆ ಕಂಪ್ಯೂಟರ್ ವರ್ಕ್ ಇರ್ಬೋದು, ಅದು ಎಲ್ಲವೂ ಸಹ ವಿತ್ BO ಆಫೀಸ್ ವರ್ಕ್ ಎಲ್ಲವೂ ಸಹ ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ಇಡೀ ನಮ್ಮ ಇಷ್ಟು ವರ್ಷದಲ್ಲಿ ಸಹ ಸಂಸ್ಥೆದು ಪ್ರತಿ ವರ್ಷ ಸಹ ಆಡಿಟ್ ಆಗ್ತದೆ. ಮಂಗಳೂರಿನಲ್ಲಿ ಶ್ಯಾಮ್ ಭಟ್ ಅಂತ ಆಡಿಟರ್ ಇದ್ದಾರೆ. ಅವರು ನಮಗೆ ಅವರು ನಮ್ಮ ಸ್ನೇಹಿತರಾಗಿ, ಸ್ನೇಹದ ಒಬ್ರು, ಸ್ನೇಹದಿಂದಲೇ ಅವರ ಸೇವೆಯನ್ನು ಮಾಡಿಕೊಡ್ತಾರೆ. ಪ್ರತಿ ವರ್ಷ ಸಹ ಆಡಿಟಿನ ಎಲ್ಲ ಕೆಲಸವನ್ನು ನಾನೇ ಮಾಡ್ತೇನೆ. ಈಗ ಈ ವರ್ಷದಲ್ಲಿ ಒಬ್ರು ಶಿಕ್ಷಕರಿಗೆ ಅದನ್ನು ನಾನು ಕಲಿಸಿಕೊಡ್ತಾ ಇದ್ದೇನೆ. ಯಾಕೆಂದ್ರೆ ನನಗೂ ನನ್ನ ಶಕ್ತಿ ಕಡಿಮೆ ಆಗ್ತಾ ಬರ್ತಾ ಉಂಟು. ಹಾಗಾಗಿ ನಾನು ಈ ವರ್ಷ, ಕಳೆದ ವರ್ಷ ಒಬ್ಬರು ಟೀಚರ್ ಅನ್ನು ಟ್ರೈನ್ ಮಾಡಿದ್ದೇನೆ. ಆದ್ರೆ ಅವರಿಗೂ ಪರ್ಫೆಕ್ಟ್ ಆಗಿ ಇನ್ನೂ ಅದು ಬಂದಿಲ್ಲ, ಆದ್ರೂ ಕಲಿತಾರೆ. ನನ್ನ ಮಾರ್ಗದರ್ಶನದಲ್ಲಿ ಈಗ ಇನ್ನೊಬ್ರು ಕಲಿತಾ ಇದ್ದಾರೆ. ಹಾಗಾಗಿ ಈ ಆಡಿಟ್ ಸರಿಯಾಗಿ ಆಗುವುದರಿಂದ ನಮ್ಮ ಸ್ನೇಹಿತರಿಗೆ ಯಾರಿಗೂ ನಮ್ಮ ಬಗ್ಗೆ ಅನುಮಾನ ಇಲ್ಲ. ಟ್ರಾನ್ಸ್ಪರೆನ್ಸಿಯನ್ನ ಮೇಂಟೈನ್ ಮಾಡಿದ್ದೇವೆ. ವರ್ಷವೂ ಆಡಿಟ್ ಆಗ್ತದೆ. ಈಗ ಮೊನ್ನೆ ಆಡಿಟಿಗೆ ಹೋಗಿ ಆಗಿದೆ. ಏಪ್ರಿಲ್ 1st ವೀಕ್ಗೆ ನಮ್ಮದು ಆಡಿಟಿಗೆ ಹೋಗಿ ಆಗ್ತದೆ. ಈಗ ನಿನ್ನೆ ಆಡಿಟರ್ 2 ಸತಿ ಫೋನ್ ಬಂದಿತ್ತು, ಏನೋ ಒಂದು ಸಣ್ಣ ಕ್ಲಾರಿಫಿಕೇಶನ್ಗೆ. ಅದಕ್ಕೆಲ್ಲ ನಾನೇ ಉತ್ತರಿಸೋದು. ಅದು ಏನು ಫೋನ್ ಬಂದ್ರು ಆಡಿಟರ್ ಫೋನ್ ನನಗೆ ಬರುದು. ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಸರಿಗೆ ಫೋನ್ ಮಾಡ್ತಾರೆ, ಅದರ್ವೈಸ್ ನಾನೇ ಅದನ್ನು ಇದು ಮಾಡುದು. ಸೊ ಶಾಲೆಯ ಫೀಸನ್ನು ಹಾಗೆ, ಅದನ್ನು ಫೀಸ್ ಬಂದ ತಕ್ಷಣ ಅದನ್ನ ಬ್ಯಾಂಕಿಗೆ ಹಾಕಿ ಅದನ್ನ FD ಮಾಡುದು, ಅದೆಲ್ಲ ಜವಾಬ್ದಾರಿ ನಾನೇ ಮಾಡ್ತೇನೆ. ಯಾಕೆಂದ್ರೆ ನಾವು ಯಾವಾಗ ಮಕ್ಕಳ ಫೀಸ್ ಬಂತು ಅದನ್ನ ತಿಂಗಳ ಮೊದಲ ವಾರದಲ್ಲಿ ಟೀಚರ್ಸ್ ಪೇಮೆಂಟ್ ಮಾಡ್ಬೇಕು ಅಂತ ಹೇಳುದು ನಾವು ಹಾಕಿಕೊಂಡ ನಿಯಮ. 5 ತಾರೀಕಿನೊಳಗೆ ಟೀಚರ್ಸಿಗೆ ಪೇಮೆಂಟ್ ಮಾಡ್ಲೇಬೇಕು ನಾವು. ಸೊ ಅದಕ್ಕಾಗಿ ಪ್ರತಿ ಮಕ್ಕಳ ಫೀಸ್ ಬಂದ ತಕ್ಷಣ ಎಷ್ಟು ದುಡ್ಡು ಉಂಟು ಅಷ್ಟನ್ನ ಮಾರ್ಚ್ ಇಡ್ತೇವೆ, ಮತ್ತೆ ಫೆಬ್ರವರಿಗೆ, ಮತ್ತೆ ಜನವರಿಗೆ ಹಾಗೆ ಇಟ್ಕೊಂಡು ಬರ್ತೇವೆ. ಸಿಸ್ಟಮ್ ನಲ್ಲಿ ಇಟ್ಟುಕೊಂಡು ಬರ್ತೇವೆ. ಆವಾಗ ನಮಗೆ ತಿಂಗಳ ಮೊದಲ ವಾರ ಎಲ್ಲಿಂದ ಸಂಬಳ ಕೊಡುದು ಅಂತ ಹೇಳುವ ಪ್ರಶ್ನೆ ಇಲ್ಲ. ಮತ್ತೆಲ್ಲ ಖರ್ಚು ನಾವು ಮತ್ತೆ ಮಾಡುದು, ಸ್ಯಾಲರಿಗೆ ಮಾತ್ರ ಮೊದಲೇ ಇಟ್ಟು ಬಿಡ್ತೇವೆ. ಇನ್ನು ಈ ಸಂಸ್ಥೆಯ ಬಗ್ಗೆ ಈಗ ಇಷ್ಟವರೆಗೆ ನೀವು ನೋಡ್ಕೊಳ್ತಾ ಇದ್ದಾರೆ, ನಿಮ್ಗೆ ಕೂಡ ಈ ಸಹಜವಾಗಿ ವಯೋಸಹಜ ವಯಸ್ಸಾಗ್ತದೆ. ಸೊ ಇನ್ನು ನೆಕ್ಸ್ಟ್ ನಿಮ್ದು ಪ್ಲಾನ್, ಯಾಕಂದ್ರೆ ಇದರಲ್ಲಿ ಯಂಗ್ಸ್ಟರ್ಸ್ ಬರಬೇಕು. ಯಾಕಂದ್ರೆ ನಿಮ್ಮ ಈಗ ಎಂತದಂತ ಒಂದು ಸಂಸ್ಥೆದು ಮೂಲ ಉದ್ದೇಶ ಹಾಳು ಆಗದ ಹಾಗೆ ಆ ಸಂಸ್ಥೆಯ ಅಭಿವೃದ್ಧಿ ನಡಿಬೇಕು, ಮುಂದೆ ಹೋಗ್ಬೇಕು. ಸೊ ಅದಕ್ಕೆ ನಿಮ್ಮ ಪ್ಲಾನ್, ಅಂದ್ರೆ ನಿಮ್ಮ ಮಕ್ಕಳು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರಾ, ಅಥವಾ ಅದ್ರ ಬಗ್ಗೆ ಹೇಗೆ ನಿಮ್ಮ ಪ್ಲಾನ್ ಇದೆ ಅಂತ ಹೇಳಿ? ಈ ವರ್ಷದಿಂದ ನಮ್ಮ ಸಣ್ಣ ಮಗ ಅಕ್ಷರನನ್ನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿಕೊಂಡಿದ್ದೇವೆ. ಶಾಲೆಯ ವಿಷಯಗಳನ್ನು ತುಂಬಾ ಅವನು ಶೇರ್ ಮಾಡ್ಕೊಳ್ತಾನೆ. ಆಮೇಲೆ ಟೀಚರ್ಸ್ಗೆ ಟ್ರೈನಿಂಗ್ ಮಾಡ್ತಾನೆ. ಮಾತ್ರ ಅಲ್ಲ, ಟೀಚರ್ಸ್ ಅವನೊಟ್ಟಿಗೆ ಏನಾದ್ರೂ ಒಂದು ಹೇಳ್ಬೇಕಾದ್ರೆ ನಮ್ಮೊಟ್ಟಿಗೆ ಹೇಳದೆ ಅವನೊಟ್ಟಿಗೆ ಹೇಳುವಷ್ಟು ಒಂದು ಆಪ್ತತೆಯನ್ನು ಬೆಳೆಸಿಕೊಂಡಿದ್ದಾರೆ. ಇನ್ನು ಉಳಿದ ಹಾಗೆ ನಮ್ಮ ಅಭಿಪ್ರಾಯ ಏನಂದ್ರೆ, ನಮ್ಮ ಶಾಲೆಯ ಸಮಾನಾಸಕ್ತ ವಿದ್ಯಾರ್ಥಿಗಳನ್ನ ಅಕ್ಷರದ ಜೊತೆ ಸೇರಿಸಿ ನಾವು ಇದನ್ನು ಮುಂದುವರಿಸಬೇಕು. ಹಳೆ ನಮ್ಮ ಸೀನಿಯರ್ ನಾವು ಹಳೆ ವಿದ್ಯಾರ್ಥಿಗಳು ಅಂತ ಹೇಳುದಿಲ್ಲ, ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅಂತಲೇ ಹೇಳುದು. ತುಂಬಾ ಪ್ರೀತಿಯಿಂದ ಬರುವ ವಿದ್ಯಾರ್ಥಿಗಳಿದ್ದಾರೆ, ಅವರನ್ನ ಸೇರಿಸಿ ನಾವೊಂದು ಕಮಿಟಿ ಮಾಡಿ ಮುಂದಕ್ಕೆ ಚಾಲು ಮಾಡ್ಬೇಕು ಅಂತ ಇದ್ದೇವೆ. ಅದು ಕೂಡ ತುಂಬಾ ಪ್ರಾಮುಖ್ಯ ಆಗ್ತದೆ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ಕಲಿತ ಮಕ್ಕಳಿಗೆ ನಮ್ಮ ಶಾಲೆ ಬಗ್ಗೆ ತುಂಬಾ ಪ್ರೀತಿ ಉಂಟು, ನಮ್ಮ ಬಗ್ಗೆ ಸಹ ಗೌರವ ಉಂಟು, ನಮ್ಮ ಶಾಲೆ ಬಗ್ಗೆ ಸಹ ಅದು ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಹೇಳುವ ಪ್ರೀತಿ ಉಂಟು. ಹಾಗಾಗಿ ನಾವು ಅವನ ಬಳಗವನ್ನು ಇನ್ನು ಎಕ್ಸ್ಪಾಂಡ್ ಮಾಡ್ಬೇಕು ಅಂತ ಮಾಡ್ಬೇಕು. ಹೌದು. ಸೊ ಇನ್ನು ಏನು ಅಂತ ಹೇಳಿದ್ರೆ, ನಮ್ಮ ಸಂಸಾರದ ವಿಷಯ ಬರುವಾಗ, ಯಾಕಂತ ಹೇಳಿದ್ರೆ ಈಗ ನಮ್ಮ ಗಂಡಸರ ಹಾಗೆಲ್ಲ ನಿಮ್ಗೆ ಎರಡನ್ನು ಸರಿದೂಗಿಸ್ಬೇಕು. ಈಚೆಯಿಂದ ಸಂಸಾರ ಸಮಸ್ಯೆಗಳು ಇರ್ತದೆ. ಈಗ ನಿಮ್ಮ ಮಕ್ಕಳು ದೊಡ್ಡದಾಗಿರ್ಬೋದು, ಅದೇ ಒಂದು 5-10 ವರ್ಷದ ಕೆಳಗೆ, ಇದು ನೀವು 30 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೀರಿ. ಸೊ ಈ 30 ವರ್ಷದ ಜರ್ನಿ ತುಂಬಾ ಟಫ್ ಇರ್ಬೋದು ಅಂತ ನನಗೆ, ಲಾಸ್ಟ್ 20 years ಇದ್ದು ಕಷ್ಟ ಇರ್ಬೋದು ಅಂತ. ಈಗ ಒಂದು 5-10 years ಇದ್ದು ಪ್ರಾಬ್ಲಮ್ ಇಲ್ಲ. ಸೊ ಆ ಟೈಮ್ನಲ್ಲಿ ನೀವು ಹೇಗೆ ಇದನ್ನು ಮ್ಯಾನೇಜ್ ಮಾಡ್ತಿದ್ರಿ? ಎರಡನ್ನು ನಿಮ್ಗೆ ಕಷ್ಟ ಆಗ್ತಿತ್ತಾ? ಎಲ್ಲರೂ ಡಿಪ್ರೆಷನ್ ಅಂತ ಅನ್ನಿಸ್ತಿತ್ತಾ? ಇದು ಯಾಕೆ ಬೇಕಿತ್ತು ಅನ್ನುವಂಥದ್ದೆಲ್ಲ ಭಾವನೆಗಳು ಬರ್ತಿತ್ತಾ ಅಂತ ನನ್ನೊಂದು ಕ್ವಶನ್, ಅಂದ್ರೆ ಜಸ್ಟ್ ಫಾರ್ ಕ್ಯೂರಿಯಾಸಿಟಿ. ಇಲ್ಲ, ನಾನು ಶಾಲೆಯನ್ನು ಪ್ರಾರಂಭ ಮಾಡುವಾಗ ನನಗೆ HM ಪೋಸ್ಟ್ ಕೊಟ್ಟಾಗ ನಾನು ತುಂಬಾ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿರ್ಲಿಲ್ಲ. ಇಲ್ಲ, ನೀನೇ ಮಾಡ್ಬೇಕು ಅಂತ ಹೇಳಿ ಇವರು ಒತ್ತಡ ಹಾಕಿದ ಕಾರಣ ಅದನ್ನ ಸ್ವೀಕರಿಸಿದೆ. ಆದ್ರೆ 15-20 ದಿವಸದಲ್ಲೇ ನಾನು ಈ ವೃತ್ತಿಯನ್ನ ನನ್ನ ಪ್ರವೃತ್ತಿಯಾಗಿ ಮಾಡಿಕೊಂಡೆ. ಆಮೇಲೆ ನನಗೆ ಇವತ್ತಿಗೆ ಸಹ ಶಾಲೆಗೆ ಬಂದು ಆಫೀಸ್ನಲ್ಲಿ ಕೂತ್ರೆ ಮಕ್ಕಳೊಟ್ಟಿಗೆ ಮಾತನಾಡಿದ್ರೆ ಮಾತ್ರ ನನ್ನ
ದಿನದ ಸಾರ್ಥಕತೆ ಅಂತ ಅನಿಸುದು. ಮತ್ತೆ ನಾನು ಬೆಳಗ್ಗೆ ಬೇಗ ಹೇಳ್ತೇನೆ, 4:15ಗೆಲ್ಲ ಎದ್ದು 6:30-7 ಗಂಟೆ ಒಳಗೆ ನಮ್ಮ ಅಡುಗೆ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ನಾನು 7-8 ಗಂಟೆಗೆ ನಾನು ಶಾಲೆಗೆ ರೆಡಿ ಆಗ್ತೇನೆ. ಪ್ಲಸ್ ಯಾವ ನೆಂಟರು ಬಂದ್ರು ಸಹ ಮನೆ ಮತ್ತು ಶಾಲೆ ಹತ್ರ ಇರುವ ಕಾರಣ ಎಡೆಯಲ್ಲೊಮ್ಮೆ ಹೋಗಿ ಬೇಕಾದ ಅಡುಗೆಯನ್ನು ಮಾಡಿ ಬಡಿಸುವುದಕ್ಕೂ ಸಹ ನಾನು ಸಾಮರ್ಥ್ಯ ಇದ್ದೇನೆ. ಎರಡನ್ನು ಕೂಡ ನೀವು ಹ್ಯಾಂಡಲ್ ಮಾಡ್ತೀರಿ, ಖುಷಿಯಿಂದ ಹ್ಯಾಂಡಲ್ ಮಾಡಿ. ಹೌದು, ಮತ್ತೆ ಅಡುಗೆ ಮಾಡುವುದು ನನಗೆ ತುಂಬಾ ಇಷ್ಟದ ವಿಷಯ. ಯಾರು ಬಂದ್ರು ಸಹ 2-3 ಬಗೆ ಮಾಡ್ಲಿಕ್ಕೆ ನನಗೆ ತುಂಬಾ ಖುಷಿ. ಜೊತೆಗೆ ನಮ್ಗೆ ಬೇಕಾದ ಎಲ್ಲ ಸವಲತ್ತುಗಳು ಇದೆ. ನನಗೆ ಈಗ ಸಹಾಯಕರು ಇದ್ದಾರೆ, ಆದ್ರೆ ಅಡುಗೆ ಕೆಲಸವನ್ನು ನಾನೇ ಮಾಡುದು. ಯಾವುದೇ ಕೆಲಸಕ್ಕೆ ಅಡುಗೆಗೆ ನಾನು ಬೇರೆ ಡಿಪೆಂಡ್ ಆಗಿಲ್ಲ. ಹೌದು, ನಾನು ಮಾಡಿದ್ರೆ ನನಗೆ ಅದು ಖುಷಿ ಆಗುದು, ಇಷ್ಟ ಆಗುದು. ಯಾಕಂದ್ರೆ ನಿಮ್ಗೆ ನಿಮ್ಮ ಸ್ವಂತ ಸಂಸ್ಥೆ ಆದ್ರಿಂದ ನಿಮ್ಗೆ ರಿಟೈರ್ಮೆಂಟ್ ಅಂತ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಈಗ ರಿಟೈರ್ಮೆಂಟ್ ತಗೊಳ್ಳುವ ಅಂತ ಹೇಳ್ತಾ ಇರ್ತೇನೆ, ಆದ್ರೆ ರಿಟೈರ್ಮೆಂಟ್ ತಕೊಂಡ್ರೆ ನಾನು ಮನೆಯಲ್ಲಿ ಕೂತು ಏನ್ ಮಾಡುದು ಅಂತ ಹೇಳುದು. ಶಾಲೆ ನನ್ನನ್ನು ಎಳಿತಾ ಇರ್ತದೆ. ಸಾಧ್ಯವಾದಷ್ಟು ದಿನ ನನ್ನ ಕರ್ತವ್ಯ. ಈಗ ನಾನು ನನ್ನ 2 ಸೀನಿಯರ್ ಟೀಚರ್ಸ್ ಗಳಿಗೆ ನನ್ನ ಜವಾಬ್ದಾರಿಗಳನ್ನ ತುಂಬಾ ಶಿಫ್ಟ್ ಮಾಡಿದ್ದೇನೆ. ಈಗ ಅವರು ನನ್ನ ಹತ್ರ ಗೈಡೆನ್ಸ್ ಮಾತ್ರ ಕೇಳುದು, ಮತ್ತೆ ಎಲ್ಲ ಕೆಲಸವನ್ನು ಅವರು ಮಾಡ್ತಾರೆ. ಆದ್ರೂ ನಾನು ಶಾಲೆಗೆ ಬಾರದಿದ್ರೆ ನೀವೇ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅವರಿಗೆ ಸಮಾಧಾನ ಇಲ್ಲ. ಸೊ ಹಾಗಾಗಿ ನಾನು ಶಾಲೆಗೆ ಬರ್ತೇನೆ. ಆಸ್ HM ನಾನು ಮಾಡ್ಬೇಕಾದ ಕೆಲವು ಸಿಗ್ನೇಚರ್ಸ್ ಇರ್ಬೋದು, ಬ್ಯಾಂಕ್ ವರ್ಕ್ಗಳಿರ್ಬೋದು, ಅದನ್ನೆಲ್ಲ ನಾನು ಮಾಡ್ತೇನೆ. ಕ್ಲಾಸ್ ಅಡ್ಜಸ್ಟ್ಮೆಂಟ್ಗಳಿರ್ಬೋದು ಅಥವಾ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಇಬ್ಬರು ಸವಿತಾ ಮತ್ತು ದೇವಿ ಪ್ರಸಾದ್ ಅಂತ ಇಬ್ಬರು ಶಿಕ್ಷಕರು ಹಂಚಿಕೊಂಡು ಮಾಡ್ತಾರೆ. ಪ್ಲಸ್ ಉಳಿದ ಎಲ್ಲ ಶಿಕ್ಷಕರು, ನನ್ಗೆ ಯಾವ ಶಿಕ್ಷಕರ ಬಗ್ಗೆ ಸಹ ದೂರ್ಲಿಕ್ಕೆ ಏನು ಇಲ್ಲ. ಎಲ್ಲ ಶಿಕ್ಷಕರು ನಮ್ಮಲ್ಲಿ ಸಹಕಾರದಿಂದಲೇ ಕೆಲಸ ಮಾಡ್ತಾರೆ. ಅದು ನಮ್ಮ ಸೌಭಾಗ್ಯ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ಇಷ್ಟ ಆಗ್ತದೆ. ಯಾಕೆಂದ್ರೆ ಸಂಸ್ಥೆ ನಡೆಸುವುದು ನಿಜವಾಗಿ ತುಂಬಾ ಕಷ್ಟ. ಅದರ ನೋವು ನಲಿವು ಎರಡೂ ಉಂಟು. ಹಾಗಾಗಿ ಇದರಲ್ಲೇನೋ ನಾವು ನಮ್ಮ ಬದುಕಿನ ಸಾರ್ಥಕತೆಯನ್ನು ಕಾಣ್ತಾ ಇದ್ದೇವೆ ಅಂತ ಹೇಳಿ ಇಷ್ಟಪಡ್ತೇನೆ. ನಮಸ್ಕಾರ. ನಮ್ಮ ಈ ಸುದ್ದಿ ಸುವಿಧಾ ಸಂಸ್ಥೆಗೆ ಒಂದು ನೀವು ಇಂಟರ್ವ್ಯೂ, ಇದೊಂದು ಸಂದರ್ಶನ ಕೊಟ್ಟದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಮತ್ತು ಈ ಸ್ನೇಹ ಸಂಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನೀವು ಇಬ್ಬರು ಕೂಡ ಇವತ್ತು ನಿಮ್ಮ ಟೈಮ್ ಇತ್ತು ನಮಗೆ ಕೊಟ್ಟಿದ್ದೀರಿ. ಇದಕ್ಕೆ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ತಮಗೂ ಧನ್ಯವಾದಗಳು. ಸ್ನೇಹ ಶಿಕ್ಷಣ ಸಂಸ್ಥೆ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.